ವಿಜಯಲಕ್ಷ್ಮಿ ಮೇಡಮ್, ರಿಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಆಯ್ತು. ಎಸ್ ಮ್ಯಾಮ್. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ ಬಯಲು ಪಾವನಿ ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮಯ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆನು ಗುಹೇಶ್ವರ ಎನ್ನುವ ಯಲ್ಲಮಪ್ರಭುವಿನ ವಚನದಂತೆ ತಮ್ಮ ನಿಸ್ವಾರ್ಥ ಜೀವನವನ್ನು ಪೂರೈಸಿದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಕುರಿತು ವಚನ ಅಧ್ಯಯನ ವೇದಿಕೆ, ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ವೀಣಾ ಇಲಿಗಾರ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತಪ್ಪ ಲಿಂಗಪ್ಪ ಹೂಗಾರ್, ತಾಯಿ ಶರಣಿ ಶಾಂತಮ್ಮ ಹನುಮಂತಪ್ಪ ಹೂಗಾರ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದ್ದು ತಮಗೆಲ್ಲರಿಗೂ ಭಕ್ತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿಗಳು. ಮೊದಲಿಗೆ ವಚನ ಪ್ರಾರ್ಥನೆಯನ್ನು ಶರಣೆ ವಿದ್ಯಾ ಮಗ್ದುಮ್ ಅಕ್ಕನವರು ನಡೆಸಿಕೊಡಬೇಕೆಂದು ವಿನಂತಿ. ವಿದ್ಯಾ ಮೇಡಮ್. ಹಲೋ ರೀ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಇವತ್ತು ಗೂಗಲ್ ಮೀಟ್ ನಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವರ ಕುರಿತು ಉಪನ್ಯಾಸವಿದೆ ಅಂದ ಕೂಡಲೇ ನನಗೆ ಒಂದು ತಾಸು ಹಿಂದಿಂದ ಈಗ ಯಾವಾಗ 5:30 ಆಗಿತ್ತು ಅಂತ ನಾನು ಟೈಮ್ ನೋಡ್ತಾ ಇದ್ದೆ. ನಾನು ಇವತ್ತು ವಚನ ಪ್ರಾರ್ಥನೆ ಹಾಡುವುದಿಲ್ಲ. ಸಿದ್ದೇಶ್ವರ ಅಪ್ಪಗಳ ಮೇಲೆ ಭಕ್ತಿಗೀತೆ ಬರೆದಿದ್ದಾರೆ. ಆ ಬರೆದ ಒಂದು ಭಕ್ತಿಗೀತೆಯನ್ನು ನಾನು ಈಗ ಇಲ್ಲೇ ಹಾಡ್ತೇನೆ. ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ, ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ, ನಿನ್ನನ್ನು ನೆನೆದರೆ ಮನಕ್ಕಿಲ್ಲ ಭಾರ, ನಿನ್ನನ್ನು ನೆನೆದರೆ ಮನಕ್ಕಿಲ್ಲ ಭಾರ. ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ, ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ. ಅಜ್ಞಾನ ಕತ್ತಲೆಯ ಕಳೆಯುವ ಭಾಸ್ಕರ, ಸುಜ್ಞಾನ ಬೆಳಕನ್ನು ನೀಡುವ ಚಂದಿರ. ಅಜ್ಞಾನ ಕತ್ತಲೆಯ ಕಳೆಯುವ ಭಾಸ್ಕರ, ಸುಜ್ಞಾನ ಬೆಳಕನ್ನು ನೀಡುವ ಚಂದಿರ. ಪ್ರೇಮದ ಸುಧೆಯನ್ನು ಹರಸಿದೆ ಪೂರಾ, ಪ್ರೇಮದ ಸುಧೆಯನ್ನು ಹರಸಿದೆ ಪೂರಾ. ಮಾಡಿದೆ ಲೋಕವ ಗುರುವೇ ಉದ್ಧಾರ, ಮಾಡಿದೆ ಲೋಕವ ಗುರುವೇ ಉದ್ಧಾರ. ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ, ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ. ನಿನ್ನಯ ನುಡಿಗಳು ಎಷ್ಟೊಂದು ಸುಮಧುರ, ವಾತ್ಸಲ್ಯ ತುಂಬಿದ ಹೃದಯದ ಮಂದಿರ. ನಿನ್ನಯ ನುಡಿಗಳು ಎಷ್ಟೊಂದು ಸುಮಧುರ, ವಾತ್ಸಲ್ಯ ತುಂಬಿದ ಹೃದಯದ ಮಂದಿರ. ಜ್ಞಾನ ಗಂಗೆ ಹರಿಸಿದ ಗಂಗಾಧರ, ಜ್ಞಾನ ಗಂಗೆ ಹರಿಸಿದ ಗಂಗಾಧರ. ಭಕುತರ ಪ್ರೇಮವ ನೋಡು ಜಗದೀಶ್ವರ, ಭಕುತರ ಪ್ರೇಮವ ನೋಡು ಜಗದೀಶ್ವರ. ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ, ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ. ನಿನ್ನಯ ದರ್ಶನಕ್ಕೆ ಕೋಟಿ ಕೋಟಿ ಭಕ್ತರು, ನಿನ್ನಯ ದರ್ಶನಕ್ಕೆ ಕೋಟಿ ಕೋಟಿ ಭಕ್ತರು. ವರ್ಷವಿಡೀ ಶಬರಿಯಂತೆ
ಕಾಯುತ್ತ ಕುಳಿತಿಹರು ನಿನ್ನಯ ದರ್ಶನಕ್ಕೆ ಕೋಟಿ ಕೋಟಿ ಭಕ್ತರು. ವರ್ಷವಿಡೀ ಶಬರಿಯಂತೆ ಕಾಯುತ್ತ ಕುಳಿತಿಹರು ಸಿದ್ಧ ಬುದ್ಧ ಶಂಕರ ಸಿದ್ದೇಶ್ವರ. ಸಿದ್ಧ ಬುದ್ಧ ಶಂಕರ ಸಿದ್ದೇಶ್ವರ. ಸಿದ್ದೇಶ್ವರ ನೀನೆ ಸಾಕ್ಷಾತ್ ಈಶ್ವರ. ಸಿದ್ದೇಶ್ವರ ನೀನೆ ಸಾಕ್ಷಾತ್ ಈಶ್ವರ. ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ. ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ. ನಿನ್ನನ್ನು ನೆನೆದರೆ ಮನಕ್ಕಿಲ್ಲ ಭಾರ. ನಿನ್ನನ್ನು ನೆನೆದರೆ ಮನಕ್ಕಿಲ್ಲ ಭಾರ. ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ. ಆ ಇವತ್ತ ನನಗ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಯಾಕಂತಂದ್ರೆ ನನಗ ಅತಿ ಬೆಲೆಯುಳ್ಳದ್ದಿದು. ನನಗ ಈ ಸಿದ್ದೇಶ್ವರ ಅಪ್ಪಾಜಿ ಅಂತಂದ್ರೆ ನಮ್ಮ ಮನೆತನಕ್ಕೆ ಒಂದು ಮಾತೃ ಪಿತೃ ಸ್ವರೂಪಿಯಾದಂಥವ್ರವರು. ಅವ್ರಂದ್ರ ನಮಗ ದುಃಖ ಬರ್ತದ. ಅದಕ್ಕೆ ನಾ ಇವತ್ತ ನನಗ್ ಕೊಟ್ಟದ್ದು ಬಹಳ ಸಂತೋಷ ಆಗೈತಿ. ಎಲ್ಲರಿಗೂ ನಾನು ಅನಂತ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಭಾವನಾತ್ಮಕವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸಿದ ಅಕ್ಕನವರಿಗೆ ಧನ್ಯವಾದಗಳು. ಇಂದಿನ ಉಪನ್ಯಾಸಕರ ಪರಿಚಯ, ಸ್ವಾಗತ ಮತ್ತು ಪ್ರಸ್ತಾವನೆ ನುಡಿಗಳನ್ನಾಡಬೇಕೆಂದು ಅಕ್ಕನ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿ ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಈ ದಿನದ ಅತಿಥಿ ಗಣ್ಯರನ್ನ ಹಾಗೂ ಇದರಲ್ಲಿ ಸ್ವಾಗತ ಮಾಡುವಂತಹ ಒಂದು ಈಗ ಅವಕಾಶ ಬಂದಿದೆ. ಈಗ ಸ್ವಾಗತ. ಈ ದಿನ ಸಿದ್ದೇಶ್ವರ ಸ್ವಾಮಿಗಳಪ್ಪ ಅವರ ಒಂದು ಉಪನ್ಯಾಸ ಇಟ್ಟಿರೋದು ಬಹಳ ಈಗ ಏನು ವಿದ್ಯಾಕ ಅವರು ಎಷ್ಟು ಒಂದು ಮುಗ್ಧರಾಗಿ ಇದು ಭಾವನೆಗೆ ಇದು ಆದ್ರಲ್ಲ, ಅದೇ ರೀತಿ ನಮಗೂ ಕೂಡ ಅವರ ನೆನಪು ಬರ್ತಾ ಇದೆ. ಈ ದಿನ ಸರಸ್ವತಿ ಮೇಡಮ್ ಅಂತವ್ರು ಈ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೂ ಬಹಳ ಅದ್ಭುತವಾದಂತಹ ಈ ದಿನ ಅಂತ ನಾನು ಹೇಳ್ಬೋದು. ಈ ದಿನದ ಒಂದು ಸ್ವಾಗತ. ಈ ವಿಶೇಷ ಉಪನ್ಯಾಸವನ್ನು ಮಾಡಲು ಆಗಮಿಸಿದಂತಹ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರಿಗೆ ನಮ್ಮ ವೇದಿಕೆ ಪರವಾಗಿ ಅವರಿಗೆ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೂ ಮಾರ್ಗದರ್ಶನವನ್ನು ಮಾಡಿದಂತ ಪ್ರೇಮಕ್ಕ ಅಣ್ಣಿಗೇರಿ ಅವ್ರಿಗೂ ಕೂಡ ಸುಸ್ವಾಗತ. ಮತ್ತು ಕಾರ್ಯಕ್ರಮದ ಈ ಎಲ್ಲ ರೂವಾರಿಗಳಾಗಿ ಎಂತಹ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ನಮಗೆಲ್ಲ ಮಾರ್ಗದರ್ಶಕರಾಗಿ ಹಿರಿಯ ಅಣ್ಣನವರಾದಂತಹ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗೆ ನಾನು ಈ ವೇದಿಕೆ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾಂತ್ರಿಕ ಸಹಾಯ ನಿರಂತರವಾಗಿ ಮಾಡ್ತಾ ಬಂದಂತಹ ಡಾಕ್ಟರ್ ದಾನಮ್ಮ ಜಳ್ಕಿ ಅವ್ರಿಗೂ ಕೂಡ ಈ ವೇದಿಕೆ ಪರವಾಗಿ ಸುಸ್ವಾಗತವನ್ನ ನಾನು ಬಯಸ್ತಾ ಇದ್ದೀನಿ. ಹಾಗೂ ಸಂಯೋಜಕರಾದಂತಹ ಶರಣೆ ಸುವರ್ಣ ಪಾಟೀಲ್, ಶರಣೆ ಸಂಯುಕ್ತ ಬಂಡಿ ಗದಗ್, ಶರಣ ಬಸವಶ್ರೀ ಪೊಲೀಸ್ ಪಾಟೀಲ್, ಶರಣೆ ಜಯದೇವಿ ಯಾದ್ಲಾಪುರೆ, ಶರಣೆ ಜಯಶ್ರೀ ಪಾಟೀಲ್ ಧಾರವಾಡ, ಡಾಕ್ಟರ್ ಸರಸ್ವತಿ ಬೊಮ್ನಾಳ್ ರಾಣಿಬೆನ್ನೂರು ಇವರು ಸಂಯೋಜಕರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಈ ವೇದಿಕೆಗೆ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸಂಘಟಕರಾದಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ ಕೂಡ ನಾನು ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶರಣೆ ಗೌರಮ್ಮ ನಾಶಿಯಕ್ಕ ಅವ್ರಿಗೂ ಕೂಡ ನಾನು ಸುಸ್ವಾಗತ. ಶರಣ್ಯ ಸುಧಾ ಪಾಟೀಲ್ ಅಕ್ಕ ಅವರಿಗೂ ಕೂಡ ನಾನು ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಮೊದಲಿಗೆ ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ವಿದ್ಯಾ ಮುಗ್ಧಂ ಬಹಳ ಸುಂದರವಾಗಿ ಒಂದು ಶರಣರ ಆ ಒಂದು ಗಾನ ಭಕ್ತಿಗೀತೆಯನ್ನು ಹಾಡಿದಂತ ಅಕ್ಕನವ್ರಿಗೂ ಕೂಡ ಮತ್ತೆ ನಾನು ಅನಂತ ಶರಣಾರ್ಥಿಗಳನ್ನು ತಿಳಿಸುತ್ತಾ ಸುಸ್ವಾಗತವನ್ನ
ಈ ವೇದಿಕೆ ಪರವಾಗಿ ಮಾಡ್ತಾ ಇದ್ದೀನಿ. ಹಾಗೂ ಈ ದಿನದ ಶರಣ ಸಮರ್ಪಣೆಯನ್ನು ಮಾಡುವಂತ ದೀಪಾ ಜಿಗ್ಬಡ್ಡಿ ಅವ್ರಿಗೂ ಹಾಗೂ ವಚನ ಮಂಗಳ ಮಾಡುವಂತ ಬಸಮ್ಮ ಗಂಗನಹಳ್ಳಿ ಅವರಿಗೂ ಕೂಡ ಮತ್ತು ಕಾರ್ಯಕ್ರಮ ನಿರ್ವಹಣೆ ಬಹಳ ಸುಂದರವಾಗಿ ನಡೆಸ್ತಾ ಇರುವಂತಹ ಶರಣ ವಿಜಯಲಕ್ಷ್ಮಿ ಕಲಬುರ್ಗಿ ಇವರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಶರಣ ಬಂಧುಗಳಿಗೂ ಕೂಡ ಆನ್ಲೈನ್ ಮುಖಾಂತರ ಈ ಕೇಳಲು ಆಗಮಿಸಿದಂತ ಎಲ್ಲ ಶರಣ ಬಂಧುಗಳಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಈಗ ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿಗಳನ್ನ ಈ ನಮ್ಮ ಈ ವೇದಿಕೆಯ ಪರವಾಗಿ ನಾನು ಹೇಳಬೇಕಾಗಿದೆ. ಅಕ್ಕನ ಅರಿವಿನಿಂದ ಹುಟ್ಟಿದ ಈ ವೃಕ್ಷ ಬೃಹದಾಕಾರವಾಗಿ ಬೆಳೆಯುತ್ತಾ ವಚನಾನುಭವ ಸಾವಿಲ್ಲದ ಶರಣರು ನಾಡಿನಾದ್ಯಂತ ತೆರೆಮರೆಯಲ್ಲಿರುವ ಸಾಧಕರನ್ನು ಪರಿಚಯಿಸುತ್ತಾ ಅನುಭವ ಮಂಟಪವನ್ನೇ ನಿರ್ಮಾಣ ಮಾಡಿ ಮಹಿಳೆಯರ ಸಾಹಿತಿಗಳ ಪ್ರತಿಭೆಗಳನ್ನು ಹೊರತಂದು ವಿಶ್ವಕ್ಕೆ ಪರಿಚಯಿಸುವ ಒಂದು ಮಹತ್ ಕಾರ್ಯವನ್ನು ಸಹೋದರರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಅನಂತ ಕೋಟಿ ಧನ್ಯವಾದಗಳೊಂದಿಗೆ ನಾನು ಶರಣಾರ್ಥಿಗಳನ್ನ ತಿಳಿಸಲೇಬೇಕು. ಯಾಕೆಂದ್ರೆ ತೆರೆ ಮರೆಯಲ್ಲಿದ್ದಂತ ನಡೆಯುವಂತಹ ಈ ಒಂದು ದಂಪತಿಗಳ ಒಂದು ಸೇವೆ ಏನೈತಲ್ಲ, ಒಬ್ರೇ ಅಲ್ಲ, ಶಶಿಕಾಂತ್ ಪಟ್ಟಣ್ ಸರ್ ಒಬ್ರೇ ಅಲ್ಲ, ಅವರ ಪತ್ನಿಯವರು ಕೂಡ ತೆರೆಮರೆಯಲ್ಲಿ ಎಲ್ಲ ಒಂದು ಬಸವಣ್ಣನವರ ಇದಕ್ಕೆ ಸೇವೆಯಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅವರಿಗೆ ಅಪಾರವಾದದವರದು ಇದು ತನು ಮನ ಭಾವವನ್ನು ಬಸವ ತಂದೆಗೆ ಅರ್ಪಿಸಿ ನ್ಯಾಯ ನಿಷ್ಠರು ಶರಣ ನಾರಿಗೂ ಅಂಜುವನಲ್ಲ ಎಂದು ಅನ್ಯಾಯ ದೋಷ ಕಂಡು ಬಂದಲ್ಲಿ ಸಿಡಿದೆದ್ದು ವಚನಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತ ಮಹಾಶರಣರು ಅಂದ್ರೆ ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಅಪ್ಪ ಬಸವ ತಂದೆಯಂತೆ ಮಹಿಳೆಯರಿಗಾಗಿ ಪ್ರೋತ್ಸಾಹ ಕೊಡುತ್ತಾ ಸಹೋದರಿಯರು ಜ್ಞಾನ ದಾಸೋಹಕ್ಕೆ ಮುಂದೆ ಬಂದಾಗ ಅವರಿಗಾಗುವ ಸಂತೋಷ ತೃಪ್ತಿ ಹೇಳುತ್ತಿರದು. ಎಂತ ಅನಾರೋಗ್ಯ ಇದ್ದಾಗಿ ಕೂಡ ಬಸವನ ಸೇವೆ ನಿಲ್ಲುವುದಿಲ್ಲ. ದೇಶಾದ್ಯಂತ ಹಾಗೂ ವಿದೇಶಗಳಲ್ಲಿ ಕೂಡ ಶರಣ ತತ್ವ ಪ್ರಚಾರ ಅವರ ಕಳಕಳಿ ಹೇಳಲಿಕ್ಕಾಗುವುದಿಲ್ಲ. ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸೇವೆ ಮಾಡುತ್ತಿರುವಂತಹ ರುದ್ರಮೂರ್ತಿ ಅಣ್ಣ ಅವರಿಗೂ ಹಾಗೂ ದಾನಮ್ಮ ಜಳ್ಕಿ ಅವರಿಗೂ, ಸುಧಾ ಪಾಟೀಲ್ ಅವ್ರಿಗೂ, ಗೌರಮ್ಮ ನಾಶಿ ಅವರಿಗೂ ಹಾಗೂ ಸುಧಾ ಅಕ್ಕ ಅವರು ಮುಂತಾದ ಎಲ್ಲ ಶರಣ ಇನ್ನೂ ಅನೇಕ ಜನ ಅವರ ಒಂದು ಬೆನ್ನ ಹಿಂದೆ ಅವರಿಗೆ ಪ್ರೋತ್ಸಾಹವಾಗಿ ನಿಂತಿದ್ದಾರೆ. ಅವರು ಎಲ್ಲರಿಗೂ ಕೂಡ ನಾನು ಶರಣಾರ್ಥಿಗಳನ್ನು ಹೇಳ್ತೀನಿ. ಅವರ ಕಾರ್ಯಕ್ಕೆ ಕೈ ಜೋಡಿಸುತ್ತಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ತತ್ವ ಪ್ರಚಾರಕ್ಕೆ ಬಸವಾದಿ ಪ್ರಮಥರು ಶಕ್ತಿ ತುಂಬಲಿ ಎಂದು ಪ್ರಾರ್ಥಿಸುತ್ತಾ, ಈ ಒಂದು ಏನು ನಮ್ಮ ವೇದಿಕೆ ಐತಲ್ಲ, ಇದು ವಿಶ್ವಾದ್ಯಂತ ಅಲ್ಲ, ಇಡೀ ವಿಶ್ವದ ತುಂಬಾ ಈ ಒಂದು ಬಸವ ತತ್ವ ಪ್ರಚಾರ ಹರಡುತ್ತಾ ಆ ಒಂದು ಬಸವದ ಒಂದು ಇದು ಐತಲ್ಲ, ಇದು ಮಾಡ್ತಾ ಇದೆ. ಹಾಗಾಗಿ ಬಹಳ ಒಂದು ಎಷ್ಟು ಒಂದು ಖುಷಿ ಆಗ್ತದೆ ಅಂದ್ರೆ ಇಂತಹ ಒಂದು ಸಂಘಟನೆ. ಆಮೇಲೆ ಇದರಲ್ಲಿ ಇರೋಂಥವ್ರು ಎಲ್ಲರೂ ಕೂಡ ಬಹಳ ಸಾಹಿತಿಗಳಾಗಿರ್ಬೋದು, ಬಹಳ ಜ್ಞಾನಿಗಳು, ಎಲ್ಲ PhD ಮಾಡಿದಂಥವ್ರು, ಎಲ್ಲಾ ಮಹಾನುಭಾವರು ಇಲ್ಲಿ ಈ ಒಂದು ಇದರಲ್ಲಿ ಇದ್ದಾರೆ. ಅದೊಂದು ನಮಗೆ ಹೆಮ್ಮೆ ತರುವಂತಹ ವಿಷಯ. ಈಗ ಉಪನ್ಯಾಸವನ್ನ ಮಾಡಲಿರುವ ಸರಸ್ವತಿ ಪಾಟೀಲ್ ಮೇಡಮ್ ಅವರ ಕಿರು ಪರಿಚಯವನ್ನ ನಾನೀಗ ಮಾಡ್ತಾ ಇದ್ದೀನಿ. ಅವರ ತಾಯಿಯವರಾದರು ಶ್ರೀಮತಿ ಗೌರಮ್ಮ, ತಂದೆ ಶ್ರೀಯುತ BH ಸಿಂದಗಿಯವರು, ನಿವೃತ್ತ ಉಪನಿರ್ದೇಶಕರು, ಕೃಷಿ ಇಲಾಖೆ. ಸರಸ್ವತಿ ಮೇಡಮ್ ಅವರು ಹೆಸರಿಗೆ ತಕ್ಕಂತೆ ವಿದ್ಯಾವಂತರು. PhD ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಸಂಶೋಧನಾ ಮತ್ತು ಬೋಧನಾ ಅನುಭವ 38 ವರ್ಷ ಅವರು ಮಾಡಿದ್ದು. ಸ್ಕಾಲರ್ಶಿಪ್ ಮತ್ತು ಅವಾರ್ಡ್ಸ್ಗಳು ಅಂದ್ರೆ BSc ಒಳಗೆ ದಕ್ಷಿಣ ಫೆಲೋಶಿಪ್ ಹಾಗೂ MSc ಒಳಗೆ ಯೂನಿವರ್ಸಿಟಿ ಸ್ಟೂಡೆಂಟ್ಶಿಪ್ ಹಾಗೂ PhD ಒಳಗೆ UGC ಫೆಲೋಶಿಪ್. ಹೀಗೆ ಅವರ ಒಂದು ಹೇಳ್ತಾ ಹೋದ್ರೆ, ಅವರ ಒಂದು ಸಾಧನೆಗಳನ್ನ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಬಹಳ ಒಂದು ಅಭಿಮಾನ ಆಗ್ತಾ ಇದೆ ಅವ್ರು ನೋಡಿದ್ರೆ. ಅಂದ್ರೆ ನಮ್ಮ ನಡುವೆ ಇಂಥವ್ರಿದ್ದಾರೆ, ಹೆಂಗ ತೆರೆಮರೆಯಲ್ಲಿ ಇದ್ರು ಇರಲ್ಲ, ಇವರೆಲ್ಲ ಈ ವಚನ ವೇದಿಕೆ ಅಕ್ಕನ ಅರಿವು ಬಂದಾಗ ಎಲ್ಲ ಒಂದು ಇದು ಸಾಧಕರು ಕೂಡ ಬೆಳಕಿಗೆ ಬಂದದ್ದು ಒಂದು ಬಹಳ ಸಂತೋಷವಾದಂತ ಒಂದು ವಿಷಯ. ಹಾಗೂ ಅವ್ರಿಗೆ ಪ್ರಶಸ್ತಿಗಳು, ಸೆಮಿನಾರ್ ಮತ್ತು ಕಾನ್ಫರೆನ್ಸ್ಗಳಲ್ಲಿ ಪ್ರೆಸೆಂಟ್ ಮಾಡಿದ ಅನೇಕ ಸಂಶೋಧನೆ ಲೇಖನಗಳಿಗೆ ಪ್ರಶಸ್ತಿಗಳು ದೊರೆತಿವೆ. PhD ಮಾಡುವಂತ ವಿದ್ಯಾರ್ಥಿಗಳಿಗೂ ಕೂಡ ಮಾರ್ಗದರ್ಶನ ಮಾಡುತ್ತಿದ್ದರು ಅಕ್ಕವರು. ಅವ್ರಿಗೂ ಕೂಡ ಅವರು 13 ಜನರಿಗೆ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ. ಹಾಗೂ MPL ವಿದ್ಯಾರ್ಥಿಗಳಿಗೂ ಕೂಡ 31 ಜನರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಶೋಧನಾ ಲೇಖನಗಳು 80ಕ್ಕೂ ಹೆಚ್ಚು.
ಮೇಡಮ್ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ. ಅವರು ಲೆಫ್ಟ್ ಆದ್ರು ಅಂತ ಬಂತಲ್ರಿ. ಜಾಯ್ನ್ ಆಗ್ಬೋದ್ರಿ. ಮುಗಿಸಿದ್ರೇನ್ರಿ ಅವ್ರ ಇಲ್ಲ? ಇಲ್ಲ ರೀ ಸರ್, ಇಲ್ಲ ಅವ್ರು ಲೆಫ್ಟ್ ಆದ್ರು ಮುಂದ್ ತಗೊಂಡ್ಬಿಡ್ರಿ. ಹೌದಾ? ಇವ್ರ ಪರಿಚಯ ವಿನಾಯಕ್ ಸರ್ ಅವ್ರಿಗೆ ಕಾಲ್ ಸರಸ್ವತಿ ಬಂತ ಪಾಟೀಲ್. ಅನ್ಸುತ್ತೆ ಸರ್, ಲೆಫ್ಟ್ ಆದ್ರು ಸರ್, ಅವ್ರ ಕಾಲ್ ಬಂತ ಅನ್ಸುತ್ತೆ, ಲೆಫ್ಟ್ ಆದ್ರು. ಕಂಟಿನ್ಯೂ ಮಾಡ್ರಿ ಮೇಡಮ್. ಆಯ್ತ್ರಿ ಮೇಡಮ್. ಸುಧಾ ಮೇಡಮ್ ಕಂಟಿನ್ಯೂ ಮಾಡ್ರಿ ಮುಂದೆ. ಅದೇ ವಿನಾಯಕ್ ಮಾಡ್ರಿ, ಅವ್ರ ಮಾಡ್ತೀನಿ. ಪರಿಚಯ ಮಾಡಿ ಪರಿಚಯ ಮಾಡಕ್ತಾರ ಸರ್. ವಿನಾಯಕ್ ಅವ್ರು ಮಾಡ್ರಿ. ವಿಜಯಲಕ್ಷ್ಮಿ ಮೇಡಮ್. ಎಸ್ ಮ್ಯಾಮ್. ವೀಣಾ ಎಲಿಗಾರ್ ಮೇಡಮ್ ಪರಿಚಯವನ್ನು ಮುಂದುವರಿಸ್ಬೇಕು. ಇಲ್ಲ, ನಾನ್ ಹೇಳಿ ಅಂತ ಕೇಳಿದೆ. ವಿನಾಯಕ್ ಅವ್ರ ಪರಿಚಯ ಹೇಳಿರಿ, ದತ್ತಿ ದಾಸೋಹಿಗಳದ್ದು ಅಂತ ಹೇಳಿ ಕೇಳಿ. ಹೇಳ್ರಿ ಮೇಡಮ್, ಹೇಳ್ರಿ. ಇಲ್ಲ, ಅದೇ ಸ್ವಲ್ಪ ಸರಸ್ವತಿ ಪಾಟೀಲ್ ಅವ್ರದ ಪರಿಚಯ ಮುಂದುವರಿಸೋಣ ಅಂತಿದ್ದೇನೆ. ಹೇಳ್ರಿ ಮೇಡಮ್, ಹೇಳ್ರಿ ಮೇಡಮ್. ಡಾಕ್ಟರ್ ಸರಸ್ವತಿ ಪಾಟೀಲ್ ರವರು ಬಹಳಷ್ಟು ಅಧ್ಯಯನಶೀಲರು. ಅವರ ಅಡಿಯಲ್ಲಿ ಹಲವಾರು PhD ಮತ್ತು MPhil ಪದವಿಗಳು ಸಿಕ್ಕಿವೆ. ಹಲವಾರು ಸಂಶೋಧನಾತ್ಮಕ ಪ್ರಬಂಧಗಳನ್ನ ಅವರು ಮಂಡಿಸಿದ್ದಾರೆ. ಮತ್ತೆ ಬಹಳ ಸ್ನೇಹಪರರು. ಮತ್ತೆ ವೃತ್ತಿ ಜೀವನದಲ್ಲಿ ಪ್ರವೃತ್ತಿಯಲ್ಲಿಯೂ ಅವರು ಬಹಳಷ್ಟು ಒಂದು ಸಾಧನೆಯನ್ನ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ವಚನ ಅಧ್ಯಯನ ವೇದಿಕೆಯನ್ನು ಸೇರ್ಕೊಂಡ ಮೇಲಂತೂ ಬಹಳಷ್ಟು ಅಧ್ಯಾತ್ಮದ ಕಡೆಗೆ ಅವರದು ಒಲವು ಬೆಳೀತಾ ಇದೆ. ಅವರ ಒಂದು 75ನೇ ವರ್ಷದ ಹುಟ್ಟು ಹಬ್ಬದ ಒಂದು ಉತ್ಸವವನ್ನ, ಒಂದು ಅಮೃತೋತ್ಸವವನ್ನ ನಾವೆಲ್ಲ ಕುಡಿಕೊಂಡು ಮಾಡಿದ್ದೀವಿ. ಮತ್ತು ಒಂದು ಅನುಭವ ಸಿರಿ ಅನ್ನುವಂತಹ ಒಂದು ಗ್ರಂಥವನ್ನ ಆ ಸಮಯದಲ್ಲಿ ಬಿಡುಗಡೆಗೊಳಿಸಿ ಅವರ 75ನೇ ವರ್ಷದ ಒಂದು ಹುಟ್ಟು ಹಬ್ಬವನ್ನು ಸ್ಮರಣೀಯವಾಗಿ ಇರಿಸಿದೆವು. ಅತ್ಯಂತ ಸ್ನೇಹಪರರು ಮತ್ತೆ ಗೆಳತಿಯಾಗಿ ಎಲ್ಲರೊಂದಿಗೂ ಎಲ್ಲ ಸುಖ ದುಃಖ ಏನೇ ಇದ್ರೂ ಕೂಡ ಬಹಳಷ್ಟು ನಮ್ಮೊಂದಿಗೆ ನಮ್ಮ ಒಂದು ಕಷ್ಟಗಳನ್ನ ಮತ್ತೆ ದುಃಖದಲ್ಲಿ, ನೋವಿನಲ್ಲಿ, ನವಿನಲ್ಲಿ ಎಲ್ಲದರಲ್ಲಿಯೂ ಒಂದಾಗಿ ತಮ್ಮದೇ ಅನ್ನುವಷ್ಟು ಆತ್ಮೀಯರಾಗಿ ಅದನ್ನ ಅವರ ಜೊತೆಗೆ ಮುಕ್ತವಾಗಿ ನಾವು ಯಾವ ಒಂದು ಹಿಂಜರಿಕೆ ಇಲ್ಲದೆ ಯಾವುದೇ ನಮ್ಮ ಅನುಭವಗಳನ್ನಾಗ್ಲಿ ನಮ್ಮ ಅನಿಸಿಕೆಗಳನ್ನಾಗ್ಲಿ ಹಂಚಿಕೊಳ್ಬಹುದು. ಅಷ್ಟೊಂದು ಆತ್ಮೀಯ ಗೆಳತಿ. ಸದ್ಯ ಈಗ ವಿಜಾಪುರದಲ್ಲಿ ನೆಲೆಸಿದ್ದಾರೆ. ನಮ್ಮ ನಾಡಿನ ನಡೆದಾಡುವ ದೇವರೆಂದೇ ಪ್ರಸಿದ್ಧವಾಗಿರುವ ಸಿದ್ದೇಶ್ವರ ಸ್ವಾಮಿಯವರನ್ನ ಇವತ್ತು ಅವರು ನಮ್ಮ ವೇದಿಕೆಗೆ ಪರಿಚಯಿಸಲಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ಎಷ್ಟೋ ಗುಣಗಳನ್ನ ಅವರು ನಮ್ಮ ಸಾಧಕಿಯರು ಡಾಕ್ಟರ್ ಸರಸ್ವತಿ ಪಾಟೀಲ್ ರವರು ಹೊಂದಿದ್ದಾರೆ. ಬಹಳ ಶಾಂತ ಸ್ವಭಾವದವರು, ಸಾವಕಾಶ. ಹೇಗೆ ಸಿದ್ದೇಶ್ವರ ಸ್ವಾಮಿಗಳು ಒಂದು ಸರಳವಾಗಿ ಒಂದು ಸಾವಕಾಶವಾಗಿ ಹರಿಯುತ್ತಿರುವಂತಹ ಝರಿ ಯಂತೆ ಅವರು ಇದ್ರು, ಹಾಗೆ ಇವರು ಕೂಡ ತುಂಬಾ ಮೆಲು ಮಾತಿನ ಮತ್ತು ಒಂದು ನಿರಂತರವಾಗಿ ಸಾವಕಾಶವಾಗಿ ಸರಿಸುವಂತಹ ಪ್ರವಾಹದಂತೆ ತಮ್ಮ ಒಂದು ಉಪನ್ಯಾಸವನ್ನ ಹೇಳುವಂತಹ ಕಲೆ ಅವರಿಗೆ ಸಿದ್ಧಿಸಿದೆ. ಈ ಒಂದು ಮಧ್ಯದಲ್ಲಿ ನಾನು ಅವರು ಪ್ರೇಮಕ ಅಣ್ಣಿಗೇರಿ ಅವರು ಮಾಡ್ಬೇಕಾಗಿತ್ತು. ಈ ಒಂದು ಇಂಟರ್ನೆಟ್ ಸಮಸ್ಯೆಯಿಂದ ಬಹುಶಃ ಅವರು ಔಟ್ ಆಗಿರ್ಬೇಕು. ಆ ಒಂದು ಶೂನ್ಯವನ್ನ ನಾನು ತುಂಬಿದ್ದೆ. ಎಲ್ಲರಿಗೂ ಧನ್ಯವಾದಗಳು. ಶರಣಾರ್ಥಿಗಳು. ಮೇಡಮ್ ಇದ್ದೀನ್ರಿ ಮೇಡಮ್, ನಂದು ಮಾರ್ಗದರ್ಶನ ಅದ. ಎಸ್ ಮೇಡಮ್, ಎಸ್ ಮೇಡಮ್. ಪರಿಚಯ ಯಾರ್ದಿತ್ರಿ? ಸುವರ್ಣ ಪಾಟೀಲ್ ಅವ್ರದಿತ್ರಿ, ರಾಣೆಬೆನ್ನೂರ್ ಅವ್ರದ್ದು. ಸುವರ್ಣಕ್ಕ ಪಾಟೀಲ್ ಅವ್ರದ್ದು. ಕಂಟಿನ್ಯೂ ಮಾಡಿ ಮೇಡಮ್. ಅಂದ್ರೆ ಅವ್ರದ್ದೇನೋ ಲೆಫ್ಟ್ ಆದ್ರೆ ಕಾಣಿಸ್ತದ್ರ. ಸುವರ್ಣ ಪಾಟೀಲ್ ಅವ್ರು ಜಾಯಿನ್ ಆಗ್ಯಾರ ನೋಡ್ರಿ. ಸುವರ್ಣ ಪಾಟೀಲ್ ಮೇಡಮ್. ಶರಣಾರ್ಥಿ ಅಕ್ಕ. ಪ್ರಾಬ್ಲಮ್ ಮಾತಾಡ್ರಿ ಮೇಡಮ್. ಎಸ್ ಮೇಡಮ್, ಎಸ್. ಕೇಳಿಸ್ಲಿಲ್ಲೇನ್ರಿ ಇದು? ಈಗ ಕೇಳಿಸ್ತಾ ಇದೆ ಮೇಡಮ್, ಕ್ಲಿಯರ್ ಇದೆ ಈಗ. ವೀಣಾ ಉಂಗಾರ ಅವ್ರದಷ್ಟು ಮಾಡ್ರಿ. ವೀಣಾ ಎಲಿಗಾರ್. ಇವ್ರದ್ದು ಸರಸ್ವತಿ ಪಾಟೀಲ್ ಮಾಡ್ಯಾರ್ರಿ. ಈಗ ವೀಣಾ ಎಲಿಗಾರ್ ಅವ್ರದ್ದು ಮಾಡ್ರಿ. ಆಯ್ತ್ರಿ ಸರ್, ಮಾಡ್ತೀನಿ.
ಇವತ್ತಿನ ಕೇಳ್ತಾ ಇತ್ರಿ ಮೇಡಮ್? ಕೇಳ್ತಾ ಇದ್ರು ಮೇಡಮ್. ಇವತ್ತಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರು ಎಷ್ಟೇ ವಿನಂತಿ ಮಾಡಿಕೊಂಡ್ರು ಕೂಡ ತಮ್ಮ ಪರಿಚಯ ಕೊಡಲು ನಿರಾಕರಿಸಿದರು. ಇದು ಅವರ ನಯ ವಿನಯವನ್ನು ಎತ್ತಿ ತೋರಿಸುತ್ತದೆ. ಆದ್ದರಿಂದ ಸುಧಾ ಪಾಟೀಲ್ ಅವರು ಹೇಳಿದ ಒಂದೆರಡು ಮಾತುಗಳನ್ನು ಇಲ್ಲಿ ಅವರ ಬಗೆಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ವೀಣಾ ಎಲಿಗಾರ್ ಮೇಡಮ್ ಅವರು ಅತ್ಯಂತ ಮೇಧಾವಿ ಮತ್ತು ಪ್ರಬುದ್ಧ ವ್ಯಕ್ತಿತ್ವ ಹೊಂದಿದವರು. ಯಾವುದೇ ಹಮ್ಮುಬಿಮ್ಮು ಇಲ್ಲದ ಸರಳ ಸಜ್ಜನಿಕೆಯ ಸ್ನೇಹಜೀವರು. ನಮ್ಮ ವೇದಿಕೆ ಬಗೆಗೆ ಅಪಾರ ಗೌರವ ಮತ್ತು ಅಭಿಮಾನವನ್ನು ಇಟ್ಟುಕೊಂಡಿರುವ ವೀಣಾ ಮೇಡಮ್ ವಚನ ಪರಿಷ್ಕರಣೆಯ ಬಗೆಗೆಯೂ ಅಷ್ಟೇ ಕಾಳಜಿಯನ್ನು ಹೊಂದಿದ್ದಾರೆ. ನೂರಾರು ಉಪನ್ಯಾಸಗಳು, ಲೆಕ್ಕವಿಲ್ಲದಷ್ಟು ಲೇಖನಗಳು ಹಾಗೂ ಸಂಪಾದಕೀಯ ಕಾರ್ಯ, ಸೆಮಿನಾರ್, ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸುವಿಕೆ, ತಾವೇ ಸ್ವತಃ ಬೇಕಾದಷ್ಟು ಯೂನಿವರ್ಸಿಟಿ ಕಾರ್ಯಕ್ರಮಗಳ ನಿಯೋಜನೆ, ಇನ್ನೂ ಹಲವಾರು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತ ಒಬ್ಬ ಕ್ರಿಯಾಶೀಲ ಶರಣೆ. ಗದಗ್ನ ಜೆಟಿ ಕಾಲೇಜಿನಲ್ಲಿ ಬಹಳ ವರ್ಷ ತಮ್ಮ ಸೇವೆ ಸಲ್ಲಿಸಿ ಈಗ ಸದ್ಯ KLE ಸಂಸ್ಥೆಯ ಶ್ರೀ ಮೃತ್ಯುಂಜಯ ಮಹಾವಿದ್ಯಾಲಯ ಧಾರವಾಡದಲ್ಲಿ ಕನ್ನಡ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವತ್ತು ಅವರ ತಂದೆ ತಾಯಿಯ ಹೆಸರಿನಲ್ಲಿ ದತ್ತಿ ಉಪನ್ಯಾಸ ಇದೆ. ಅವರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಸುಸ್ವಾಗತವನ್ನು ಮಾಡುತ್ತಾ ಮತ್ತೊಂದು ಸಾರಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳೊಂದಿಗೆ ಸ್ವಾಗತ ಸುಸ್ವಾಗತ. ಶರಣಾರ್ಥಿ. ಆತ್ಮೀಯತೆಯಿಂದ ಬಸವ ಬಂಧುಗಳನ್ನು ಸ್ವಾಗತಿಸಿ ಅಚ್ಚುಕಟ್ಟಾಗಿ ಉಪನ್ಯಾಸಕರ ಪರಿಚಯವನ್ನು ಹಾಗೂ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಶೇಷ ಉಪನ್ಯಾಸವನ್ನು ನೀಡುವಂತೆ ಶರಣಿ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಕ್ಕನವರಿಗೆ ಈ ವೇದಿಕೆಯ ಪರವಾಗಿ ಆಮಂತ್ರಿಸುತ್ತೇನೆ. ಈಗ ಈ ವೇದಿಕೆ ತಮಗಾಗಿ. ಮೇಡಮ್. ಎಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಕೇಳಿಸ್ತದ ಅಂತ ಅನ್ಕೊಂಡೇನಿ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದ ಶುಭ ಆರಂಭದಲ್ಲಿ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದ ನಮ್ಮ ವೇದಿಕೆಯಲ್ಲಿ ಗಾನ ಕೋಗಿಲೆ ಎಂದೇ ಗುರುತಿಸಲ್ಪಟ್ಟ ಶರಣೆ ವಿದ್ಯಾ ಮಗ್ದುಮ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಹಾಡುವಾಗ ಮೈ ಜುಮ್ಮೆನಿಸ್ತು ಮತ್ತು ಮನಸ್ಸು ರೋಮಾಂಚನಗೊಂಡಿತು. ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಲು ನನ್ನ ಮನಸ್ಸು ಬಯಸ್ತದೆ. ವಚನ ಮಂಗಳವನ್ನು ಹಾಡಲಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿಯವರಿಗೂ ಶರಣಾರ್ಥಿಗಳು. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಗಿ ನನ್ನನ್ನು ಕುರಿತು ವಿಶೇಷ ಆಸ್ಥೆಯಿಂದ ಪರಿಚಯವನ್ನು ಮಾಡುತ್ತಿರುವಾಗಲೇ ಮಧ್ಯ ತಪ್ಪಿಹೋಯ್ತು ಅಂದು ಅವರಿಗೆ ಸುಸಂಧಿ. ಅಂತಹ ಶರಣೆ ಸುವರ್ಣ ಪಾಟೀಲ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಪ್ರೀತಿಯ ಗೆಳತಿ ಶಾರದಾ ಪಾಟೀಲ್ ನನ್ನ ಬಗ್ಗೆ ಒಳ್ಳೆಯ ಭಾವನೆಗಳನ್ನೇ ಹೊಂದಿದ್ದಾರೆ. ಅವರು ನನ್ನ ಬಗ್ಗೆ ಏನು ಮಾತಾಡಿದ್ರು ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ತು ನನಗೆ. ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಮಾರ್ಗದರ್ಶನದ ನುಡಿಗಳನ್ನಾಡಲಿರುವ ನನ್ನ ಆತ್ಮೀಯ ಗೆಳತಿ ಇನ್ನೊಬ್ಬರು ಶರಣ ಪ್ರೇಮಾದೇವಿ ಅಣ್ಣಿಗೇರಿಯವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮರ್ಪಕವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ, ಶರಣ ಸಮರ್ಪಣೆಯನ್ನು ಮಾಡಲಿರುವ ಸೋದರಿ ದೀಪಾ ಜಿಗಬಡ್ಡಿಯವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಘಟಕರಾದ ಶಾರದಾ ಪಾಟೀಲ್, ಗೌರಮ್ಮ ನಾಶಿ ಹಾಗೂ ಸುಧಾ ಪಾಟೀಲ್ ಹಾಗೂ ನಿರಂತರವಾಗಿ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಗೆಳತಿ ಡಾಕ್ಟರ್ ದಾನಮ್ಮ ಝಳಕಿಯವರಿಗೂ ಮತ್ತು ಎಲ್ಲ ಸಂಯೋಜಕರಿಗೂ ಶರಣಾರ್ಥಿಗಳು. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಸಂಘಟನೆಗಳನ್ನ ಹುಟ್ಟುಹಾಕಿ ನನ್ನಂಥ ಅನೇಕ ಶರಣೆಯರನ್ನು ವಚನ ಅಧ್ಯಯನಕ್ಕೆ ತೊಡಗಿಸಿದ, ಬಸವ ಧರ್ಮವನ್ನ ಎಲ್ಲೆಡೆ ಪಸರಿಸುತ್ತಿರುವ ಡಾಕ್ಟರ್ ಶಶಿಕಾಂತ್ ಪಟ್ಟಣವರಿಗೆ ಹಾಗೂ ವೇದಿಕೆಯ ಎಲ್ಲ ಸದಸ್ಯರಿಗೂ ನನ್ನ ಆತ್ಮೀಯ ಶರಣಾರ್ಥಿಗಳು. ಇಂದಿನ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸ ದತ್ತಿ ದಾಸೋಹಿಗಳು ಡಾಕ್ಟರ್ ವೀಣಾ ಎಲಿಗಾರ್ ಅವರು. ಶರಣ ಸಾಹಿತ್ಯದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ ಡಾಕ್ಟರ್ ವೀಣಾ ತಮ್ಮ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತಪ್ಪ ಲಿಂಗಪ್ಪ ಹೂಗಾರ್ ಹಾಗೂ ತಾಯಿಯವರಾದ ಶಾಂತಮ್ಮ ಹನುಮಂತಪ್ಪ ಹೂಗಾರ್ ಇವರ ಸ್ಮರಣಾರ್ಥ ಇಂದಿನ ಉಪನ್ಯಾಸಕ್ಕೆ ದತ್ತಿ ದಾಸೋಹ ಮಾಡಿದ್ದಾರೆ. ಇಬ್ಬರಿಗೂ ಹಿರಿಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಾನು ಇಂದು
ವಿಜಯಪುರದ ಜ್ಞಾನ ಯೋಗಾಶ್ರಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಕುರಿತು ಉಪನ್ಯಾಸವನ್ನು ಮಾಡುವ ಸಾಹಸಕ್ಕೆ ಕೈ ಹಾಕುತ್ತಲಿದ್ದೇನೆ. ಶರಣ ಸಾಹಿತ್ಯದ ಆಳವನ್ನು ನಾನು ಬಲ್ಲವಳಲ್ಲ, ಅದನ್ನು ಸ್ಪರ್ಶಿಸಿದವಳು ಮಾತ್ರ. ಆದರೂ ಡಾಕ್ಟರ್ ಶಶಾಂಕ್ ಪಟ್ಟಣ್ ಸರ್ ಅವರು ನಡೆದಾಡುವ ದೇವರು ವಿಜಯಪುರದ ಜ್ಞಾನ ಯೋಗಾಶ್ರಮದ ನನಗೆ ಸಿದ್ಧ. ಪೂಜ್ಯರನ್ನು ಯಾರೇ ಮಾತನಾಡಲು ಸಾಗರ ನೀರನ್ನು ಬೊಗಸೆಯಲ್ಲಿ ಇಡಂತೆ. ಬೊಗಸೆಯಲ್ಲಿ ಇದ್ದ ನೀರಿನ ಕೆಲ ಜಬಿಂದುಗಳನ್ನು ಮಾತ್ರ ನಾನು ನಿಮ್ಮನ್ನು ಹಂಚಿಕೊಳ್ಳಲಿದ್ದೇನೆ. ಈ ಪ್ರಯತ್ನದಲ್ಲಿ ಎಲ್ಲಿಯಾದರೂ ನಾನು ಎಡವಿದರೆ ಕ್ಷಮೆ ಇರಲಿ ಅಂತ ಮೊದಲೇ ವಿನಂತಿಸಿಕೊಳ್ಳುತ್ತೇನೆ. ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಅನುಭಾವಿಗಳು, ಆಧ್ಯಾತ್ಮಿಕರು, ಚಿಂತಕರು. ಅವರು ವಿಜಯಪುರ ಜಿಲ್ಲೆಯ ಬಿಜ್ಜರಿಗಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು. ಶ್ರೀಗಳ ಬಾಲ್ಯ ಮತ್ತು ಆಶ್ರಮದ ಪ್ರವೇಶವನ್ನು ಕುರಿತು ಸಿದ್ದೇಶ್ವರ ಸ್ವಾಮೀಜಿಯವರ ಸಹಪಾಠಿ ಹಾಗೂ ಬಿಜ್ಜರಿಗಿ ಗ್ರಾಮದವರೇ ಆದ ನಿವೃತ್ತ ಗ್ರಾಮ ಸೇವಕ ಭೀಮರಾವ್ ಶಿವಪ್ಪ ಪಟ್ಟಣ್ ಅವರ ಸರಳವಾದ ಮಾತುಗಳಲ್ಲಿ ನಾವು ತಿಳಿಯೋಣ. ಸಿದ್ದೇಶ್ವರ ಶ್ರೀ ಮತ್ತು ನಾನು ಇಬ್ಬರೂ ಬಿಜ್ಜರಿಗೆಯಲ್ಲೇ ಹುಟ್ಟಿ ಬೆಳೆದವರು. 1ರಿಂದ 7ನೇ ತರಗತಿಯವರೆಗೆ ಬಿಜ್ಜರಿಗೆಯ ಸರಕಾರಿ ಗಂಡು ಮಕ್ಕಳ ಶಾಲೆಯಲ್ಲಿ ಒಟ್ಟಾಗಿ ಓದಿದವರು. ಮುಂದೆ ಅವರ ತಂದೆ ಓಗೆಪ್ಪ ಬಿರಾದಾರ್ ರೈತರು ಮತ್ತು ಚಿತ್ರಕಲಾವಿದರು. ಅವರ ತಾಯಿಯವರು ಬಸವನ ಬಾಗೇವಾಡಿ ತಾಲೂಕಿನ ನಂದಾಳದವರು. ಅವರ 6 ಮಕ್ಕಳಲ್ಲಿ ಸಿದ್ದಗೊಂಡನೆ ಅಂದರೆ ಸಿದ್ದೇಶ್ವರ ಶ್ರೀಗಳೇ ಹಿರಿಯರು. ಬಾಲ್ಯದಿಂದಲೂ ಸರಳ ವ್ಯಕ್ತಿತ್ವ, ಬಿಳಿ ಚಡ್ಡಿ ಹಾಗೂ ಬಿಳಿ ಅಂಗಿಯನ್ನೇ ಅವರು ತೊಡುತ್ತಿದ್ದರು. ಅವರಿಗೆ ಆಗಲೇ ಅಧ್ಯಾತ್ಮದ ಕಡೆಗೆ ಒಲವಿತ್ತು. ಊರ ಹೊರಗಿನ ಗುಡ್ಡದ ಮೇಲೆ ಒಬ್ಬರೇ ಕುಳಿತು ಧ್ಯಾನ ಮಾಡುತ್ತಿದ್ದರು. ಶಾಲೆಯಲ್ಲಿ ರಿಂಗ್ ಆಡುವುದು, ಬಾವಿಯಲ್ಲಿ ಈಜಾಡುವುದು ಅವರ ಬಾಲ್ಯದ ಹವ್ಯಾಸಗಳಾಗಿದ್ದವು. ಸಿದ್ದೇಶ್ವರರು ಶಾಲೆಯಲ್ಲಿ ಜಾಣ ವಿದ್ಯಾರ್ಥಿಗಳಾಗಿದ್ದರು. ಮುಲ್ಕಿ ಪರೀಕ್ಷೆ ಅಂದರೆ ಅವಾಗ 7ನೇ ತರಗತಿಯಲ್ಲಿ ಒಂದು ಪರೀಕ್ಷೆ ನಡೆಯುತ್ತಿತ್ತು, ಅದು ಮುಲ್ಕಿ ಪರೀಕ್ಷೆ ಅಂತ ಹೆಸರಾಗಿತ್ತು. ಆ ಮುಲ್ಕಿ ಪರೀಕ್ಷೆಯನ್ನು ಪಾಸಾದವರು ಸರ್ಕಾರದಲ್ಲಿ ಒಂದು ಪ್ರಾಥಮಿಕ ಶಾಲೆಯ ಶಿಕ್ಷಕರ ಹುದ್ದೆಯನ್ನು ಅವರಿಗೆ ಸಿಗುವುದು ಗ್ಯಾರಂಟಿ ಇತ್ತು. ಆ ಮುಲ್ಕಿ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಸಿದ್ದೇಶ್ವರರು ಪಾಸು ಮಾಡಿದರು. ಮುಲ್ಕಿ ಪರೀಕ್ಷೆಯ ಕೇಂದ್ರ ಸ್ಥಳ ವಿಜಾಪುರ್ ಆಗಿತ್ತು. ಬಿಜ್ಜರಿಗೆಯಿಂದ ಬಂದ ವಿದ್ಯಾರ್ಥಿಗಳೆಲ್ಲ ಕೆಲ ದಿನ ವಿಜಯಪುರದಲ್ಲೇ ಇದ್ದೆವು. ಆ ವೇಳೆ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶ್ರೀಗಳ ತಿಂಗಳ ಪ್ರವಚನ ನಡೆಯುತ್ತಿತ್ತು. ಸಿದ್ದೇಶ್ವರರು ತಪ್ಪದೇ ದಿನಾಲು ಪ್ರವಚನ ಕೇಳಲು ಹೋಗುತ್ತಿದ್ರು. ನಂತರ ಮಲ್ಲಿಕಾರ್ಜುನ ಶ್ರೀಗಳು ವಿಜಯ ಕಾಲೇಜಿನಲ್ಲಿ ವಾಸ್ತವ್ಯ ಮಾಡಿದ್ರು. ಇವರು ಅಲ್ಲಿಗೆ ಹೋಗ್ತಿದ್ರು. ಶ್ರೀಗಳು ಸಿದ್ದೇಶ್ವರರನ್ನು ವಿಚಾರಿಸಿದಾಗ ಇವರ ಆಳವಾದ ಆಧ್ಯಾತ್ಮಿಕ ಹಸಿವು ಅವರಿಗೆ ಗೊತ್ತಾಯ್ತು. ಸಿದ್ದೇಶ್ವರರ ತಂದೆ ತಾಯಿಗಳನ್ನು ಕರೆದು ಸಿದ್ದೇಶ್ವರರ ಬುದ್ಧಿಮತ್ತೆ ಮತ್ತು ಆಧ್ಯಾತ್ಮಿಕದ ಆಳವನ್ನು ಅವರಿಗೆ ತಿಳಿ ಹೇಳಿಸಿದ್ರು. ನೀವೇನಾದ್ರೂ ಅವ್ರನ್ನ ಕರ್ಕೊಂಡು ಹೋದ್ರೆ ಅವರು ಊರಿನಲ್ಲಿ ಇರದೆ ಎಲ್ಲೋ ಹೋಗಿ ಜ್ಞಾನವನ್ನ ಹುಡುಕಿಕೊಳ್ತಾರೆ. ಅವರು ಬೇರೆ ಎಲ್ಲೋ ಹೋಗೋದ್ರ ಬದಲಿ ನಮ್ಮಲ್ಲೇ ನೀವು ಅವರನ್ನ ಬಿಟ್ರ ಮುಂದಿನ ಜವಾಬ್ದಾರಿಯನ್ನು ನಾವೇ ನೋಡ್ಕೊಳ್ತೇವೆ. ಅವರು ವಿಜಾಪುರದಲ್ಲೇ ಇರ್ತಾರೆ, ನೀವು ಆಗಾಗ ಬಂದು ಭೇಟಿ ಆಗಬಹುದು ಅಂತ ಅವರ ಮನವೊಲಿಸಿ ಅವರನ್ನ ಒಪ್ಪಿಸ್ತಾರೆ. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ ಅನ್ನುವಂಗ ಸಿದ್ದೇಶ್ವರ ಸ್ವಾಮಿಗಳಿಗೆ ಆಶ್ರಮವಾಸ, ಆಧ್ಯಾತ್ಮಿಕ ಅಧ್ಯಯನ ಜೊತೆಯಾಗಿ ಲಭಿಸ್ತಾವ. ಮುಂದೆ ಇವರ ಹೈಸ್ಕೂಲಿನ ಅಧ್ಯಯನ ಚಡಚಣದಲ್ಲಿ ನಡೆಯಿತು. ಒಮ್ಮೆ ಸಿದ್ದೇಶ್ವರರು ಚಡಚಣದಿಂದ ಗುಡ್ಡಾಪುರಕ್ಕೆ ತಮ್ಮ ಸಹಪಾಠಿಗಳೊಂದಿಗೆ ಕಾಲು ನಡಿಗೆಯಲ್ಲಿ ಹೊರಟಿದ್ರು. ಆ ಮಾರ್ಗ ಬಿಜ್ಜರಿಗೆ ಮೇಲಿಂದನೇ ಹೋಗುತ್ತದೆ. ಜೊತೆಯಲ್ಲಿದ್ದ ಸಹಪಾಠಿಗಳು ಊರಿಗೆ ಹೋಗಿ ತಮ್ಮ ಮನೆಯಲ್ಲಿದ್ದವರನ್ನೆಲ್ಲ ಭೇಟಿಯಾಗಿ ತಾಯಿ ತಂದೆಗಳೊಡನೆ ಬಂಧು ಬಾಂಧವರೊಡನೆ 1-2 ದಿನ ಮನೆಯಲ್ಲಿ ಕಳೆದ್ರೆ ಸಿದ್ದೇಶ್ವರರು ಊರಿನಿಂದ ದೂರದಲ್ಲಿದ್ದ ಒಂದು ಗುಡ್ಡದ ಮೇಲೆ ಇದ್ದ ಈಶ್ವರಲಿಂಗ ಗುಡಿಯಲ್ಲಿ ಬಾಗಿಲಿಗೆ ಒಂದು ದೊಡ್ಡ ಕಲ್ಲನ್ನು ಅಡ್ಡ ಇಟ್ಟು ಯಾರೂ ಒಳಬರದಂತೆ ಮಾಡಿ ಧ್ಯಾನಸ್ಥರಾದ್ರು. ಮನೆಯವರ ಕರೆ ಇವರಿಗೆ ಕೇಳಿಸ್ಲೇ ಇಲ್ಲ, ಯಾರು ಬಂದು ಕರೆದ್ರೂ ಮನೆಗೆ ಹೋಗ್ಲೇ ಇಲ್ಲ. ಈ ಸುದ್ದಿ ಮಲ್ಲಿಕಾರ್ಜುನ ಶ್ರೀಗಳಿಗೆ ತಲುಪಿದಾಗ ಆಶ್ರಮದ ಇತರ ಶಿಷ್ಯಂದಿರನ್ನ ಕಳಿಸಿ ಅವರನ್ನ ಕರೆಸಿಕೊಂಡ್ರು. ಸಿದ್ದೇಶ್ವರರ ಸಹಪಾಠಿ ಭೀಮರಾವ್ ಶಿವಪ್ಪ ಪಟ್ಟಣ್ ಶೆಟ್ಟಿಯವರು ತಮ್ಮ ನೆನಪಿನ ಬುಟ್ಟಿಗಳನ್ನು ಈ ರೀತಿ ಬಿಚ್ಚಿ ಇಟ್ಟಾರೆ. ಚಡಚಣದಲ್ಲಿದ್ದಾಗ ಇನ್ನೊಂದು ಘಟನೆ ನನ್ನ ಮನಸ್ಸಿನಲ್ಲದ. ಚಡಚಣದ ತಾಲೂಕಿನ ದೇವರ ನಿಂಬರಿಗೆಯವರಾದ ನನ್ನ ಭಾವ ಅಂದ್ರ ನಮ್ಮ ಅಕ್ಕನ ಗಂಡ
ಶ್ರೀ ಶಿವಕುಮಾರ್ ಸಾಲುಟಿಗೆ ಅವರು ಶ್ರೀಗಳು ಸಹಪಾಠಿಗಳು. ಒಂದೇ ಕ್ಲಾಸಿನಲ್ಲಿ ಅವರು ಓದುತ್ತಿದ್ರು. ಆಧ್ಯಾತ್ಮದ ಹಸಿವಿನ ನನ್ನ ಭಾವ ಕೂಡ ಶ್ರೀಗಳ ಸಮೀಪದ ಸ್ನೇಹಿತರಾಗಿದ್ದ ಕಾಲ ಅದು. ಮುಂದೆ ಶಿವಕುಮಾರ್ ಸಾಲುಟಿಗೆ ಅವರು ಮಧ್ಯಪ್ರದೇಶದಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದಾಗ ವಿಜಾಪುರಕ್ಕ ಆಗಾಗ ಬರುತ್ತಿದ್ರು. ಶ್ರೀಗಳನ್ನು ಭೇಟಿಯಾಗೋದಂದ್ರ ಅವರಿಗೆ ಎಲ್ಲಿಲ್ಲದ ಸಂಭ್ರಮ. ನಮ್ಮನ್ನೆಲ್ಲ ಅನೇಕ ಸಲ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಅಪ್ಪಾಜಿಯವರೊಡನೆ ಆತ್ಮೀಯವಾಗಿ ಕಳೆದ ರಸನಿಮಿಷಗಳು ನನ್ನ ಮನಪಟ್ಟದಲ್ಲಿ ಇಂದೂ ಶಾಶ್ವತವಾಗಿ ಸ್ಥಾನವನ್ನ ಪಡೆದುಕೊಂಡಿವೆ. ಚಡಚಣದಲ್ಲಿ ಮೆಟ್ರಿಕ್ ಪರೀಕ್ಷೆ ಅಂದ್ರೆ SSC, ಅವಾಗ SSC ಅಂತಿದ್ರು, ಮುಗಿಸಿದ ಸಿದ್ದೇಶ್ವರರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ BA ಪರೀಕ್ಷೆಯನ್ನ ಉನ್ನತ ಶ್ರೇಣಿಯಲ್ಲಿ ಪಾಸ್ ಮಾಡ್ತಾರೆ. ಅಲ್ಲಿಂದ ಯಾಕೋ ಅವರಿಗೆ ಮಹಾರಾಷ್ಟ್ರದ ಕೊಲ್ಲಾಪುರ ವಿಶ್ವವಿದ್ಯಾಲಯ ಕೈ ಬೀಸಿ ಕರೀತದೆ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಓದುವಾಗ ಶ್ರೀಯುತರು ವಿಜಯ್ ಪಾಟೀಲ್ ಅಂತ ಅವರ ಮನೆಯೊಳಗ ವಾಸವಾಗಿದ್ರು. ಒಂದು ಕ್ಷಣನೂ ವ್ಯರ್ಥ ಮಾಡದೆ ಶ್ರೀಗಳು ತಮ್ಮ ಸ್ನಾತಕೋತ್ತರ ಅಧ್ಯಯನದ ಜೊತೆಗೆ ತಮ್ಮ ಗುರುಗಳ ಪ್ರವಚನಗಳನ್ನೆಲ್ಲ ಒಟ್ಟುಗೂಡಿಸಿ ಸಿದ್ಧಾಂತ ಶಿಖಾಮಣಿ ಎಂಬ ಗ್ರಂಥವನ್ನ ಬರೆದು ತಮ್ಮ ಗುರುಗಳ ಹೆಸರಿನಲ್ಲೇ ಪ್ರಕಟಿಸುತ್ತಾರೆ. ಅಷ್ಟು ಸಣ್ಣ ವಯಸ್ಸಿನಲ್ಲೇ ಅವರ ಈ ನಿರಪೇಕ್ಷಿತ ಗುಣ ಅವರ ಜೀವನದುದ್ದಕ್ಕೂ ಪ್ರತಿಬಿಂಬಗಳನ್ನು ಕೇಳೋದೆಂದರೆ ಜನಸಾಮಾನ್ಯ ರಸ ಅಲ್ಲ. ಮಲ್ಲಿಕಾರ್ಜುನ ಸ್ವಾಮಿಗಳಂತಹ ವಿದ್ವಾಂಸರಿಗೂ ಬಹಳ ಪ್ರೀತಿ, ಅಚ್ಚುಮೆಚ್ಚು. ಅವರು ಮಾತುಗಳಲ್ಲಿರುವ ಪಾಂಡಿತ್ಯವನ್ನ ಎಳೆತನದಲ್ಲೇ ಗುರುತಿಸಿದ ಮಲ್ಲಿಕಾರ್ಜುನ ಸ್ವಾಮಿಗಳು ಭಕ್ತ ಜನರ ಮುಂದೆ ಆಗಾಗ ಹೇಳ್ತಿದ್ರು, ಸಿದ್ದೇಶ್ವರ ಅಪಾರ ಬುದ್ಧಿವಂತ, ತೀಕ್ಷ್ಣಮತಿ. ಆಧ್ಯಾತ್ಮಿಕದಂತೆ ಲೌಕಿಕ ವಿಷಯದಲ್ಲೂ ಅವರಿಗೆ ಅಪಾರ ಜ್ಞಾನವಿದೆ. ಮುಂದೆ ಜಗತ್ತಿಗೆ ದೊಡ್ಡವನಾಗುತ್ತಾನ ಅಂತ ವಿಶ್ವಾಸದಿಂದ ನುಡಿಯುತ್ತಿದ್ರು. ಬೆಳೆದ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಎಂಬಂತೆ ಸಿದ್ದೇಶ್ವರ ಶ್ರೀಗಳ ಭವಿಷ್ಯವನ್ನು ಮಲ್ಲಿಕಾರ್ಜುನ ಸ್ವಾಮಿಗಳು ಅಂದೇ ನುಡಿದಿದ್ರು. ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೊಲ್ಲಾಪುರದ ಛತ್ರಪತಿ ಶಿವಾಜಿ ವಿಶ್ವವಿದ್ಯಾಲಯದಿಂದ ಪಡೆದ ಶ್ರೀಗಳು ವಿಜಯಪುರಕ್ಕೆ ಹಿಂತಿರುಗಿದರು. ಮಲ್ಲಿಕಾರ್ಜುನ ಶ್ರೀಗಳು ತಮ್ಮ ಶಿಷ್ಯನಿಗೆ ಸಾಹಿತ್ಯ, ಸಮಾಜ ವಿಜ್ಞಾನ ಪಾಠಗಳೊಂದಿಗೆ ಭಗವದ್ಗೀತೆ, ಉಪನಿಷತ್ತುಗಳು, ಯೋಗಶಾಸ್ತ್ರ, ವಚನಶಾಸ್ತ್ರದ ವಿವರಣೆಯನ್ನು ನೀಡಿ ಜ್ಞಾನ ದಿಗಂತವನ್ನ ವಿಸ್ತೃತಗೊಳಿಸ್ತಾರೆ. ತಮ್ಮ ಸತತ ಅಧ್ಯಯನ ಹಾಗೂ ಗುರುಬೋಧನೆಯಿಂದ ಕಲಿತ ಜ್ಞಾನವನ್ನ ಬಳಸಿಕೊಂಡು ಸಿದ್ದೇಶ್ವರ ಶ್ರೀಗಳು ತಮ್ಮ ಜೀವನದುದ್ದಕ್ಕೂ ಅಭೂತಪೂರ್ವ ಪ್ರವಚನಗಳನ್ನ ನೀಡಿ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. 2 ಶತಮಾನಗಳ ಆಧ್ಯಾತ್ಮಿಕ ವೇದಾಂತಗಳ ಬಂಗಾರದ ಕೊಂಡಿಯಾಗಿ ಬಾಳಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳು. ವಿಜಯಪುರದ ಪರಿಸರದಲ್ಲಿ ಬುದ್ಧಿಜಿ ಎಂದೇ ಶ್ರೀಗಳು ಖ್ಯಾತಿವೆತ್ತಿದ್ದಾರೆ. ತಮ್ಮ ನಡೆನುಡಿಗಳಿಂದ ವಿಶ್ವ ವಿಭೂತಿ ಪುರುಷರಲ್ಲಿ ಅನನ್ಯ ಸ್ಥಾನ ಪಡೆದ ಘನ ವ್ಯಕ್ತಿತ್ವ ಬುದ್ಧಿಜೀವರದು. ಇವರು ನಮ್ಮ ದಿನಮಾನದ ಅಪರೂಪದ ಪ್ರವಚನ ಶಿವಯೋಗಿಗಳು. ಭಾರತೀಯ ಆಧ್ಯಾತ್ಮಿಕ ರಾಯಭಾರಿ ಎಂದೇ ಜಗತ್ತು ಕಂಡರು. ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ, ಆಂಗ್ಲ ಸಾಹಿತ್ಯ, ವೇದ, ಉಪನಿಷತ್ತು, ದಾಶ ಸಾಹಿತ್ಯ, ಇತಿಹಾಸ, ಭೂಗೋಳ, ಜ್ಞಾನ ವಿಜ್ಞಾನ, ತತ್ವಜ್ಞಾನ, ಪರಿಸರ ವಿಜ್ಞಾನ, ತತ್ವಶಾಸ್ತ್ರ ಹೀಗೆ ಒಂದೇ ಎರಡೇ ಶ್ರೀಗಳ ಅಧ್ಯಯನ, ಹರವು, ವಿಸ್ತಾರ ತುಂಬಾ ಅಪಾರವಾದದ್ದು. ಇವರ ಸಾಧನೆ ನಿಜಕ್ಕೂ ವಿಸ್ಮಯವನ್ನ ಮೂಡಿಸ್ತದೆ. ಇಂಥ ಮನುಷ್ಯರು ಇದ್ದರೆ ಅಂತ ನಮಗೆ ಕುತೂಹಲವನ್ನಿಸುತ್ತದೆ. ಆಡು ಮುಟ್ಟದ ಗಿಡ ಇಲ್ಲ, ಬುದ್ಧಿಜೀವರು ಮಾತನಾಡದ ವಿಷಯವಿಲ್ಲ ಅನ್ನುವುದು ಅವರ ಪ್ರವಚನಗಳನ್ನು ಕೇಳಿದವರಿಗೆ ಗೊತ್ತಾಗುತ್ತದೆ. ಕಬ್ಬಿಣದ ಕಡಲೆಯಂತಿರುವ ಆಧ್ಯಾತ್ಮವನ್ನು ಎಲ್ಲರಿಗೂ ತಿಳಿಯುವಂತೆ, ಬಹುಕಾಲ ಜನಮನದಲ್ಲಿ ಉಳಿಯುವಂತೆ ವಿವರಿಸುವ, ವಿಸ್ತರಿಸುವ ಶ್ರೀಗಳ ಭಾಷೆ ಸುಲಿದ ಬಾಳೆಹಣ್ಣಿನಷ್ಟು ಸರಳ. ಅಂತೆಯೇ ಅವರ ಪ್ರವಚನವೆಂದರೆ ಅದೊಂದು ಆಧ್ಯಾತ್ಮಿಕ ಪರ್ವ. ಶ್ರೀಗಳ ಪ್ರವಚನಗಳು ವಿಜಯಪುರದಲ್ಲೇ ಅವರ ಆಶ್ರಮವಾದ ಜ್ಞಾನ ಯೋಗಾಶ್ರಮದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷವೂ 1 ತಿಂಗಳು ನಿರಂತರವಾಗಿ ನಡೆಯುತ್ತಿದ್ದವು. ಇವರ ಪ್ರವಚನಗಳು ಯಾವುದೇ ಊರಲ್ಲಿ ನಡೆಯಲಿ ಸುತ್ತಮುತ್ತಲಿನ 50-60 ಕಿಲೋಮೀಟರ್ ಅಷ್ಟೇ ಏಕೆ 100 ಕಿಲೋಮೀಟರ್ ದೂರದಿಂದಲೂ ಜನಸಾಗರವು ಹರಿದು ಬರುತ್ತಿತ್ತು.
ಅವರಿಗೆಲ್ಲ ಬರಲು KSRTC ಬಸ್ಸುಗಳ ವ್ಯವಸ್ಥೆ ಇರುತ್ತಿತ್ತು. ವಿಜಾಪುರದ ಓಣಿಗಳಲ್ಲೂ ನಿರಂತರವಾಗಿ ಬಸ್ಸುಗಳ ಸೌಕರ್ಯ ಇರ್ತಿತ್ತು. ಉಪನ್ಯಾಸ ಸ್ಥಳದ ಸುತ್ತಮುತ್ತ 1-2 ಕಿಲೋಮೀಟರ್ ದೂರದವರೆಗೆ ವಾಹನಗಳ ನಿಲುಗಡೆ ಇರುತ್ತಿತ್ತು. ಕಲಬುರಗಿ, ಬಾಗಲಕೋಟೆ, ಬದಾಮಿ ಹಾಗೂ ವಿಜಯಪುರಗಳಲ್ಲಿ ಇವರ ಪ್ರವಚನಗಳನ್ನು ನಾನು ಕೇಳಿದ್ದೇನೆ. ಪ್ರತಿನಿತ್ಯ ಪ್ರವಚನಗಳು ನಡೆಯುತ್ತಿದ್ದದ್ದು ಬೆಳಗಿನ 6 ಗಂಟೆ. 6 ಗಂಟೆಯಿಂದ 7 ಗಂಟೆಯವರೆಗೆ 1 ತಾಸು ಮಾತ್ರ. ಬೆಳಗಿನ 5-5:30 ಪ್ರವಚನ ನಡೆಯುವ ಮೈದಾನ ಜನರಿಂದ ತುಂಬಿ ತುಳುಕುತ್ತಿತ್ತು. ಇವರ ಪ್ರವಚನ ಶುರುವಾಗುವುದು ಅವರ ಗುರುಗಳಾದ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ರಚಿಸಿದ ಅಂತಿಮ ಸತ್ಯ ನಮಃ ಶಿವಾಯ, ಅಗಣಿತ ನಾಮ ನಮಃ ಶಿವಾಯ ಎಂಬ 108 ಶಿವನಾಮಾಂಜಲಿಯೊಂದಿಗೆ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದ ಈ ನಾಮಾಂಜಲಿಯಿಂದ ಕಿವಿ ಮನಗಳಿಗೆ ಅಪಾರ ಮುದ ತುಂಬಿ ಬರುತ್ತಿತ್ತು. ಪ್ರವಚನಗಳು ಎಲ್ಲಿಯೇ ನಡೆಯಲಿ ಶ್ರೀಗಳು ಒಬ್ಬರೇ ನಡೆದು ವೇದಿಕೆಯನ್ನು ಹತ್ತಿ ಬರುತ್ತಿದ್ದರು. ಯಾವ ಹಿಂಬಾಲಕರೂ ಅವರೊಂದಿಗೆ ಬರುವುದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ವೇದಿಕೆಯ ಮೇಲೆ ಒಂದೇ ಒಂದು ಪ್ಲಾಸ್ಟಿಕ್ ಕುರ್ಚಿ, ಅದರ ಮೇಲೆ ಶ್ವೇತವರ್ಣದ ಹೊದಿಕೆ ಇದ್ದರೆ ಅದೇ ಹೆಚ್ಚು. ಮುಂದೆ ಒಂದು ಚಿಕ್ಕ ಮೇಜು, ಅದರ ಮೇಲೆ ಮೈಕ್, ಒಂದು ಗುಲಾಬಿ ಹೂವು. ಅದು ಮೇಜಿನ ಮೇಲಿದ್ದರೆ ಅದೇ ನೋಡುವವರ ಭಾಗ್ಯ. ಯಾವುದೇ ಹಾರ ತುರಾಯಿಗಳ ಸಂಭ್ರಮವಿಲ್ಲ, ಸ್ವಾಗತ ಪ್ರಾಸ್ತಾವಿಕಗಳ ಅಬ್ಬರವಿಲ್ಲ. ಅವರನ್ನು ಪರಿಚಯ ಮಾಡುವ ನುಡಿಗಳಂತೂ ಇರಲೇ ಇಲ್ಲ. ದೇವರನ್ನು ಯಾರಾದರೂ ಪರಿಚಯಿಸುತ್ತಾರೆಯೇ? ಶ್ರೀಗಳು ವಿಶ್ವಸಂತರು. ಒಂದರ್ಥದಲ್ಲಿ ಅವರು ಯುಗ ಪುರುಷರೇ ಸರಿ. ಅದಕ್ಕೆ ಅವರನ್ನು ಜನರು ನಡೆದಾಡುವ ದೇವರು ಎಂದೇ ಗುರುತಿಸಿದ್ದಾರೆ. ಶ್ರೀಗಳ ಆಧ್ಯಾತ್ಮಿಕ ಪ್ರವಚನ ಯಾವ ರೀತಿ ಕೇಳುಗರ ಮೇಲೆ ಪರಿಣಾಮ ಬೀರುತ್ತಿತ್ತೆಂದರೆ, ಅವರು ಮಾತನಾಡುವುದು 1 ಗಂಟೆ, ಸೂಜಿ ಬಿದ್ದರೂ ಕೇಳುವಷ್ಟು ಪ್ರಶಾಂತತೆ. ಪ್ರವಚನ ನಡೆಯುವುದು ಬೆಳಗಿನ 6-7ವರೆಗೆ. ಬೆಳಗಿನ ವಾತಾವರಣವೂ ಆಹ್ಲಾದಕರ, ಶ್ರೀಗಳ ನುಡಿಗಳು ಅಷ್ಟೇ ಆಹ್ಲಾದಕರ. ಒಂದು ಸಣ್ಣ ಸೂಜಿ ಬಿದ್ದರೂ ಕೇಳುವಷ್ಟು ಮೌನ. ಅಲ್ಲಿ ಯಾರೂ ಗದ್ದಲ ಮಾಡಬೇಡಿ, ಶಾಂತವಾಗಿರಿ ಅಂತ ಹೇಳುವವರಿಲ್ಲ. ಅಂತಹ ಬೋರ್ಡ್ಗಳು ರಾರಾಜಿಸುವುದಿಲ್ಲ. ಪೊಲೀಸು ಕಾವಲುಗಳಿಲ್ಲ. ಕುರ್ಚಿ ಸೋಫಾಗಳ ಸಂಭ್ರಮವಿಲ್ಲ. ವ್ಯಕ್ತಿ ಎಷ್ಟೇ ದೊಡ್ಡವನಿರಲಿ ನೆಲದ ಮೇಲೆ ಕೂಡುವಷ್ಟು ಮನಸ್ಸಿನಲ್ಲಿ ಬದಲಾವಣೆಯನ್ನು ತರುವಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತಿತ್ತು. ವೃದ್ಧರಿಗೆ, ಕೈಲಾಗದವರಿಗೆ 10-20 ಪ್ಲಾಸ್ಟಿಕ್ ಕುರ್ಚಿಗಳು ಸಭಾಲಯದ ಅಂಚಿನಲ್ಲಿರುತ್ತಿದ್ದವೇನೋ ಸರಿ. ಅದಕ್ಕೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಅಪ್ಪಾಜಿಯವರನ್ನು ಕುರಿತು ಬರೆದ ಗೀಗಿ ಪದದಲ್ಲಿ ಸುಂದರವಾಗಿ ಈ ರೀತಿ ಹೇಳಿದ್ದಾರೆ. ಕೇಳ್ರಪ್ಪ, ಹೆಂಗ ಬಂದ್ರಪ್ಪ, ನಸಿಕ್ನಾಗ ಎದ್ದು ಬಂದೇವಾ, ನಮ್ಮ ಝಮಕಾನ ನಾವೇ ತಂದೇವಾ, ಮೈ ಝುಮ್ ಅನ್ನುವ ಪ್ರವಚನವ ಕೇಳೇವೆ, ಮನ ತುಂಬಿ ಮನೆಗೆ ಹೋದೇವ, ಗೀಯ ಗೀಯ ಗಾಗಿಯ ಗೀಯ. ಆದರೆ ವಿಜಯಲಕ್ಷ್ಮಿಯವರು ಬರ್ದಾರ ನಮ್ಮ ಝಮಖಾನ ನಾವೇ ತಂದೇವಾ ಅಂತ. ಆದ್ರೆ ಎಲ್ಲಿಯೂ ನಾನು ನೋಡ್ದಂಗ ಯಾರೂ ಝಮಖಾನ ಹಾಸ್ಕೊಂಡು ಕೂಡುವವರು ಇದ್ದಿರ್ಲೇ ಇಲ್ಲ. ಶ್ರೀಗಳು ಎಷ್ಟು ಸರಳರೋ ಆ ಸರಳತೆ ಎಲ್ಲರ ಮೇಲೂ ಪ್ರಭಾವ ಬೀರ್ತಿತ್ತು. ಶ್ರೀಗಳ ಭಾಷೆ ಸುಲಿದ ಬಾಳೆಹಣ್ಣಿನಷ್ಟು ಸರಳ ಅಂತ ನಾನು ಆಗ್ಲೇ ಹೇಳಿದ್ದೆ. ಅಂತೆಯೇ ಅವರ ಪ್ರವಚನವು ಆಧ್ಯಾತ್ಮಿಕ ಪರ್ವವಾಗಿತ್ತು. ಶ್ರೀ ಸಿದ್ದೇಶ್ವರ ಅಪ್ಪಗಳ ಜ್ಞಾನ ಭಂಡಾರ ಯಾರು ಎಷ್ಟು ಮುಗಿದರೂ ಭತ್ತದ ಸಿಹಿ ನೀರಿನ ಹೊರತೆಯಂತೆ ಇತ್ತು. ಶ್ರೀಗಳ ಬಗ್ಗೆ ಎಷ್ಟು ಮಾತನಾಡಿದ್ರೂ ಕಡಿಮೆನೆ. ಅವರ ವ್ಯಕ್ತಿತ್ವದ ಅಂಥದ್ದು, ಅದು ಘನಕ್ಕೆ ಘನ. ಜೀವನ ಮೌಲ್ಯಗಳನ್ನು ಪ್ರತಿಪಾದಿಸುವ ಜನಮನದಲ್ಲಿ ಶಾಶ್ವತವಾಗಿ ನಿಂತವರು ಸಿದ್ದೇಶ್ವರ ಶ್ರೀಗಳು. ಬುದ್ಧಿಜೀವರು ಬಯಲಾದ ಮೇಲೆ ಅವರನ್ನು ಕುರಿತು ಅನೇಕ ಕೃತಿಗಳು ಪ್ರಕಟವಾಗುತ್ತಲೂ ಇವೆ. 2022 ಫೆಬ್ರವರಿಯಲ್ಲಿ ವಿಜಾಪುರದ ಜ್ಞಾನ ಯೋಗಾಶ್ರಮದಲ್ಲಿ ಏಕಕಾಲಕ್ಕೆ 500ಕ್ಕಿಂತ ಹೆಚ್ಚು ಕವಯಿತ್ರಿಗಳು ಶ್ರೀಗಳನ್ನು ಕುರಿತು ಕವಿತೆಗಳನ್ನು ರಚಿಸಿ ದಾಖಲೆಯನ್ನೇ ಮಾಡಿದರು. ಈ ಕವನ ಪುಷ್ಪಗಳೇ ಶ್ರೀಗಳಿಗೆ ಅರ್ಪಿಸಿದ ಅಕ್ಷರ ನಮನ. ದೇಶ ವಿದೇಶಗಳಲ್ಲಿ ನೆಲೆ ನಿಂತ ಸಿದ್ದೇಶ್ವರ ಅಪ್ಪಾಜಿಯವರ ಭಕ್ತರು ನುಡಿ ನಮನಗಳನ್ನ ಸಲ್ಲಿಸಿದ್ದಾರೆ. ತೀವ್ರ ಸಂತಾಪವನ್ನು ಅಭಿವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಸುನೀಲ್ ಪರೀಖ್ ಅವರು ಸಂಪಾದಿಸಿದ
ನಮ್ಮ ದೇವರು ಎಂಬ ಕವನ ಸಂಕಲದಲ್ಲಿ ಹಿರಿಯ ಕವಿ ಗುರುಲಿಂಗ ಕಾಪ್ಸೆಯವರು ಬೆಳ್ಳನೆಯ ಅಂಗಿ ಬೆಳ್ಳನೆಯ ಲುಂಗಿ ತೆಳ್ಳನೆಯ ಭಾವಭಂಗಿ ಸೌಜನ್ಯ ಮೂರ್ತಿ ಸದ್ಭಾವ ದೀಪ್ತಿ ಬೆಳ್ಳನೆಯ ಅಂಗಿ ಬೆಳ್ಳನೆಯ ಲುಂಗಿ ತೆಳ್ಳನೆಯ ಭಾವಭಂಗಿ ಸೌಜನ್ಯ ಮೂರ್ತಿ ಸದ್ಭಾವ ದೀಪ್ತಿ ಅನುಭಾವ ಲೋಕ ಸಂಘಿ ಆಧ್ಯಾತ್ಮ ಶಾಸ್ತ್ರ ಹಿಡಿದವರ ಸೂತ್ರ ಬಿತ್ತರಿಪ ದೇವ ಬಿಂಬ ನವಿಲಾಡಿದಂತೆ ಹೂ ಅರಳಿದಂತೆ ನಡೆನುಡಿಯು ಚಂದ ಎಂದು ಪೂಜ್ಯರ ವ್ಯಕ್ತಿತ್ವವನ್ನ ಕಟ್ಟಿಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದೇಶ್ವರ ಶ್ರೀಗಳ ವೇಷಭೂಷಣಗಳ ಕುರಿತಾಗಿಯೂ ಪೀಠಿಕೆ ಹಾಕಿದ್ದಾರೆ. ಸಿದ್ದೇಶ್ವರ ಅಪ್ಪಾಜಿಯವರು ವಿಜಯಪುರದ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರಾಗಿದ್ದರೂ ಅವರ ವೇಷಭೂಷಣ ತುಂಬಾ ಸರಳ. ಮಠ ಮಾನ್ಯಗಳ ಮಠಾಧೀಶರಂತೆ ಅವರು ಕಾವಿಯನ್ನು ಧರಿಸುತ್ತಿರಲಿಲ್ಲ. ಬಿಳಿ ಲುಂಗಿ ಹಾಗೂ ಬಿಳಿಯ ನಿಲುವಂಗಿ, ಕಾಲಲ್ಲಿ ಸಾಧಾರಣ ಚಪ್ಪಲಿಗಳು, ಜನಸಾಮಾನ್ಯರು ಉಪಯೋಗಿಸುವಂತಹ ವಸ್ತುಗಳನ್ನೇ ಅವರು ಬಳಸುತ್ತಿದ್ದರು. ಅವರನ್ನ ನೋಡಿದಾಗ ಸ್ವಾಮಿಗಳಂತೆ ಕಾಣದೆ ಒಬ್ಬ ಸಾಮಾನ್ಯ ಸರಳ ಜೀವಿಯಂತೆ ಕಾಣುತ್ತಿದ್ದರು. ಅವರು ಧರಿಸುವ ನಿಲುವಂಗಿಗೆ ಕಿಸೆ ಅಂದ್ರೆ ಜೇಬೇ ಇರುತ್ತಿರ್ಲಿಲ್ಲ. ಹಣವನ್ನು ಕೈಯಿಂದ ಮುಟ್ಟಿದವರೇ ಅಲ್ಲ ಅವರು. ಅವರು ತಮ್ಮ ಬಟ್ಟೆಗಳನ್ನ ತಾವೇ ಒಗೆದುಕೊಳ್ತಿದ್ರು ಅಂತ ಕೇಳಿದ್ರೆ ಎಷ್ಟು ಆಶ್ಚರ್ಯ ಆಗ್ತದ. ಹರಿದಾಗ ಸೂಜಿದಾರಗಳಿಂದ ತಾವೇ ಬಟ್ಟೆಗಳನ್ನ ಹೊಲಿಕೊಳ್ತಿದ್ರು. ಅವರ ಶಿಷ್ಯಂದ್ರು ಅಪ್ಪಾಜಿ ಬೇರೆ ಬಟ್ಟೆಯನ್ನ ತೊಟ್ಕೊಳ್ರಿ, ಇವು ಹರಿದಿವೆ ಸಾಕು ಬಿಡ್ರಿ ಅಂತಂದಾಗ ಇದು ಇನ್ನೂ ಗಟ್ಟಿ ಐತಲ್ಲೋ, ಇನ್ನೂ 4 ದಿನ ಬರ್ತೈತೆ ಅಂತ ಅಂತಿದ್ರು. ಇಂತಹ ಸಂತ ಮತ್ತಿನ್ನಾದರೂ ಇದ್ದಾರೆಯೇ? ಅದಕ್ಕೆ ಸಿದ್ದೇಶ್ವರ ಅಪ್ಪಾಜಿಯವರ ನೆನಪು ಬಂದಾಗಲೆಲ್ಲ ವಿಜಯಪುರದ ಜನತೆಯ ಮನದಲ್ಲಿ ಗುಣಗುಣಿಸುವ ಹಾಡು, ವಿಜಯಪುರದ ಓಣಿ ಓಣಿಯಲ್ಲಿ ಕೇಳಿಬರುವ ಜನಪ್ರಿಯ ಹಾಡು ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು, ಸಂತನೆಂದರೆ ದಿವ್ಯತೆಯ ಅರಿತವರು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವರು. ನೋಡ್ರಿ, ಅಪ್ಪಾಜಿಯವರು ಸರಳತೆಯ ಸೂತ್ರದಲ್ಲೇ ಸುಖವನ್ನ ಕಂಡ್ರು. ಅವರು ಎಂದೂ ಏನು ಬೇಕು ಅಂತ ಅವ್ರು ಕೇಳಲಿಲ್ಲ. ಮಮತೆಯ ಬಂಧನವ ಕಳಚಿ ಬಲು ದೂರ ನಿಂತವರು. ಅವರು ಬಿಜ್ಜರಿಗೆಯಿಂದ ಹೋಗೋ ಮುಂದ ತಾಯಿ ತಂದೆಗಳನ್ನ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಒಂದು ಗುಡಿ ಒಳಗೆ ಹೋಗಿ ಯಾರೂ ಬರ್ದಂಗ ಕಲ್ಲು ಬಾಗಿಲಿಗೆ ಹಚ್ಚಿ ಎಲ್ಲಾ ಪ್ರೀತಿಯ ಬಂಧನವನ್ನ ಕಳಿಸಿ ಬಹಳ ದೂರ ನಿಂತವರು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಈ ಕವಿವಾಣಿಯಂತೆ ಬದುಕಿದರು ಪೂಜ್ಯರು. ಅವರು ವಿಶ್ವಸಂತರು. ಒಂದರ್ಥದಲ್ಲಿ ಅವರು ಯುಗ ಪುರುಷರೇ ಸರಿ. ಶ್ರೀಗಳ ಆಧ್ಯಾತ್ಮಿಕ ಪ್ರವಚನಗಳನ್ನು ಆಲಿಸಿದವರೇ ಧನ್ಯರು. ಬಹಳ ವರ್ಷಗಳ ಹಿಂದೆ ಗಾಂಧಿ ಸಿನಿಮಾನ್ನ ನಾನು ನೋಡಿದ್ದೆ. ಗಾಂಧೀಜಿಯವರ ವೇಷಭೂಷಣಗಳು ಕೂಡ ಬಹಳ ಸರಳ. ಉಡ್ಲಿಕ್ಕೆ ಒಂದು ಬಿಳಿಯ ಲುಂಗಿ, ಹೊದಿಲಿಕ್ಕೆ ಒಂದು ಬಿಳಿಯ ಪಂಚೆ. ಗಾಂಧೀಜಿ ಮೊದಲೆಲ್ಲ ಆಂಗ್ಲರಂತೆಯೇ ವೇಷಭೂಷಣಗಳನ್ನ ತೊಡ್ತಿದ್ರು. ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ ಒಮ್ಮೆ ರೈಲು ಗಾಡಿಯಲ್ಲಿ ಗಾಂಧೀಜಿ ಪ್ರಯಾಣಿಸ್ತಿದ್ರು. ಆಗ ರೈಲು ನಿಲುಗಡೆಗೆ ಈಗಿನಂತೆ ರೈಲು ನಿಲ್ದಾಣಗಳಿರ್ತಿರ್ಲಿಲ್ಲ. ನದಿ ದಂಡೆಯಲ್ಲಿ ಅಥವಾ ಯಾವುದಾದ್ರೂ ಅನುಕೂಲ ಪ್ರದೇಶದಲ್ಲಿ ಅವಶ್ಯಕತೆಗಳನ್ನ ತೀರಿಸಿಕೊಳ್ಳಲು ಗಾಡಿಯನ್ನ ನಿಲ್ಲಿಸ್ತಿದ್ರು. ಅಲ್ಲಿ ಸ್ನಾನಾದಿಗಳನ್ನು ಊಟವನ್ನ ಪೂರೈಸಿ ಜನರು ಪುನಃ ಗಾಡಿಯನ್ನ ಹತ್ತುತ್ತಿದ್ರು. ಗಾಂಧೀಜಿ ಒಮ್ಮೆ ಸ್ನಾನ ಮಾಡ್ಲಿಕ್ಕಂತ ನದಿಯಲ್ಲಿ ಇಳಿದಾಗ ಯುವತಿಯೊಬ್ಬಳು ಆ ನದಿಯ ದಂಡೆಯಲ್ಲಿ ಸ್ನಾನ ಮಾಡ್ತಿದ್ಲು. ಅನ್ಯ ಪುರುಷನನ್ನು ನೋಡಿ ಮೈ ಮುಚ್ಚಿಕೊಳ್ಳಲು ಆಕಿ ತಡಕಾಡ್ತಾಳ. ಎತ್ತ ಮೈ ಮುಚ್ಚಲು ಪ್ರಯತ್ನಿಸಿದರೂ ಅವಳ ಹರಿದ ಸೀರೆ ಮೈ ಮುಚ್ಚಲಿಲ್ಲ. ಅದು ನಿರುಪಯೋಗಿ ಆಗ್ತದೆ. ಅದನ್ನು ನೋಡಿದ ಗಾಂಧೀಜಿ ಅಂದೇ ನಿಶ್ಚಯಿಸ್ತಾರ, ನಮ್ಮ ದೇಶ ಬಡ ದೇಶ, ಅನೇಕರಿಗೆ ಮೈ ಮುಚ್ಚಿಕೊಳ್ಳಕ್ಕೆ ಮರ್ಯಾದೆಯಿಂದಿರ್ಲಿಕ್ಕೆ ಬಟ್ಟೆಗಳೇ ಇಲ್ಲ, ನಾನೇಕೆ ಹೆಚ್ಚಿನ ಐಷಾರಾಮ್ಯದ ಬಟ್ಟೆಗಳನ್ನ ತೊಡಬೇಕು ಅಂತ ಸರಳ ಉಡುಗೆಗೆ ಇಳಿತಾರ. ಆದ್ರೆ ಸಿದ್ದೇಶ್ವರ ಅಪ್ಪಾಜಿಯವರು ಬದುಕಿದ್ದು ಸಿರಿವಂತ ಭಾರತದಲ್ಲಿ. ನಮ್ಮ ದೇಶದಲ್ಲೀಗ ಉಡುಗೆ ತೊಡುಗೆಗಳಿಗಾಗಲಿ ಊಟ ಉಪಚಾರಕ್ಕಾಗಲಿ ಕೊರತೆ ಇಲ್ಲ. ಆದ್ರೆ ಅಪ್ಪಾಜಿಯವರು ಅತ್ಯಂತ ಸರಳವಾಗಿ ಬದುಕಿದವರು. ಅವರ ಸರಳತೆ ಬದುಕು ಗಾಂಧೀಜಿಯವರಿಗಿಂತ ಒಂದು ಕೈ ಮೇಲು ಅಂತ ಕೆಲ ಮಾತುಗಳಕ್ಕೆ ಅನೇಕ ಮಾತುಗಳನ್ನ ಹೇಳ್ಯಾರ. ಅವುಗಳನ್ನ ಇಲ್ಲಿ ಹೇಳಿ ಬಯಸ್ತೀನಿ. ಅಪ್ಪಾಜಿಯವರು ವಿಶ್ವಮಾನ್ಯ, ಅಭಿವ್ಯಕ್ತ ದೇವ, ದಾರ್ಶನಿಕ ದೇವರ್ಷಿ,
ನಿಸರ್ಗ ಸ್ವರ್ಗದ ರಸ ಋಷಿ, ಜೇಬಿಲ್ಲದ ಜೋಗಿ, ಕಾಸಿಲ್ಲದ ತ್ಯಾಗಿ, ಬಯಲೆಲ್ಲ ಬೆಳಗಾಗಿ ಸಾಗರದಿ ಸಂಗಮವಾದವರು, ಜಗಮಚ್ಚಿದ ದೇವಪುರುಷ, ಬದುಕೆಲ್ಲ ಸವಿಬೆಲ್ಲ, ನಿರ್ಮೋಹಿ ನಿಜತ್ಯಾಗಿ, ಆಶೆಗಳಿಲ್ಲದ ವೀರ ಸರದಾರ, ಶರಣಗಣಮಣಿ, ಶತಮಾನದ ಸರಳ ಸಂತ, ಬೆಳಗುವ ನೇಸರ, ಆಧುನಿಕ ಗೌತಮ ಬುದ್ಧ, ಆಧ್ಯಾತ್ಮದ ಮೇರು ಶಿಖರ, ಕಾವಿಯ ಹಂಗಿಲ್ಲದ ಸುಕೋವಿದ, ಪ್ರಚಾರ ಬಯಸದ ವಿದ್ಯಾವಂತ, ಮಿಂಚಿ ಮರೆಯಾದ ನಕ್ಷತ್ರ, ನಿಮ್ಮ ನಡೆಯೇ ನಿಮ್ಮ ಉಡಿಗೆ ತೊಡಿಗೆ, ಮಾತೆಲ್ಲ ಮುತ್ತಿನ ಹಾರ, ನಿರ್ವಚನ ಬರೆದ ಸಂತ, ಕಡಲಾಳದ ಅಣಿಮುತ್ತು, ಕಾಂಚನ ಲಾಂಛನಗಳ ಹಂಗಿಲ್ಲದ ಮಹಾನುಭಾವ, ಕಲಿಯುಗದ ಸಂತ, ಆಧ್ಯಾತ್ಮಿಕ ಜಗದ ಕಿರೀಟ, ಸರಳತೆಯ ಸಾಹುಕಾರ, ನಡೆದಾಡುವ ವಿಶ್ವಕೋಶ, ವಿಜಯಪುರದ ವೀರಪುತ್ರ, ಸರಳ ಸಜ್ಜನಿಕೆಯ ಸರದಾರ, ರದ್ಯ ಮಾತಿನ ಮಹಾದೇವ, ಶ್ರೀ ಸಿದ್ದೇಶ್ವರ ಗುರುದೇವ. ಈ ಮಾತುಗಳಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಿದ್ರು ಅಂತ ಅನ್ನೋದನ್ನ ನೀವು ಕೇಳಿದ್ರಿ. ಇದು ಒಂದೊಂದು ಶಬ್ದವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅವರ ಘನ ವ್ಯಕ್ತಿತ್ವ ಎಂಥದ್ದು ಅಂತ ನಮ್ಗ ಅರ್ಥ ಆಗ್ತದೆ. ಇಂಥ ಅನೇಕ ನುಡಿಮುತ್ತುಗಳಿಂದ ಪೂಜ್ಯ ಶ್ರೀ ಗುರುದೇವರ ದಿವ್ಯ ಭವ್ಯ ವ್ಯಕ್ತಿತ್ವವನ್ನು ಚಿತ್ರಿಸಲು ಶ್ರದ್ಧಾನಂದ ಸ್ವಾಮಿಗಳಷ್ಟೇ ಅಲ್ಲ, ಜನಸಾಮಾನ್ಯರೂ ಪ್ರಯತ್ನಿಸಿದ್ದಾರೆ. ಸಿದ್ದೇಶ್ವರ ಅಪ್ಪಾಜಿಯವರನ್ನ ಹುಡುಕಿಕೊಂಡು ಅನೇಕ ಪ್ರಶಸ್ತಿಗಳು ದಾಪುಗಾಲು ಹಾಕಿಕೊಂಡು ಬಂದು, ಅವುಗಳಲ್ಲಿ ಎಲ್ಲರಿಗೂ ಗೊತ್ತಿರುವ 2 ಪ್ರಶಸ್ತಿಗಳ ಬಗ್ಗೆ ಮಾತ್ರ ನಾನು ಹೇಳಬಯಸ್ತೇನೆ. ಭಾರತ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಘೋಷಿಸಿದಾಗ ಅಪ್ಪಾಜಿಯವರು ಸರ್ಕಾರಕ್ಕೆ ಬರೀತಾರೆ, ಭಾರತ ಸರ್ಕಾರ ನೀಡುವ ಪ್ರಶಸ್ತಿಗಳ ಬಗ್ಗೆ ನನಗೆ ಅಪಾರ ಗೌರವವಿದೆ. ಪದ್ಮಶ್ರೀ ಘೋಷಿಸಿದ್ದಕ್ಕೆ ನನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಆದರೆ ನಾನೊಬ್ಬ ಸರಳ ಜೀವಿ, ಸಾಮಾನ್ಯ ಜೀವನ ನಡೆಸುತ್ತಾ ಆಧ್ಯಾತ್ಮಿಕ ಬೋಧನೆಯ ಮೂಲಕ ಜನರ ಜೀವನ ಉದಾತ್ತಗೊಳಿಸುವ ಉದ್ದೇಶ ನನ್ನದು. ಹಾಗಾಗಿ ಪ್ರಶಸ್ತಿಗಳ ಅವಶ್ಯಕತೆ ನನಗಿಲ್ಲ. ಎಲ್ಲ ಗೌರವಾದರಗಳೊಂದಿಗೆ ಈ ಪ್ರಶಸ್ತಿಯನ್ನು ಹಿಂದಿರುಗಿಸುತ್ತೇನೆ, ಅನ್ಯಥಾ ಭಾವಿಸದಿರಿ ಎಂದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಪತ್ರಮುಖೇನ ಪ್ರಶಸ್ತಿಯನ್ನು ನಿರಾಕರಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಅಪ್ಪಾಜಿಯವರಿಗೆ ಗೌರವ ಡಾಕ್ಟರೇಟ್ ಪ್ರಕಟಿಸಿತ್ತು. ಅದನ್ನೂ ಅವರು ಸ್ವೀಕರಿಸಲಿಲ್ಲ. ಹೀಗೆ ಅವರಿಗೆ ಸಂದ ಎಷ್ಟೋ ಪ್ರಶಸ್ತಿ ಪುರಸ್ಕಾರಗಳನ್ನು ಅವರು ವಿನಮ್ರವಾಗಿ ನಿರಾಕರಿಸಿದ್ದಾರೆ. ಅದಕ್ಕೆ ಕಾರಣ ಅವರು ಆಧ್ಯಾತ್ಮಿಕ ಆದರ್ಶ ಮತ್ತು ನೈತಿಕತೆ ಬಗ್ಗೆ ಕೇವಲ ಬೋಧನೆ ಮಾಡುವುದಷ್ಟೇ ಅಲ್ಲ, ಅವುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ನುಡಿದಂತೆ ನಡೆದಂತೆ ನುಡಿಯುವ ವ್ಯಕ್ತಿತ್ವ ಅಪ್ಪಾಜಿಯವರದು ಎಂದು ಸ್ವಾಮೀಜಿಯವರನ್ನ ಹತ್ತಿರದಿಂದ ಕಂಡವರು ಹೇಳುತ್ತಾರೆ. ಶ್ರೀಗಳು ಕಿಸೆಯಿಲ್ಲದ ಅಂಗಿಯನ್ನು ತೊಟ್ಟವರು, ಯಾವುದೇ ಪುರಸ್ಕಾರವನ್ನು ಸ್ವೀಕರಿಸಿದವರು, ಹಣವನ್ನು ಕೈಯಿಂದಲೂ ಮುಟ್ಟಿದವರಲ್ಲ. ಇವರಿಗೆ ಇಲ್ಲಿರುವಂತೆ ಹೊರದೇಶದಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಶಿಷ್ಯರಿದ್ದಾರೆ. ಅವರು ಹೊರದೇಶಕ್ಕೂ ಅನೇಕ ತಿಂಗಳುಗಟ್ಟಲೆ ಪ್ರವಚನಗಳನ್ನು ನೀಡಲು ಹೋಗಿದ್ದಾರೆ. ಅವರ ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ನೀಡಲು ಬಂದಾಗ ಮೇಲೆ ಹೇಳಿದಂತೆ ಪದವಿ ಪುರಸ್ಕಾರಗಳನ್ನು ನಿರಾಕರಿಸಿದಂತೆ ಅವರ ಕೊಡುಗೆಯನ್ನೂ ವಿನಮ್ರವಾಗಿ ನಿರಾಕರಿಸಿದ್ದಾರೆ. ತಿಂಗಳಾನುಗಟ್ಟಲೆ ಅವರು ಅಮೆರಿಕೆಯಲ್ಲಿ ಪ್ರವಚನಗಳನ್ನು ನೀಡಿದಾಗ ಅವರ ಭಕ್ತರು ಸುಮಾರು $200 ಕೋಟಿ ಹಣವನ್ನ ಸಂಗ್ರಹಿಸಿ ಅವರಿಗೆ ಕೊಡಲು ಬಂದ್ರಂತ. ಅದನ್ನ ಅವರು ಕೈಯಿಂದ ಮುಟ್ಟುವುದಿರಲಿ, ಕಣ್ಣೆತ್ತಿಯೂ ನೋಡದೆ ನಿರಾಕರಿಸಿದರು. ಈ ಹಣವನ್ನು ಶ್ರೀಗಳು ವಿಜಯಪುರಕ್ಕೆ ತಂದಿದ್ರ ಎಲ್ಲಾ ಸ್ವಾಮಿಗಳಂತೆ ಜ್ಞಾನ ಯೋಗಾಶ್ರಮದ ಬೆಳವಣಿಗೆಗಾಗಿ, ಶಿಕ್ಷಣಕ್ಕಾಗಿ ವಿನಿಯೋಗಿಸಿದ್ರೆ ಒಂದು ವೇಳೆ ಈಗ ಗುಮ್ಮಟಗಿರಿ ಅಂತ ಕರೆಸಿಕೊಳ್ಳುವ ವಿಜಯಪುರವು ಜ್ಞಾನ ಯೋಗಾಶ್ರಮ ನಗರ ಅಂತೆ ಗುರುತಿಸಿಕೊಳ್ಳುತ್ತಿತ್ತು ಅಂತ ಅನೇಕ ವಿಜಯಪುರನ ನಾಗರಿಕರು ಮಾತನಾಡಿಕೊಳ್ಳುತ್ತಾರೆ. ತುಮಕೂರು ಎಂದೊಡನೆ ಸಿದ್ಧಗಂಗಾ ಮಠ, ಕೊಪ್ಪಳ ಎಂದೊಡನೆ ಗವಿಮಠ ಎಂಬಂತೆ ವಿಜಯಪುರ ಎಂದೊಡನೆ ಜ್ಞಾನ ಯೋಗಾಶ್ರಮ ಅಂತನೇ ಪ್ರಧಾನವಾಗಿ ನಿಲ್ತಿತ್ತು. ಈಗಲೂ ಆಶ್ರಮ ಅಂದ್ರ ವಿಜಾಪುರದಲ್ಲಿ ಜ್ಞಾನ ಯೋಗಾಶ್ರಮವೇ ಸರಿ. ಅನ್ನದಾಸೋಹದ ಜೊತೆಗೆ ಜ್ಞಾನ ದಾಸೋಹವನ್ನ ನೀಡುವ ವಿಶಿಷ್ಟ ಕೇಂದ್ರ. ಆದರೂ ಅದು ಭೌತಿಕವಾಗಿಯೂ ಪ್ರಧಾನವಾಗಿ ಗುರುತಿಸಿಕೊಳ್ಳುತ್ತಿತ್ತು ಅಂತ
ವಿಜಯಪುರದ ಜನತೆಯ ಕಳಕಳಿ. ಆದರೆ ಶ್ರೀಗಳು ಬದುಕಿದ ರೀತಿಯೇ ಬೇರೆ ಅಲ್ಲ. ಅವರು ನಿಜವಾದ ಸಂತರು, ಕಾವಿಯುಡಿಗೆಯನ್ನು ಧರಿಸಿದ ಸನ್ಯಾಸಿಗಳು, ಪರಿಶುದ್ಧ ಪ್ರಸಿದ್ಧ ಶುಭ್ರ ಬದುಕನ್ನು ಬಾಳಿದ ಶತಮಾನದ ಸಂತರವರು. ಪೂಜ್ಯ ಅಪ್ಪಾಜಿಯವರು ಜಾತಿ ಮತಗಳಿಗೆ ಜೋತು ಬಿದ್ದವರಲ್ಲ, ಪಂಥ ಪಂಗಡ ಕಟ್ಟಲಿಲ್ಲ, ಪಟ್ಟ ಪೀಠವನ್ನ ಏರಲಿಲ್ಲ, ಪದವಿ ಪುರಸ್ಕಾರಗಳ ಸೆಳೆತಕ್ಕೆ ಸಿಕ್ಕವರಲ್ಲ. ಆಸೆ ಆಕಾಂಕ್ಷೆಗಳಿಲ್ಲದ ಆರಾಧ್ಯ ದೇವ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು. ನಿರಾಭಾರಿ, ನಿಷ್ಕಾಮ, ನಿರ್ಮೋಹಿ ಗುರುಗಳವರು. ಅವರನ್ನು ಚಿತ್ರಿಸಲು ಶಬ್ದಗಳು ಸಾಲವು. ಭಾವಮುಗ್ಧವಾಗಿವೆ. ಅವರು ಜ್ಞಾನಯೋಗಿ, ಕಾಯಕ ಯೋಗಿ, ಶಿವಯೋಗಿ. ಅವರ ಎತ್ತರ ಬಿತ್ತರಿಸಲು ಅಸಾಧ್ಯ. ಅವರ ಜೀವನ ಆತ್ಮಕಲ್ಯಾಣ, ಭಾವ ಕಲ್ಯಾಣ. ಬಸವಣ್ಣನವರು ನೆಲೆಸಿದ ಕಲ್ಯಾಣದಂತೆ ಅವರು ನಡೆದಾಡಿದ ಪ್ರವಚನಗೈದ ನಾಡೆಲ್ಲ ಕಲ್ಯಾಣವೇ ಕಲ್ಯಾಣ. ಮುಗಿದ ಕೈ, ಬಾಗಿದ ತಲೆಯ ವಿನೀತ ವಿರಾಗಿ, ಜೈಬಿಲ್ಲದ ಸರದಾರ, ಕಾಸಿಲ್ಲದ ಶ್ರೀಮಂತ, ಜ್ಞಾನ ಸಾರ್ವಭೌಮ ನಮ್ಮ ಸಿದ್ದೇಶ್ವರ ಅಪ್ಪಗಳು. ಶ್ರೀಗಳು ಪ್ರವಚನ ಸರದಾರರು. ಅವರ ಪ್ರವಚನಗಳು ನಡೆಯಬೇಕಾದ ಸ್ಥಳ, ದಿನಾಂಕಗಳು 1 ವರ್ಷ ಮೊದಲೇ ನಿಗದಿಯಾಗುತ್ತಿದ್ದವು. ಅವರ ಮಾತುಗಳು ಮುತ್ತಿನ ಮಾಲೆ. ವಿಜಯಪುರದ ಗ್ರಾಮೀಣ ಶೈಲಿಯಲ್ಲಿ ಅವರ ಮಾತುಗಳು ಮಧುರ, ಸರಳ, ಸಾಮಾನ್ಯ ಜನರ ಮನ ಮುಟ್ಟುವಂಥವು. ಅವರ ನುಡಿಗಳನ್ನು ಕೇಳಲು 1-2 ಪ್ರವಚನಗಳಲ್ಲೇ ನಾವು ನೋಡೋಣ. ಮೊದಲನೆಯದಾಗಿ ಮಾತು ಹೆಂಗಿರಬೇಕು ಅಂತ ಅವರು ಹೇಳ್ತಾರೆ. ಹೂಗಂಟಿ ಅಂದ್ರ ಹೂವಿನ ಗಂಟಿ ಅನ್ನೋದಿಲ್ಲ. ಅವರು ಹೂಗಂಟಿಯು ತಿಪ್ಪೆಯ ಮೇಲಿದ್ದರೂ ಅದು ಕೊಡುವುದು ಸುಗಂಧ ಭರಿತ ಹೂಗಳನ್ನೇ. ಹೂಗಂಟಿಯ ತಿಪ್ಪೆ ಕಸವನ್ನೇ ರಸವನ್ನಾಗಿಸಿ, ಆ ರಸವನ್ನೇ ಸುಗಂಧವಾಗಿಸಿ ಪರಿವರ್ತಿಸಿದೆ. ಇದು ಹೂಗಂಟಿ ಮಾಡುವ ಪವಾಡವೇ ಸರಿ. ಸಂತರು, ಶರಣರು ಈ ಪ್ರಪಂಚವನ್ನು ದೂರುವುದಿಲ್ಲ. ಸಂಕೀರ್ಣವಾದ ಪ್ರಪಂಚದಲ್ಲಿ ಪಾರಮಾರ್ಥದ ಪುಷ್ಪವಾಗಿ ಅರಳುತ್ತಾರೆ. ಭಕ್ತಿಯ ಮಕರಂದವನ್ನು, ಜ್ಞಾನದ ಸುಗಂಧವನ್ನು ಜಗತ್ತಿಗೆ ನೀಡುತ್ತಾರೆ. ಹೂವು ಯಾವ ದೇಶದಲ್ಲಿ ಇದ್ದರೇನು, ಯಾವ ದೇಶದಲ್ಲಿ ಅರಳಿದರೇನು, ಅದು ಕೊಡುವುದು ಸುಗಂಧವನ್ನೇ, ಮಕರಂದವನ್ನೇ. ಹಾಗೇ ಶರಣರು, ಸಂತರು ಯಾವ ದೇಶದವರಾದರೇನು, ಅವರು ಉಪದೇಶಾಮೃತ ಕೊಡೋದು ಒಂದೇ ಎಂದು ಸಿದ್ದೇಶ್ವರ ಶ್ರೀಗಳು ಹೇಳುತ್ತಾ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ. ಗುಹೇಶ್ವರನ ಶರಣರು ನುಡಿದ ಸೂತಕಗಳಿಲ್ಲ, ಕೇಳು ಮರಳೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ. ಗುಹೇಶ್ವರನ ಶರಣರು ನುಡಿದ ಸೂತಕಗಳಿಂದ ಕೇಳೋ ಮರಳೆ ಅಂತ ಮಹಾನುಭಾವಿ ಅಲ್ಲಮ ಪ್ರಭುಗಳ ಮೇಲಿನ ವಚನವನ್ನ ಶ್ರೀಗಳು ನಿರ್ವಚನ ಮಾಡುತ್ತಾ ಹೇಳ್ತಾರ ಸರಳ ಭಾಷೆಯಲ್ಲಿ. ಅಲ್ಲಮ ಪ್ರಭುದೇವರು ಮಾತಿಗೆ ದೇವದೇವಿಗೆ ಎಂದು ಕರೆಯುತ್ತಿದ್ದಾರೆ. ಜ್ಯೋತಿರ್ಲಿಂಗ ಅಂದ್ರ ದೇವದೇವಿಗೆ. ಮಹಾತ್ಮರ ಮಾತಿನಲ್ಲಿ ದೇವನನ್ನು ತೋರಿಸುವ ಶಕ್ತಿ ಇದೆ. ಜ್ಞಾನಿಗಳಾದವರು ಸಾಮಾನ್ಯವಾಗಿ ಮೌನವಾಗೇ ಇರುತ್ತಾರೆ. ಅವರು ಲೋಕೋದ್ಧಾರಕ್ಕಾಗಿ, ಜನರ ಅಜ್ಞಾನವನ್ನು ಕಳೆಯುವುದಕ್ಕಾಗಿ ಅವರ ಬಾಳಿನಲ್ಲಿ ಜ್ಞಾನದ ಬೆಳಕನ್ನು ಬೀರುವುದಕ್ಕಾಗಿ ಆಗೊಮ್ಮೆ ಈಗೊಮ್ಮೆ ನುಡಿಯುತ್ತಾರೆ. ಅವರು ಹೇಳುವ ಈ ಮಾತುಗಳು ಸಿದ್ದೇಶ್ವರ ಶ್ರೀಗಳಿಗೆ ಹೆಚ್ಚು ಅನ್ವಯಿಸ್ತದೆ. ಪ್ರವಚನಗಳನ್ನ ಹೊರತಾಗಿ ಶ್ರೀಗಳು ಹೆಚ್ಚು ಮಾತಾಡುವವರಲ್ಲ, ಅತ್ಯಂತ ಕಡಿಮೆ ಮಾತಾಡುವವರು ಅವರು. ಶ್ರೀಗಳ ಸಂಭಾಷಣೆ ಯಾವಾಗಲೂ 1-2 ವಾಕ್ಯಗಳಲ್ಲೇ ಮುಕ್ತಾಯವಾಗ್ತಿತ್ತು. ಮುಂದುವರಿದು ಅವರು ಬಸವಣ್ಣನವರ ವಚನಗಳನ್ನು ಹೇಳ್ತಾರೆ ಮಾತು ಹೆಂಗಿರ್ಬೇಕು ಅಂತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನೆಂತೊಳಿವನಯ್ಯ ಎಂದು ಸ್ಮರಿಸುತ್ತಾ, ನಮ್ಮ ಮಾತು ಮುತ್ತಿನ ಹಾರದಂತೆ ಸುಂದರವಾಗಿರಬೇಕು, ಮಾಣಿಕ್ಯದ ದೀಪ್ತಿಯಂತೆ ಪ್ರಕಾಶಮಾನವಾಗಿರಬೇಕು, ಬೆಳಕನ್ನ ಸುತ್ತಲೂ ಪಸರಿಸಬೇಕು, ಸ್ಫಟಿಕದ ಸಲಾಕೆಯಂತೆ ಶುಭ್ರವಾಗಿರಬೇಕು. ನಮ್ಮ ಮಾತು ಮಹಾದೇವನೇ ಬಂದು ನಮ್ಮ ಮಾತನ್ನ ಮೆಚ್ಚಿ ಹೌದು ಹೌದು ಅಂತ ತಲೆದೂಗುವಂತ ಇರಬೇಕು ಅಂತ ಸರಳ ಭಾಷೆಯೊಳಗ ಜನರ ತಿಳಿಯುವಂಗ ಹೇಳ್ತಾರೆ.
ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತರೆ ಒಲ್ಲೆ ನಿಮ್ಮ ಶರಣನ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮನಿತ್ತಿ ಕಾಣ ರಾಮನಾಥ. ಕರಿಯನಿತ್ತಡೆ ಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ದೇವರ ದಾಸಿಮಯ್ಯನವರ ವಚನವನ್ನ ಸರಳವಾಗಿ ಜನಸಾಮಾನ್ಯರ ಮನ ತಟ್ಟುವಂತೆ ಈ ರೀತಿ ಅರ್ಥೈಸುತ್ತಾರೆ. ದೇವರ ದಾಸಿಮಯ್ಯನವರು ಆನೆ ಅಂಬಾರಿ ಸಿರಿ ಸಂಪದ ಏನೂ ಬೇಡಲಿಲ್ಲ. ಶರಣರ ಸಂತರ ಒಳ್ಳೆಯ ನುಡಿಗಳನ್ನ ಒಂದು ಅರ್ಧಗಳಿಗೆ ಕೇಳುವ ಅವಕಾಶ ಮಾಡಿಕೊಡು ಅಂತ ಕೇಳ್ತಾರೆ. ಈ ರೀತಿ ಸಿದ್ದೇಶ್ವರ ಶ್ರೀಗಳು ಮಾತಿನ ಮಹತ್ವವನ್ನ ಶರಣರ ವಚನಗಳನ್ನ ಉದಾಹರಿಸುತ್ತಾ ಹೇಳ್ತಾರೆ. ಇನ್ನು ಸಿದ್ದೇಶ್ವರ ಅಪ್ಪಗಳು ನೀತಿ ಪಥವನ್ನ ಕುರಿತು ತಮ್ಮ ಪ್ರವಚನದಲ್ಲಿ ಯಾವ ರೀತಿ ಹೇಳ್ಯಾರ ಅಂತ ಅವರ ಮಾತಿನಲ್ಲೇ ನಾವು ಕೇಳೋಣ. ಮಾನವನಿಗೆ ಮಹಾದೇವನು ಏನೆಲ್ಲ ಕೊಟ್ಟಿದ್ದಾನೆ. ಸುಂದರವಾದ ಕಾರ್ಯಗಳನ್ನ ಮಾಡ್ಲಿಕ್ಕೆ ಕೈ ಕೊಟ್ಟಾನ, ಸಾವಿರಾರು ಮೈಲಿ ನಡಲಿಕ್ಕೆ ಕಾಲುಗಳನ್ನ ಕೊಟ್ಟಾನ, ಸತ್ಯದ ನುಡಿಗಳನ್ನು ಕೇಳಲಿಕ್ಕೆ ಅಸತ್ಯದ ನುಡಿಗಳಲ್ಲ ಸತ್ಯದ ನುಡಿಗಳನ್ನು ಕೇಳಲಿಕ್ಕೆ ಕಿವಿಗಳನ್ನ ಕೊಟ್ಟಾನ, ಸೃಷ್ಟಿ ಸೌಂದರ್ಯವನ್ನ ನೋಡ್ಲಿಕ್ಕೆ ಕಣ್ಣುಗಳನ್ನ ಕೊಟ್ಟಾನ. ಅಷ್ಟೇ ಅಲ್ಲ, ನೋಡಿ ಕೇಳಿ ಮುಟ್ಟಿ ಅನುಭವಿಸಲು ಆನಂದಿಸಲು ಹೃದಯವನ್ನ ಕೊಟ್ಟಾನ. ಅವುಗಳನ್ನೆಲ್ಲ ಬಳಸ್ಕೊಂಡು ಮನುಷ್ಯ ಜಗತ್ತಿನಲ್ಲಿ ಸಂತೋಷದಿಂದ ಬದುಕಬೇಕು. ಸೌಂದರ್ಯವನ್ನು ಪ್ರೀತಿಸುವ ಶ್ರೀಗಳು ಮುಂದುವರೆದು ಹೀಗೆ ಹೇಳ್ತಾರೆ. ಒಬ್ಬ ಹಾದಿಯಲ್ಲಿ ಹೊಂಟಿದ್ದ. ಒಂದು ಮರದಲ್ಲಿ ಒಂದು ಪಕ್ಷಿ ಕೂತಿತ್ತು. ಅದಕ್ಕೆ ಅವನು ಕೇಳ್ತಾನೆ, ನೀನು ಈ ಜಗತ್ತಿನಲ್ಲಿ ಏನು ಮಾಡ್ದಿ, ನಿನಗೇನು ಸಿಕ್ತು ಅಂತ. ಅದಕ್ಕೆ ಪಕ್ಷಿ ಹೇಳ್ತದ, ನಾನು ಏನೂ ಮಾಡಿಲ್ಲ, ಈ ಜಗತ್ತಿನೊಳಗ ನಾನು ಏನೂ ಮಾಡಿಲ್ಲ, ಒಳ್ಳೆಯದನ್ನೇ ನೋಡೇನಿ, ಒಳ್ಳೆಯದನ್ನೇ ಕೇಳೇನಿ, ಈ ಸುಂದರವಾದ ಜಗತ್ತಿನಲ್ಲಿ ನೋಡಿ ಅನುಭವಿಸುತ್ತಾ ಆನಂದದಿಂದ ನಾನು ಬದುಕ್ತಾ ಇದ್ದೀನಿ ಅಂತ. ಹಿಂಗ ಮನುಷ್ಯನು ಕೂಡ ಹಕ್ಕಿಯಂತೆ ಒಂದು ಸುಂದರವಾದ ಬದುಕನ್ನ ಮಾಡಬೇಕಾದ್ರೆ ಒಳ್ಳೆಯದನ್ನೇ ಕೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಅನುಭವಿಸಬೇಕು. ಗಾಂಧೀಜಿ ಹೇಳಿದ್ರಲ್ಲ, 3 ಮಂಗಗಳದ ಒಂದು ಮೂರ್ತಿ ಮಾಡಿ ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತಾಡಬೇಡ ಅಂತ ಶ್ರೀಗಳು ಈ ಪಕ್ಷಿಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಮನುಷ್ಯ ಪ್ರಪಂಚದಲ್ಲಿ ಎಷ್ಟು ವರ್ಷ ಬದುಕ್ತಾನ ಅನ್ನೋದು ಮಹತ್ವದ್ದಲ್ಲ, ಅವನು ಹೆಂಗ ಬದುಕ್ತಾನ ಅಂತ ಅನ್ನೋದು ಮಹತ್ವವಾಗಿದ್ದು ಅಂತ ಅಣ್ಣ ಬಸವಣ್ಣರ ವಚನವನ್ನ ಉದಾಹರಿಸ್ತಾರೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣನ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಲೌಕಿಕ ವ್ಯವಹಾರಗಳ ಹಿಂದೆ ಹೋಗದಂತೆ, ಇತ್ಲಾಗ ನಾವು ಅಡ್ಡಾಡ್ದಂಗ ಕೆಟ್ಟದನ್ನ ನೋಡ್ದಂಗ ಸುತ್ತಮುತ್ತಲಿನ ಕೆಟ್ಟ ದೃಶ್ಯಗಳನ್ನ ನೋಡ್ಬಾರ್ದು, ಅನ್ನ ನುಡಿಗಳನ್ನ ಕೇಳದಂಗ ವಿಷಾದಿಗಳತ್ತ ಮನಸ್ಸನ್ನ ಎಳಸ್ದಂಗ ನನ್ನ ಮನಸ್ಸು ಸದಾ ನಿಮ್ಮ ಶರಣರ ಪಾದದಲ್ಲಿ ಇರಿಸುವಂತೆ ಮಾಡು ಅಂತ ಬಸವಣ್ಣನವರು ಹೇಳ್ತಾರಲ್ಲ, ಅದನ್ನ ಶ್ರೀಗಳು ಅತ್ಯಂತ ಸರಳವಾಗಿ ಅರ್ಥೈಸ್ತಾರೆ. ಯೋಗ್ಯ ಮಾರ್ಗದಲ್ಲೇ ನಡಿಬೇಕು, ಅದೇ ನೀತಿ, ನಮಗೂ ಸುತ್ತಮುತ್ತಲಿನವರಿಗೂ ಹಿತ ಅನ್ನುತ್ತಾ ಶರಣ ಆದಯ್ಯನವರ ವಚನವೊಂದನ್ನ ಉದಾಹರಿಸ್ತಾರೆ ಶ್ರೀಗಳು. ಹಣ ಬಂಗಾರ ವಸ್ತ್ರ ಕಪ್ಪಡ ಬಟ್ಟೆಯಲ್ಲಿ ನೆಟ್ಟನೆ ಬಿದ್ದಿರಲು, ಕಂಡು ಕಾತರಿಸಿ ಕೈ ಮುಟ್ಟಿ ಎತ್ತದ ಭಾಷೆ ಕೊಟ್ಟಡೆ ಮುಟ್ಟದ ಭಾಷೆ, ಪರಧನ ಪರಸತಿಗೆ ಅಳುಪುವ ಭಾಷೆ, ಇಂತಿದ ಕಳುಪಿತ್ತನಾದರೆ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣಿ. ಹಾದಿಯಲ್ಲಿ ಹಣವಾಗಲಿ ಬಂಗಾರವಾಗಲಿ ಬೆಲೆ ಬಾಳುವ ಬಟ್ಟೆಯಾಗಲಿ ಬಿದ್ದಿರುವುದನ್ನು ಕಂಡ್ರೆ ಅವುಗಳಿಗಾಗಿ ಆಸೆ ಪಡುವುದಾಗ್ಲಿ ನೋಡುವುದಾಗ್ಲಿ ಬೇಕಂತ ಅವನ್ನ ಮುಟ್ಟಿ ಎತ್ತುವುದಾಗಲಿ ಅಥವಾ ಯಾರಾದ್ರೂ ಕೊಟ್ರ ಅದನ್ನು ಸ್ವೀಕರಿಸಲೂಬಾರ್ದು ಅಂತ ಮನಸ್ಸು ನನಗ ಬೇಡ, ನನ್ನ ಮನಸ್ಸು ಅದಕ್ಕೆ ಒಪ್ಪೋದಿಲ್ಲ, ಪರಧನ ಪರಸತಿಗೆ ಆಶಿಸುವುದಿಲ್ಲ ಅಂತ ಆದಯ್ಯನವರ ವಚನವನ್ನ ವಿವರಿಸುತ್ತಾ ಶ್ರೀಗಳು ಹೇಳ್ತಾರ. ಯಾವುದು ನಮ್ಮನ್ನ ಯೋಗ್ಯ ಮಾರ್ಗದಲ್ಲಿ ನಡೆಸ್ತದ, ಯೋಗ್ಯ ಮಾರ್ಗ ನಮ್ಗೆ ಹಿಡಿಸ್ತದ, ಅದೇ ನಿಜವಾದ ನೀತಿಪಥ ಅಂತ.
ಇನ್ನು ಸಿದ್ದೇಶ್ವರ ಸ್ವಾಮಿಗಳು ಸೂರ್ಯನ ಬೆಳಕಿನ ಬಗ್ಗೆ ವೈಜ್ಞಾನಿಕವಾಗಿ ತುಂಬಾ ಚೆನ್ನಾಗಿ ವಿಶ್ಲೇಷಣೆಯನ್ನ ಮಾಡ್ತಾರೆ. ಪೂಜ್ಯ ಸಿದ್ದೇಶ್ವರರು ಸೌಂದರ್ಯೋಪಾಸಕರು. ಪರಿಸರದಲ್ಲಿಯ ಪ್ರತಿಯೊಂದು ವಸ್ತುವನ್ನ ವೈಜ್ಞಾನಿಕವಾಗಿ ಸರಳ ಭಾಷೆಯಲ್ಲಿ ವಿಶ್ಲೇಷಿಸಿದವರು. ನೈಸರ್ಗಿಕ ಶಕ್ತಿಯಲ್ಲೊಂದಾದ ಸೂರ್ಯ ಪ್ರಕಾಶದ ಬಗ್ಗೆ ಒಂದು ದೊಡ್ಡ ಪ್ರವಚನವನ್ನ ಅವರು ನೀಡ್ಯಾರ. ಅವುಗಳಲ್ಲಿ ಕೆಲವು ತುಣುಕುಗಳನ್ನ ಅಷ್ಟೇ ನಾವು ಇಲ್ಲಿ ನೋಡೋಣ. ಹಚ್ಚ ಹಸಿರಾದ ವಣ್ಣಸಿರಿ, ಗಿಡ ಮರಗಳಿಂದ ತುಂಬಿದ ಪರಿಸರ, ಜುಳು ಹರಿಯುವ ನದಿ, ಹಕ್ಕಿಗಳ ಇಂಚಿರ, ಮೂಕ ಮುಗ್ಧ ಪ್ರಾಣಿಗಳ ಓಡಾಟ, ಬಳುಕುವ ಹೂಬಳ್ಳಿಗಳು, ಅವುಗಳನ್ನು ಅರಿಸಿಕೊಂಡು ಬರುವ ದುಂಬಿಗಳು, ಇವೆಲ್ಲವುಗಳಿಂದ ಕೂಡಿದ ನಿಸರ್ಗವು ಸ್ವರ್ಗ. ಸ್ವರ್ಗ ಅಂದ್ರೆ ಇದಕ್ಕಿಂತ ಇನ್ನೇನು ಹೆಚ್ಚಿರ್ತದ. ಇದಕ್ಕೆಲ್ಲಕ್ಕೂ ಕಾರಣನಾದ ದಿನದೊಡೆಯ ದಿನಕರ. ಇದು ಸೂರ್ಯಕಿರಣಗಳ ಪ್ರಭಾವ. ಎಲ್ಲಿ ಸೂರ್ಯನ ರಜತ ಕಿರಣಗಳು ತಲುಪೋದಿಲ್ಲವೋ ಅಲ್ಲಿ ನಿಸರ್ಗದ ಸೊಬಗಿಲ್ಲ. ಅದೊಂದು ಗೊಂಡಾರಣ್ಯ, ಕತ್ತಲೆಯ ಕೂಪ ಎಂದು ವೈಜ್ಞಾನಿಕವಾಗಿ ವಿಶ್ಲೇಷಣೆಯನ್ನ ಗೈತಾರೆ. ಸೂರ್ಯನ ಬೆಳಕಿಗೆ ಸಿರಿವಂತ ಬಡವ ಅಂತ ಭೇದವಿಲ್ಲ. ಅದು ಎಲ್ಲರ ಮನೆಯನ್ನ ಸಮನಾಗಿ ಬೆಳಗ್ತದೆ. ರವಿ, ಚಂದ್ರ, ನಕ್ಷತ್ರ, ದೀಪ, ಅಗ್ನಿ ಎಲ್ಲವೂ ಬೆಳಕಿನ ಮೂಲಗಳೇ ಆಗವ. 4 ದಿನ ಸೂರ್ಯ ನಮಗ ಕಾಣದಿದ್ರ ಅದು ನಮ್ಮ ಜಾತ್ರೆನ ನಿಂತು ಹೋಗ್ತದ. ಅಂತರಂಗದಲ್ಲಿ ಬೆಳಕು ತುಂಬಿದರೆ ಅದೇ ಆನಂದದ ವರ್ಷಿಣಿ. ಆದ್ದರಿಂದ ನಾವು ಮಹಾನವಮಿಯಲ್ಲಿ 9 ದಿನ ದೀಪವನ್ನ ಆರದಂಗ ಕಾಪಾಡ್ತೀವಿ. ದೇವರೆಂದು ದೀಪವನ್ನ ಅಂದ್ರೆ ಬೆಳಕನ್ನ ಆರಾಧಿಸುತ್ತೇವೆ. ಜಗದೊಡೆಯ ಸೂರ್ಯ ಬೆಳಕು ನೀಡಿದ್ರೆ ಮನದಲ್ಲಿ ಆನಂದದ ಮಳೆ ಸುರಿದಂತೆ. ಸೂರ್ಯನ ಹೊಂಗಿರಣದಲ್ಲಿ ಅರಳಿದ ಹೂವನ್ನು ಕಂಡಾಗ ಮನಕ್ಕಾದ ಆನಂದ ನಮ್ಮಲ್ಲಿ ಧರ್ಮದ ಕಣ್ಣು ತೆರೆದಂತೆ. ನಾವಿರುವ ಭೂಮಿ ವೇಗವಾಗಿ ತಿರುಗಿ ಕಪ್ಪು ರಂಧ್ರದ ಕತ್ತಲೆಯಲ್ಲಿ ಮರೆಯಾಗಿ ಹೋಗಬಾರದು ಅಂತ ಸೂರ್ಯ ತನ್ನ ಗುರುತ್ವಾಕರ್ಷಣದಿಂದ ಬಲದಿಂದ ಭೂಮಿಯನ್ನ ಎತ್ತಿ ಹಿಡಿದಾನ. ತನ್ನತ್ತಲೇ ತಿರುಗುವಂತೆ ಮಾಡಾನ. ನಮ್ಮನ್ನೆಲ್ಲ ಸುರಕ್ಷಿತವಾಗಿರುವಂತೆ ಮಾಡಾನ ಅಂತ ಸೂರ್ಯನ ಬಗ್ಗೆ ಅಪಾರವಾದ ನಂಬಿಕೆಯನ್ನ, ಕಾಳಜಿಯನ್ನ ಅವರು ತೋರಿಸಿದ್ದಾರೆ. ನಮ್ಮ ಒಳಗಿನ ಪ್ರಾಣ ಜ್ಯೋತಿಗೆ ಸೂರ್ಯನ ಬೆಳಕೆ ಪರಮಾಧಾರ ಅಂತ ಶ್ರೀಗಳು ತಮ್ಮ ಅಧ್ಯಾತ್ಮ ಪ್ರವಚನದಲ್ಲಿ ಹೇಳ್ಯಾರ. ನಮ್ಮ ಮುಖದ ಮೇಲೆ ಬೆಳಕು ಹರಡಿದಾಗಲೇ ನಮ್ಮ ಬದುಕಿಗೆ ಒಂದು ಕಳಿ ಬರ್ತದ. ಜಗದಾತ್ಮನಾದ ಈ ಸೂರ್ಯದೇವನ ಆರಾಧನೆಗಿಂತ ಶ್ರೇಷ್ಠ ಆರಾಧನೆ ಮತ್ತೊಂದಿಲ್ಲ. ಬೆಳಕೇ ಪ್ರಾಣ ಅಂತ ಶ್ರೀಗಳು ಸುಂದರವಾಗಿ ಸರಳ ಭಾಷೆಯಲ್ಲಿ ವಿವರಿಸ್ತಾರೆ. ಪವಿತ್ರ ಭಾವನೆಯೇ ಪೂಜೆ. ನಾವು ಪೂಜೆ ಮಾಡ್ಬೇಕಾದ್ರೆ ಮನಸ್ಸಿನೊಳಗೆ ಏನಾದ್ರೂ ಕೆಟ್ಟದನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಭಾವನೆಗಳು ಪರಿಶುದ್ಧವಾಗಿರಬೇಕು. ಅಂತರಂಗ ಬಹಿರಂಗಗಳೆರಡನ್ನೂ ಅವು ಹಸಿದಿರಬೇಕು. ಜಗದಗಲ ಮುಗಿಲಗಲ ಆವರಿಸಿರುವ ದೇವರನ್ನು ಪ್ರಾಂಜಲ ಮನಸ್ಸಿನಿಂದ ಅನುಭವಿಸ್ಬೇಕು ಅಂತಾರ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರು. ಶ್ರೀಗಳು ಸ್ಥಾವರವಾಗದೆ ಅಂದ್ರೆ ಒಂದೇ ಕಡೆ ನಿಲ್ಲದೆ ತಮ್ಮ ಪ್ರವಚನಗಳಿಂದ ಕೋಟಿ ಕೋಟಿ ಭಕ್ತರ ಹೃದಯದಲ್ಲಿ ಚೇತನ ಸ್ವರೂಪಿಗಳಾಗಿ ಚಲನಶೀಲರಾಗಿ ನೆಲೆಸಿದ್ದಾರೆ. ದುಃಖಿತರಿಗೆ, ಖಿನ್ನತೆಗೊಳಗಾದವರಿಗೆ, ನಿರುತ್ಸಾಹಿಗಳಿಗೆ ಶ್ರೀಗಳ ಮಾತುಗಳು ಮನವನ್ನು ಸಂತೈಸಿ ಬಾಳನ್ನು ಹಸನುಗೊಳಿಸಿವೆ. ಜ್ಞಾನಯೋಗಿಗಳ ಅಜ್ಞಾನವನ್ನು ತೊಡೆದು ಹಾಕಿ ಕೇಳುವವರ ಬಾಳಿಗೆ ಬೆಳಕನ್ನು ತುಂಬಿವೆ. ಅಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದ ಸ್ವಾಮಿಗಳ ನುಡಿಗಳು ಸರಳವಾಗಿದ್ದರೂ ಗೂಢಾರ್ಥವನ್ನು ಹೊಂದಿದ್ದವರು. ಅವರ ಭಾಷೆ ಒಂದು 4 ಲೈನ್ ಒಳಗೆ ನಾನು ಹೇಳ್ಬೇಕಂದ್ರ, ಕುದಿಯೋರು ಕುದಿಯಲಿ, ಉರಿಯೋರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು, ನಿನ್ನ ಕಂಡು ಯಾರು ಮತ್ಸರಿಂದ ನೀನಿರು. ಕುದಿಯೋರು ಆವಿ ಆಗ್ತಾರ, ನೀರು ಕುದ್ದು ಆವಿ ಆಗಿ ಹೋಗ್ತದಲ್ಲ, ಹಂಗ ಮನುಷ್ಯನು ಕುದ್ದು ಒಂದಿನ ಇಲ್ಲ ಆಗಿ ಹೋಗ್ತಾನೆ. ಉರಿಯೋರು ಬೂದಿ ಆಗ್ತಾರ, ಕಟ್ಟಿಗೆ ಉರಿದಂಗ ಅವರು ಒಂದ್ ಬೂದಿ ಆಗಿ ಹೋಗ್ತಾರ, ಉಳಿದವನ ನೀನು ಒಬ್ಬನ ಅಂತ ಶ್ರೀಗಳು ತಮ್ಮ ಜೀವನದಲ್ಲಿ
ಅನೇಕ ನುಡಿಮುತ್ತುಗಳನ್ನ ಹೇಳ್ಯಾರ. ಇವನ್ನೆಲ್ಲ ನೋಡಿದ್ರ ಅವರು ಎಷ್ಟೊಂದು ನಿರ್ಲಿಪ್ತರಾಗಿದ್ರು ಅಂತ ತಿಳಿದು ಬರ್ತದೆ. ಮನಸ್ಸು ಮಲಿನವಾಗಿದ್ರ ಮಾತು ಕಲ್ಮಶವಾಗಿ ಹೊರಡ್ತದೆ. ಹೃದಯ ಪರಿಮಳ, ಮಾತು ಮಕರಂದ. ಪರಿಮಳ ಮತ್ತು ಮಕರಂದಗಳು ಕೀಟಗಳಿಗೆ ಹಿತವಾಗುವಂತೆ ಸುಂದರ ಹೃದಯ ಒಳ್ಳೆಯ ಮಾತುಗಳ ನಮ್ಗೆಲ್ಲ ಹಿತವಾಗಿರ್ತದ ಅಂತ ಶ್ರೀಗಳು ಪದೇ ಪದೇ ಹೇಳ್ತಿದ್ರು. ಸೆಪ್ಟೆಂಬರ್ 5, 1940 ಇಳೆಗೆ ಇಳಿದ ಶರಣರು ಜನವರಿ 2, 2022 ಬಯಲಲ್ಲಿ ಬಯಲಾದರು. ಬಯಲು ಬಯಲನೇ ಬಿತ್ತಿ, ಬಯಲು ಬಯಲನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲ ಜೀವನ, ಬಯಲ ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ಬಯಲಾದೆ ಗುಹೇಶ್ವರ ಎಂದು ಅಲ್ಲಮ ಪ್ರಭುದೇವರಲ್ಲಿ ಅಪಾರ ನಂಬಿಕೆಯನ್ನಿಟ್ಟ ಅಪ್ಪಾಜಿಯವರು ತಮ್ಮ 82ನೇ ವಯಸ್ಸಿನಲ್ಲಿ ಬಯಲಲ್ಲಿ ಲೀನವಾದರು. ಅವರ ನಿಧನ ಆದ ಸಂದರ್ಭವನ್ನು ಕುರಿತು ಒಂದೆರಡು ಮಾತುಗಳನ್ನ ನಾನು ಹೇಳದಿದ್ರೆ ನನ್ನ ಮಾತುಗಳು ಅಪೂರ್ಣ ಅಂತ ಅನಿಸ್ತಾವ. ಪೂಜ್ಯರ ಆತ್ಮ ಬಯಲಲ್ಲಿ ಲೀನವಾದ ಬಳಿಕ ಅವರ ದೇಹವನ್ನ ವಿಜಾಪುರದ ಸೈನಿಕ ಶಾಲೆಯ ಆವರಣದಲ್ಲಿ ಒಂದು ದಿನ ದರ್ಶನಕ್ಕಾಗಿ ಇಟ್ಟಿದ್ರು. ವಿಜಯಪುರದ ಹಾಗೂ ಸುತ್ತಮುತ್ತಲಿನ ಜನರಲ್ಲದೆ ಸುತ್ತಮುತ್ತಲಿನ ಊರುಗಳಿಂದ, ರಾಜ್ಯದ ಇತರ ಭಾಗಗಳಿಂದ, ದೇಶ ವಿದೇಶಗಳಿಂದ ಜನಸಾಗರವೇ ಹರಿದು ಬಂತು. ನೂರಾರು ಸಂತರು, ರಾಜಕಾರಣಿಗಳು, ಮಂತ್ರಿವರ್ಯರು, ಗಣ್ಯರು ದಿನವಿಡೀ ಅವರ ಹತ್ತಿರವೇ ಇದ್ದರು. ಈ ಸಂತನ ಅಂತಿಮ ದರ್ಶನಕ್ಕೆ 25ರಿಂದ 30 ಲಕ್ಷ ಜನರು ಸರದಿ ಸಾಲಿನಲ್ಲಿ ಇದ್ರು. ಆಗ ವಿಜಾಪುರದ ಜನರು ಅವರಿಗೆಲ್ಲ ನೆರಳು, ನೀರು, ಊಟಗಳ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿದ್ರು. ಬೀದಿ ಬದಿಯ ಚಿಕ್ಕ ಚಿಕ್ಕ ವ್ಯಾಪಾರಿಗಳಿಂದ, ಚಿಕ್ಕ ಜನಸಾಮಾನ್ಯರಿಂದ, ಮಂತ್ರಿವರ್ಯರಿಂದ ಎಲ್ಲರ ಪಾಲು ಇದರಲ್ಲಿತ್ತು. ವಿಜಯಪುರದ ಜನತೆ ತಮ್ಮ ಅಗಲಿದ ಸಂತನಿಗೆ ನಮನವನ್ನ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ನಟ ಸಾರ್ವಭೌಮ ರಾಜಕುಮಾರರ ಅಂತಿಮ ಯಾತ್ರೆಯಲ್ಲೂ ಇದೇ ರೀತಿ ಜನಸಂಗುಳಿ ಇತ್ತು. ಆದರೆ ಅಲ್ಲಿ ಗಲಭೆ ಗಲಾಟೆಗಳು ಇಲ್ಲಿ ಇರಲೇ ಇಲ್ಲ. ಅಗಲಿದ ಸಂತನಿಗೆ ಜನ ಶಾಂತ ರೀತಿಯಿಂದ ವಿದಾಯ ಹೇಳಿದರು. ಇದು ಅಪ್ಪಾಜಿಯವರ ಮಹಿಮೆ ಅಲ್ಲದೆ ಮತ್ತಿನ್ನೇನು. ಪೂಜ್ಯರ ಇಚ್ಛೆಯಂತೆ ದೇಹವನ್ನು ಸುಟ್ಟು ಭಸ್ಮವನ್ನು ನದಿ ಸಾಗರದಲ್ಲಿ ವಿಸರ್ಜಿಸಲಾಯಿತು. ಅವರ ಇಚ್ಛೆಯಂತೆ ಯಾವುದೇ ಸ್ಮಾರಕವನ್ನು ಜ್ಞಾನಯೋಗಾಶ್ರಮದಲ್ಲಿ ಕಟ್ಟಲಾಗಿಲ್ಲ. ಆದರೆ ಸಂಪೂರ್ಣ ಜ್ಞಾನ ಯೋಗಾಶ್ರಮವೇ ಅವರ ಸ್ಮಾರಕವಾಗಿದೆ ಅಂತ ಹೇಳಲಿಕ್ಕೆ ಅಡ್ಡಿಯಿಲ್ಲ. ಇಂಥ ಇನ್ನೊಬ್ಬ ತ್ಯಾಗಿಗಳ ಬಗ್ಗೆ 2 ನಿಮಿಷ ನಾನು ಮಾತನಾಡಲಿಕ್ಕೆ ಬಯಸ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕರಾದ ಒಬ್ಬರಿದ್ರು. ಅವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಸೇವೆ ಸಲ್ಲಿಸಿದವರು. ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯೂ ದೊರೆತಿತ್ತು. ಇವರು ಅತ್ಯಂತ ಸ್ನೇಹಮಯಿ, ಸರಳ ಜೀವಿ, ಖಾದಿ ಬಟ್ಟೆಯನ್ನೇ ಧರಿಸುತ್ತಿದ್ದರು. ಮೂಢನಂಬಿಕೆಗಳ ವಿರುದ್ಧ ಇವರದು ಸತತ ಹೋರಾಟ. ಗಳಿಕೆ ಹಣವನ್ನೆಲ್ಲ ಸಂಘ ಸಂಸ್ಥೆಗಳಿಗೆ ದಾನ ಮಾಡಿದವರು. ಸನ್ಯಾಸಿಯಂತೆ ಜೀವನವನ್ನ ನಡೆಸಿದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು. ತಮ್ಮ ಉಯಿಲ್ನಲ್ಲಿ ಈ ರೀತಿ ಬರೆದಿದ್ದಾರೆ. ಇಂಥ ಜನರು ಇರ್ತಾರೇನೋ ಅಂತ ನಂಗೆ ಆಶ್ಚರ್ಯ ಆಗ್ತದೆ. ಯಾವ ಧಾರ್ಮಿಕ ಅಂತ್ಯ ಸಂಸ್ಕಾರದಲ್ಲೂ ನನಗೆ ನಂಬಿಕೆ ಇಲ್ಲ. ನಾನು ಸತ್ತಾಗ ನಮ್ಮ ಯಾವ ಸಂಸ್ಥೆಗೂ ರಜೆ ಕೊಡಬಾರದು. ನನ್ನ ದೇಹವನ್ನು ಸಾರ್ವಜನಿಕ ಚಿತ್ತಾಗಾರದಲ್ಲಿ ಸುಡಬೇಕು. ನೋಡ್ರಿ, ನಮ್ಮ ದೇಶದೊಳಗ ಎಂಥೆಂಥ ಮನೆಯರು ಆಗಿ ಹೋಗ್ಯಾರ ಅಂತ. ಎಚ್ ನರಸಿಂಹನವರ ಬಗ್ಗೆ ನಾಕೆ ಹೇಳ್ತೀನಿ ಅಂದ್ರ, ಅವ್ರ ಜೊತೆ ಒಂದು ದಿನದ ಮೂಢನಂಬಿಕೆಗಳ ನಿರ್ಮೂಲನೆಯ ಕಾರ್ಯಾಗಾರದಲ್ಲಿ ನಾನು ಭಾಗಿಯಾಗಿದ್ದೆ. ಅವರ ನೆನಪುಗಳು ನನಗೆ ಮತ್ತೆ ಮತ್ತೆ ಮರುಕಳಿಸಿ ಬಂದು ಅದಕ್ಕೆ ಈ 2 ನುಡಿಗಳನ್ನ ನಾನು ಆಡಿದೆ. ಅಂತಿಮವಾಗಿ
ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಶಿರಬಾಗಿ ತುಂಬು ಹೃದಯದ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನಿತ್ತ ವೇದಿಕೆಗೆ ಮತ್ತು ಅದರಲ್ಲೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ವೇದಿಕೆಗೆ ನನ್ನನ್ನು ಗೆಳತಿ ಶಾರದಾ ಪಾಟೀಲರು ಕರೆತರದಿದ್ದರೆ, ಸೋದರ ಶಶಿಕಾಂತ್ ಪಟ್ಟಣ್ ಅವರ ಪ್ರೇರಣೆ ಇಲ್ಲದಿದ್ದರೆ ಇಂಥ ಸುವಿಚಾರಗಳು ನನ್ನ ಮನದಲ್ಲಿ ಹುಟ್ಟುತ್ತಿರಲಿಲ್ಲ, ನನ್ನ ಬಾಯಿಂದಲೂ ಹೊರಬರುತ್ತಿರಲಿಲ್ಲ. ಸಿದ್ದೇಶ್ವರ ಅಪ್ಪಾಜಿಯವರನ್ನು ನೆನೆಸಿಕೊಳ್ಳಲು ನನಗೆ ಇಂಥ ಸುಸಂದರ್ಭ ಸಿಗುತ್ತಿರಲೇ ಇಲ್ಲ. ಕೊನೆಯದಾಗಿ ನಾನು ಇನ್ನೊಬ್ಬರಿಗೆ ಧನ್ಯವಾದಗಳನ್ನು ತಿಳಿಸಲೇಬೇಕು. ಅವರು ನಮ್ಮ ಅಕ್ಕನ ಅರಿವಿನ ಸದಸ್ಯರು, ಸೋದರಿ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ರು. ಮೀನಾಕ್ಷಿ ಪಾಟೀಲ್ರಿಗೆ ನಾನು ಸಿದ್ದೇಶ್ವರ ಅಪ್ಪಾಜಿಗಳ ವಿಷಯ ಬಗ್ಗೆ ಏನಾದರೂ ತಮ್ಮಲ್ಲಿ ಒಂದೆರಡು ಪುಸ್ತಕಗಳಿದ್ರೆ ಕೊಡ್ರಿ ಅಂತ ಕೇಳಿದ್ರೆ ಅವರು 8 ಪುಸ್ತಕಗಳನ್ನ ಹುಡುಕಿ ನನ್ನ ಮನೆಯವರೆಗೂ ತಂದು ಕೊಟ್ಟರು. ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಎಲ್ಲ ವೇದಿಕೆ ಸದಸ್ಯರಿಗೆ, ಸಂಘಟನಾಗಾರರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಶರಣಾರ್ಥಿಗಳು. ಶ್ರೀಗಳ ಸಾರ್ಥಕತೆಯ ಬದುಕನ್ನು ಪೂರೈಸಿದ ಬಗೆಯನ್ನು ಎಳೆಯಾಗಿ ನಮ್ಮ ಕಣ್ಣು ಮುಂದೆ ಕಟ್ಟುವಂತೆ ತಿಳಿಸಿಕೊಟ್ಟ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಮ್ಮ ಮಾರ್ಗದರ್ಶನ ನುಡಿಗಳನ್ನು ಹೇಳಬೇಕೆಂದು ಶರಣೆ ಪ್ರೇಮಾ ಅಣ್ಣಿಗೇರಿ ಅಕ್ಕನವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೇಮಾ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಈ 3 ಸಂಘಟನೆಗಳ ಅಡಿಯಲ್ಲಿ ಶರಣೆ ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತಪ್ಪ ಲಿಂಗಪ್ಪ ಹೂಗಾರ್ ಹಾಗೂ ತಾಯಿ ಶರಣೆ ಶಾಂತಮ್ಮ ಹನುಮಂತಪ್ಪ ಹೂಗಾರ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿದೆ. ಇವರ ಸ್ಮರಣಾರ್ಥ ಇರುವ ದತ್ತಿ ಉಪನ್ಯಾಸದಲ್ಲಿ ಪ್ರಥಮ ದಿನವೇ ಸಿದ್ದೇಶ್ವರ ಶ್ರೀಗಳ ಉಪನ್ಯಾಸವಿದ್ದದ್ದು ಒಂದು ಯೋಗ ಅಂತ ಅನಿಸ್ತದೆ. ಈ ಕಾರ್ಯಕ್ರಮದ ಮೂಲ ಸೂತ್ರಧಾರರಾದಂಥ ಸೋದರ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಸೋದರಿ ಈವರೆಗೆ ಉಪನ್ಯಾಸ ನೀಡಿದಂಥ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೂ, ವೀಣಾ ಮೇಡಮ್ ಅವರಿಗೂ, ಈ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ, ಸಂಯೋಜಕರಿಗೂ, ಕಾರ್ಯಕ್ರಮ ನಿರ್ವಹಿಸುವವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಶರಣಾರ್ಥಿಗಳು. ಈವರೆಗೆ ಸೋದರಿ ಸರಸ್ವತಿ ಪಾಟೀಲ್ ಮೇಡಮ್ ಅವರು ನಮ್ಮ ಕಾಲದ ಸಂತ, ಮಹಾಂತ, ಶಿವಯೋಗಿ, ಶರಣ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ, ಆ ಬುದ್ಧಿಯವರ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಮನ ಮುಟ್ಟುವಂತೆ ನಮಗ ತಿಳಿಸಿಕೊಟ್ರು. ಅವರು ಹೇಳಿದ್ದು ಕೇಳಿದ ಕೂಡಲೇ ನನಗೆ ಏನ್ ಅನಿಸ್ತಂದ್ರ ಹಸಿದ ಹೊಟ್ಟೆ ತುಂಬಿ ತಣ್ಣಗಾದಂಗಾಯ್ತು. ನಮ್ಮ ಮನಸ್ಸು ಭಾವ ತುಂಬಿ ಹೋಯ್ತು. ಅದಕ್ಕೆ ಮೆರಗು ಕೊಡುವಂಗ ಪ್ರಾರ್ಥನೆಯನ್ನು ಕೂಡ ವಿದ್ಯಾ ಮೇಡಮ್ ಅವ್ರು ಮಾಡಿದ್ರು. ಇವೆರಡೂ ಕೇಳಿದ್ಮೇಲೆ ನನಗ ಅನಿಸ್ತತಿ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಯು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವರ ಅನ್ನುವಂಥ ವಚನ ನೆನಪಾಗ್ತಾ ಇದೆ. ಆ ಶರಣರ ಒಂದು ಪೂರ್ಣ ಜೀವನದ ಚಿತ್ರಣವನ್ನೇ ನಮ್ಮ ಕಣ್ಣು ಮುಂದೆ ಕಟ್ಟುವಂಗ ಮೇಡಮ್ ಅವ್ರು ಹೇಳಿದ್ರು. ಈಗ ಮಾತು ನಾನು ಮೌನ ಆದು ಅಂತ ಅನ್ನುವಂಥ ಮಟ್ಟಿಗೆ ಬಂದೆ ನಾನು. ಆದ್ರೂ ಕೂಡ ಮಾರ್ಗದರ್ಶನ ಅಂತ ಅಲ್ಲ, ಆ ಮೇರು ಸದೃಶ್ಯವಾದಂತ ಮಹಾಂತರ ಜೀವನದ ಬೆಳಕಿನೊಳಗ ಒಂದಡಿ ಇಟ್ಟು ನಾವು ಎಲ್ಲ ಹೋಗೋಣ, 1 ತಾಸು ಅವ್ರ ಬಗ್ಗೆ ಕೇಳಿ ಮನಸ್ಸನ್ನ ತಣಿಸ್ಕೊಳ್ಳೋಣ, ಅವ್ರ ಜೀವನದ ಬೆಳಕಿನೊಳಗ ನಾವು ಸಾಗಲಿಕ್ಕೆ ಪ್ರಯತ್ನ ಪಟ್ಟು ಅನುಭವಿಸೋಣ, ಆನಂದಿಸೋಣ ಅಂತ ಒಂದು ಮಾತನ್ನ ಹೇಳ್ತಾ, ನಾನು ಮೇಡಮ್ ಅವ್ರು ಹೇಳಿದ ಬಗ್ಗೆ ನನಗ ಇಷ್ಟು ಸಂತೋಷ ಅನಿಸ್ತದು. ಅದು ನಿಜವಾಗ್ಲೂ ನಮ್ಮ ಮಧ್ಯೆ ಆಗಿ ಹೋದಂತ ಒಂದು ದಿವ್ಯ ಚೇತನ, ನಡೆದಾಡುವ ದೇವರು ಅಂತ ಹೇಳಿಕ್ಕೆ ಬಯಸ್ತೀನಿ. ಒಂದು ಮಾತು ನನಗ್ ಬಹಳ ಹಿಡಿಸಿದ್ದೇನಂದ್ರ, ಅವ್ರು ನಡೆದಂತ ನುಡಿದ್ರು ಅವ್ರು ಶರಣರು. ಈ ಕಾರಣಕ್ಕ ಏನಾಯ್ತು ಅಂದ್ರ ಅವ್ರು ನುಡಿದಿದ್ದೆಲ್ಲಾ ದಿವ್ಯ ಮಂತ್ರ ಆಯ್ತು, ನಡೆದಿದ್ದೆಲ್ಲಾ ದಿವ್ಯ ಪಥ ಆಯ್ತು, ತುಂಬಿದ ಕೊಡ ಇದ್ದಂಗ ಇದ್ರು ಅವ್ರು. ಈ ಮಾತಿನ ಸತ್ಯತೆ ಅನುಭವ ಏನೈತೆ ಅಂದ್ರ, ಈಗ ಆ ಸಿದ್ದೇಶ್ವರ ಶ್ರೀಗಳ ದರ್ಶನ ಆಶೀರ್ವಾದ ಪಡೆದಂತ ಎಲ್ಲರಿಗೂ ಆಗಿರ್ಬೇಕು ಅಂತ ನನಗನ್ಸ್ತದೆ.
ಇಂತಹ ಪುಣ್ಯಾತ್ಮ, ಇಂತಹ ಮಹಾತ್ಮ ಬದುಕಿದ ಕಾಲದಲ್ಲಿ ನಾವು ಬದುಕಿದ್ವಲ್ಲ ಎಂಬುದೇ ನಮಗೆಲ್ಲ ಅತ್ಯಂತ ಸೌಭಾಗ್ಯದ ಕಾಲ, ಅತ್ಯಂತ ಸೌಭಾಗ್ಯದ ವಿಷಯ ಅಂತ ನನಗನಿಸ್ತತಿ. ಮೇಡಮ್ ಅವ್ರು ಹೇಳಿದ್ರು, ಅವರೊಬ್ಬರ ಸಂತ ಆಗಿದ್ರು, ಮಮತೆಯ ಬಂಧನ ಕಳಚಿ ಬಲುದೂರ ನಿಂತ ಸಂತ ಅಂತ ಹೇಳಿದ್ರು. ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ ಅನ್ನೋ ಮಾತಾಡಿದ್ರು. ಆಮೇಲೆ ಅದ್ರ ಜೊತೆಗೇನೆ ಮೇಡಮ್ ಅವರು ಇವರು ನನ್ನ ಗುರುಗಳಾದಂತಹ ಗುರ್ಲಿಂಗ್ ಕಾಪ್ಸೆ ಆ ಜ್ಞಾನಯೋಗಿ ಅಂತ ಒಂದು ಕವನ ಬರ್ದಾರ. ಆ ಕವನದ ಒಂದು ನುಡಿಯನ್ನ ಅವ್ರು ಓದಿ ಹೇಳಿದ್ರು. ಆ ಕವನದ ನುಡಿಯ ಕೊನೆ ಸಾಲುಗಳನ್ನು ಮಾತ್ರ ನಾ ಇಲ್ಲಿ ಹೇಳ ಬಯಸ್ತೀನಿ. ಬಯಲಿನಲ್ಲಿ ನಿರ್ಬಯಲ ಕುರಿತು ನಿರ್ವಚನ ಬರೆದ ಸಂತ ನೀವು, ಹಿಡಿಯಬಹುದೇ ಈ ಕವಿತೆಯಲ್ಲಿ ನೀ ಕಂಡ ಆ ಅನಂತವನ್ನು. ಆ ಸಂತ ಕಂಡ ಆ ಅನಂತವನ್ನ ನಮ್ಗೆ ಹಿಡಿಲಿಕ್ಕೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಅವರ ಬೆಳಕಿನೊಳಗೆ ಬದುಕುವುದು ಒಂದೇ ನಮಗಿರುವಂತ ಹಾದಿ ಅಂತ ನನಗ ಅನಿಸ್ತತಿ. ಇನ್ನ ಆ ಸಂತರ ಬಗ್ಗೆ ಸರ್ವಾಂಗೀಣವಾಗಿ ಎಲ್ಲ ದೃಷ್ಟಿಕೋನದಿಂದ ಅವರು ಆ ಸಂತರನ್ನ ಯಾವ್ಯಾವ ರೀತಿ ಅವ್ರು ಬದುಕಿದ್ರು, ಯಾವ್ಯಾವ ರೀತಿ ಅವ್ರು ನಮ್ಗ ಹಾದಿ ತೋರಿಸಿದ್ರು ಅನ್ನೋದನ್ನ ಮೇಡಮ್ ಅವ್ರು ಎಲ್ಲಾ ವಿವರವಾಗಿ ಹೇಳಿದ್ರು. ಆದ್ರೂ ಕೂಡ ನನ್ನ ವೈಯಕ್ತಿಕ ಕೆಲವು ಅನುಭವಗಳನ್ನ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ಅವ್ರ ಪ್ರವಚನದ ಬಗ್ಗೆ ಹೇಳುವಾಗ ನನಗೂ ಕೂಡ ಆ ಸಂತರ ಪ್ರವಚನವನ್ನ ಒಂದು ತಿಂಗಳವರೆಗೆ ಕೇಳುವಂತ ಸೌಭಾಗ್ಯ ಬೆಳಗಾವದೊಳಗೆ ನನಗೆ ಸಿಕ್ಕಿತ್ತು. ಅಲ್ಲಿ ನಾನು ಕಂಡುಕೊಂಡದ್ದು ಏನಂದ್ರ, ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ಪ್ರಾರಂಭ ಆಯ್ತಂದ್ರ ಶ್ರೀಗಳ ಒಂದು ಪ್ರವಚನ ಮುಗಿದ ಕೂಡಲೇನ ನಾವು ಟೈಮ್ ನೋಡೋದ ಬೇಡ, ಸರಿಯಾಗಿ 7 ಗಂಟೆ ಆಗಿರ್ತಿತ್ತು. ಅಷ್ಟು ಸಮಯ ಪರಿಪಾಲನೆ ಅವರ ಜೀವನ ಕ್ರಮ ಆಗಿತ್ತು ಅವ್ರದ್ದು. ಅವರು ಈ ಒಂದು ಕ್ರಮವನ್ನ ನಾನು ಗುಲ್ಬರ್ಗದಾಗಿದ್ದಾಗನು ಕಂಡಿದ್ದೆ, ಬೇರೆ ಊರುಗಳಲ್ಲಿ ಕೂಡ ಅವ್ರದ್ದೊಂದು ಸಮಯ ಪರಿಪಾಲನೆ ಅಷ್ಟಾಗಿತ್ತು. ಅವ್ರು ನೋಡಿ ಟೈಮ್ ಇಟ್ಕೋಬೇಕಂತಿದ್ರು ಎಲ್ಲರೂ ಅಲ್ಲಿ ಅವಾಗ. ಮತ್ತೊಂದ್ ಏನಂದ್ರ, ಅವರು ಸರಳತೆ ಸಾಕಾರ ಮೂರ್ತಿಗಳು, ಆಮೇಲೆ ಜೇಬಿಲ್ಲದ ಜೋಗಿ, ಕಾಸಿಲ್ಲದ ತ್ಯಾಗಿ, ಬಯಲೆಲ್ಲಾ ಬೆಳಕು, ಆಮೇಲೆ ಬೆಲೆ ಕಟ್ಟಲಾಗದ ಮಾಣಿಕ್ಯ, ನಿರ್ಮೋಹಿ, ನಿಜತ್ಯಾಗಿ, ಅವೆಲ್ಲಾ ಮೌಲ್ಯಗಳನ್ನ ನೋಡಿದ್ರ, ನಾ ಹೇಳಿದ್ದನ್ನ ನೋಡಿದ್ರ ಆ ಎಲ್ಲಾ ಮೌಲ್ಯಗಳ ಮೊತ್ತವೇ ಸಿದ್ದೇಶ್ವರ ಶ್ರೀಗಳು ಅಂತ ನನಗ ಅನಿಸ್ತತಿ. ಆನಿ 9 ಮಂದಿ ಕುರುಡ್ರು ಆನಿ ನೋಡ್ದಂಗ ಅವ್ರನ್ನ ಯಾವ ದಿಕ್ಕಿನಿಂದ ನೋಡ್ತಿ ಆ ರೀತಿ ಅವ್ರು ಕಂಡಾರ. ಅಂಥ ಮಹಾತ್ಮರು, ಅಂಥ ಸಂತರು, ಅವ್ರ ಬಗ್ಗೆ ಮಾತಾಡೋದಂದ್ರೆ ಒಂದ್ ಹೆಮ್ಮೆ ವಿಷಯ. ನನ್ನ ಭಾವ ತುಂಬಿ ಹೋಗೈತೆ ಅವ್ರ ಬಗ್ಗೆ ಹೇಳ್ಬೇಕಂದ್ರ. ಸರಳತೆ ಸಾಕಾರ ಅಂದಾಗ ಕೂಡ ನನಗ ಒಂದು ಮಾತು ನೆನಪಾಕತಿ. 1909 ಅವ್ರನ್ನ ಅಕ್ಕ ಸಮ್ಮೇಳನಕ್ಕ ಕರ್ಸಿದ್ರು ಅಲ್ಲಿ. ಅವಾಗ ಕರೆಸಿದಾಗ ಅವಾಗ ಥಂಡಿತ್ತಾಗ ಅಲ್ಲಿ ಹವಾಮಾನ. ಅದಕ್ಕ ಥಂಡಿದ ಸಲುವಾಗಿ ಅಲ್ಲಿ ಅಮೆರಿಕದ ಭಕ್ತರು ಏನಿದ್ರು, ಬೆಚ್ಚಗೆನೆ ಬಟ್ಟೆ ಬೇಕಾಕವ್ರಿ, ಮತ್ತ ಸ್ವೆಟರ್ ವಗೈರೆ ಬೇಕಾಗಬಹುದು ಅಂತ ಶ್ರೀಗಳಿಗೆ ಹೇಳಿದ್ರಂತ. ಆಗ ನಾನು ಅಲ್ಲೇ ಇದ್ದೆ. ಶ್ರೀಗಳು ಒಂದ್ ಅಂಗಿಗೆ ಇನ್ನೊಂದ್ ಅಂಗಿಗೆ ಜೋಡಿಸಿ ಹೊಲ್ಕೊಂಡ್ ಬಂದು ಮತ್ತ್ಯಾಕ್ ಸ್ವೆಟರ್ ಅಂದ್ರು. ಅದು ಅಷ್ಟು ಸರಳ ಒಂದು ಜೀವನ ಅವ್ರದಾಗಿತ್ತು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಆಮೇಲೆ ಊಟ ಕೂಡ ಪ್ರಸಾದ ಏನ್ ಮಾಡ್ಬೇಕಂತ ಕೇಳಿದಾಗ ಖಾರ ಉಪ್ಪು ಇಲ್ಲದು ಹೆಚ್ಚಿಗಿರುದ ಏನ್ ಮಾಡಿದ್ರು ಸಾಕು ಅಂತ ಹೇಳಿದ್ರು. ಜೋಳದ ರೊಟ್ಟಿ, ಹೆಸರು ಕಾಳ ಪಲ್ಯ, ಹೀಗೆ ಸರಳ ಸಾದಾ ಪ್ರಸಾದವನ್ನೇ ಅವ್ರು ಯಾವಾಗ್ಲೂ ಸ್ವೀಕಾರ ಮಾಡ್ತಿದ್ರು. ಇವತ್ ನಾವ್ ಎಷ್ಟೋ ಮಂದಿ ಸ್ವಾಮಿಗಳಿಗೆ ಪ್ರಸಾದ ಮಾಡ್ಬೇಕಂದ್ರೆ ಆಕಳ ಹಾಲ್ ಬೇಕು, ಆಕಳ ತುಪ್ಪ ಬೇಕು, ಹಿಂಗೆಲ್ಲಾ ಅಂತಿದ್ವಿ. ಅದ್ ಯಾವುದೂ ಇದ್ದಿದ್ದಿಲ್ಲ. ಅಷ್ಟು ಸರಳತೆ ಅವರ ಜೀವನ ಬದುಕಿನ ಪ್ರತಿ ಅಂಗದೊಳಗೂ ನಾವು ಕಾಣಬಹುದಾಗಿತ್ತು. ಇನ್ನ ಶ್ರೀಯುತರ ಪ್ರವಚನಗಳ ಬಗ್ಗೆ ಮೇಡಮ್ ಅವರು ಸಾಕಷ್ಟು ಹೇಳಿದ್ರು. ಅವರ ಪ್ರವಚನ ಅಂದ್ರ ಜನಮನ ಕುಣಿತಿತ್ತು. ರಾಮಾಯಣ, ಮಹಾಭಾರತ, ಪುರಾಣ ಕಥೆಗಳು, ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಇತಿಹಾಸ, ಭೂಗೋಳ, ಜ್ಞಾನ, ವಿಜ್ಞಾನ, ತತ್ವಜ್ಞಾನ, ಸಾಮಾನ್ಯ ಜ್ಞಾನ ಕೂಡ ಅವ್ರ ಉಪನ್ಯಾಸದೊಳಗೆ ನಾವು ಕೇಳ್ತಿದ್ವಿ. ಹೆಂಗ್ ಹೇಳ್ತಿದ್ರ ಅವನ್ನ ಅಂತಂದ್ರ ಎಲ್ಲರಿಗೂ ತಿಳಿಬೇಕು, ನಮ್ ಎದೆಯಾಗಿ ಇಳಿಬೇಕದು, ಮತ್ತ ಅದು ಮನಸ್ಸಿನಾಗ ಉಳಿಬೇಕು. ಆ ರೀತಿಯಾದಂತ ಅವ್ರ ಮಾತುಗಳು ಇರ್ತಿದ್ವು. ಎಲ್ಲಾ ಹೇಳ್ಕೋತ ಬಂದು ಇನ್ ಮುಗಿತೈತೆ ಅನ್ನುವಾಗ ಒಂದು ತತ್ವವನ್ನ ನಮ್ಮ ಮುಂದೆ ಇಟ್ಟು ಬಿಡ್ತಿದ್ರು. ನೀವು ಸರಳ ಮಾತಾಡ್ರಿ, ನೀವು ಸುಂದರವಾಗಿ ಮಾತಾಡ್ರಿ ಅನ್ನೋದಕ್ಕೆಲ್ಲ ಉದಾಹರಣೆ ಕೊಟ್ಕೋತ ಬಂದು ಕೊನೆಗೆ ನುಡಿದರ ಮುತ್ತಿನ ಹಾರದಂತೆ ಇರ್ಬೇಕು ಅನ್ನುವಂತ ಮಾತನ್ನ ಹೇಳಿ, ಅವರು ಹೇಳುವಂತ ಶೈಲಿಯೇ ಒಂದು ಮನಮುಟ್ಟುವಂತದ್ದು. ಅವ್ರು ಮಾತಾಡುವಂತ ರೀತಿನೇ ಒಂದು ಜನಮನದೊಳಗ ಉಳಿತು. ಅದನ್ನೇ ಒಂದು ಕಾಯಕ ಮಾಡ್ಕೊಂಡು ಅವರು ಜ್ಞಾನ ಯೋಗಾಶ್ರಮ, ವಿಜಾಪುರದ ಜ್ಞಾನ ಯೋಗಾಶ್ರಮ ಐತಿ, ಅದಕ್ಕ ಕೂಡ ಅದು ಕೂಡ ಜ್ಞಾನದಾಸೋಹದ ಕಾರ್ಯವನ್ನ ಅಲ್ಲಿ ಮಾಡಿದ್ರು. ಅದು ಬೆಳಿಲಿಕ್ಕೂ ಕೂಡ ಅವರು ಕಾರಣರಾದ್ರು ಅನ್ನುವಂತ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಮತ್ತೊಂದು ಅವ್ರ ಪ್ರವಚನಗಳ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು. ಅವ್ರ ಪ್ರವಚನದ ಕಾಯಕ ಇಷ್ಟು ಬಿಡುವಿಲ್ದ ಸಾಕ್ತಿತ್ತಲ್ಲ, ಅವ್ರ ಪ್ರವಚನ ಬೇಕು ಅಂದ್ರೆ ನಾವ್ ಒಂದ್ 2 ವರ್ಷ ಮುಂಚೆನ ಅವ್ರಿಗೆ ತಿಳಿಸ್ಬೇಕಾಗ್ತಿತ್ತು. ಅಂದ್ರೆ ಅಷ್ಟು ಪುರ್ಸೊತ್ತಿಲ್ದ ಹಂಗ ನಡೆದಾಗ ಪುರ್ಸೊತ್ತಿಲ್ದ ಅವ್ರು ನಡೀತಿದ್ದ ಸಲುವಾಗಿ 2 ವರ್ಷ ಮುಂಚೆನೆ ಬುಕ್ ಆಗ್ಬಿಡ್ತಿದ್ವು ಅವ್ರಿಗೆ, ಈ ಊರಾಗ ಅಂತ ಹೇಳಿ.
ಅಷ್ಟು ಬಿಡುವಿಲ್ಲದ ಕಾಯಕವನ್ನ ಮಾಡಿದಂತ ವ್ಯಕ್ತಿಗಳವರು. ಆಮೇಲೆ ಈ ಸಾಮಾನ್ಯ ಜನರು, ಮೇಡಮ್ ಅವ್ರು ಹೇಳಿದ್ರು, ಅದು ಖರೆ ಅದು. ಸಾಮಾನ್ಯ ಜನರೆಲ್ಲ ತಮ್ಮ ಚಕಡಿ ಕಟ್ಕೊಂಡು ಪ್ರವಚನ ಕೇಳಾಕ್ ಬರ್ತಿದ್ರಂತ. ಅವಾಗ ಬಂದವ್ರಿಗೆಲ್ಲ ಇವ್ರು ಕೇಳೋದೇನೋ ಇಲ್ಲ, ಪ್ರವಚನ ಹೇಳಿದಿಕ್ಕೇನು ಕೇಳ್ತಿದ್ದಿಲ್ಲಂತ. ಆದ್ರ ಬಂದ ಜನರಿಗೆಲ್ಲ ಪ್ರಸಾದ ವ್ಯವಸ್ಥೆ ಆಗ್ಬೇಕು ನೋಡ್ರಪ್ಪ ಅಂತಿದ್ರು ಅವ್ರು. ಬಂದ ಜನರು ಹೆಂಗ ಅವ್ರ ಮಾತುಗಳನ್ನ ಕೇಳಿ ಮನಸ್ಸನ್ನು ತುಂಬ್ಕೊಂಡು ಹೋಗ್ತಾರ, ಹೊಟ್ಟಿನೂ ತುಂಬ್ಕೊಂಡು ಹೋಗ್ಲಿ ಅನ್ನುವಂತ ಭಾವ ಅವರಲ್ಲಿ ಇರ್ತಿತ್ತು. ಆಮೇಲೆ ಮತ್ತೊಂದು ಮಾತು ಏನಂದ್ರ, ನಾನು ಕಂಡಂಗ ಅವ್ರ ಪ್ರವಚನಗಳನ್ನ ಕಂಡಂಗ ಅವ್ರು ಅತ್ಯಂತ ನಿಸರ್ಗ ಪ್ರಿಯರಾಗಿದ್ರು. ಒಂದ್ ಎಲಿ ಇರ್ಲಿ, ಒಂದ್ ಹೂ ಇರ್ಲಿ, ಒಂದ್ ಪಕ್ಷಿ ಇರ್ಲಿ, ಅವರ ಪ್ರವಚನದಲ್ಲಿ ಬರ್ಲೇಬೇಕು. ಒಂದ್ಸಲ ಆದ್ರೂ ಅವ್ರ ಪ್ರವಚನದಾಗ ಬರ್ತಿದ್ದು ಹೋಗು. ಅವರ ಬದುಕು ಸಹ ನಿಸರ್ಗದಂತೆ ಸಹಜ, ಸರಳ ಇತ್ತು. ಹೆಂಗಂದ್ರ ಬೇಗ ಏಳೋದು, ಬೇಗ ಮಲಗೋದು, ವಾಯು ವಿಹಾರ, ಪ್ರಾರ್ಥನೆ, ಓದು, ಪ್ರಸಾದ ಸೇವನೆ ಎಲ್ಲವೂ ಕೂಡ ನಿಸರ್ಗ ಸಹಜವಾಗಿಯೇ ನಡೀತಿತ್ತು. ಮತ್ತ ಅವರು ಹೇಳಿದ್ರು, ಅವರು ಅವರ ಒಂದು ಕೊನೆಯ ದಿನಗಳ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು. ಅವ್ರು ಹೆಂಗಂದ್ರ ಬೈಲನ್ನ ಬಿತ್ತಿ, ಬೈಲನ್ನ ಬೆಳೆದು ಕೊನೆಗೆ ಬೈಲಾಗಿ ಹೋದ್ರು ಏನೋ ಅಂತ ನನಗನ್ಸ್ತತಿ. ಅವ್ರು ಏನನ್ನೂ ಬಯಸದ ಬಯಲು, ಜ್ಞಾನ ತುಂಬಿದ ಕೊಡ ಅಂತ ಹೇಳ್ಬೋದು. ಕುರುಹೇನು ತೋರದೆ ಬೆರದೇಕವಾಗೆಂದು ಸರ್ಪಭೂಷಣ ಶಿವಗಳು ಒಂದ್ ಕಡೆ ಮಾತು ಹೇಳ್ತಾರ. ಅಂದ್ರ ಭೌತಿಕವಾಗಿ ಯಾವ ಕುರು ಉಳಿಯದಂತೆ ಪಂಚಭೂತಗಳಲ್ಲಿ ಅವ್ರ ದೇಹ ಒಂದಾಗಿ ಹೋಯ್ತು. ಅಂತಹ ಶರಣರನ್ನ ಸಂತರ ನೆನಪಿಸ್ಕೊಂಡಾಗ ನನಗೆ ಯಾವ ವಚನ ನೆನಪಾಕತಿ ಅಂದ್ರ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಗರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗರು ನೋಡಯ್ಯ ಉರ್ಲಿಂಗ ದೇವ ಅನ್ನುವಂತ ಉರ್ಲಿಂಗ ಪೆದ್ದಿಗಳ ವಚನ ನೆನಪಾಗ್ತಾ ಇದೆ. ಸಿದ್ದೇಶ್ವರ ಸ್ವಾಮಿಗಳನ್ನ ಯಾರ ಜೊತೆಗೂ ಹೋಲಿಸಾಕ್ ಸಾಧ್ಯದಿಲ್ಲ. ಸಿದ್ದೇಶ್ವರ ಸ್ವಾಮಿಗಳಂದ್ರ ಸಿದ್ದೇಶ್ವರ ಸ್ವಾಮಿಗಳೇ, ಅವ್ರನ್ನ ಯಾರೊಂದಿಗೂ ಹೋಲಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿನ ಅವರು ಗುರುವೇ ನೀನು ಅಲಿದು ಪಾದವ ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಅನ್ನೋ ಹಂಗ ಬಸವಲಿಂಗ ಶರಣರು ಹೇಳಿದಂಗ ಅವರಿಟ್ಟ ನೆಲ ಎಲ್ಲ ಪವಿತ್ರ ಆಯ್ತು, ಅವರು ಬಳಸಿದಂತಹ ಜಲ ಎಲ್ಲ ತೀರ್ಥ ಆಯ್ತು ನಮಗ. ಅಂತ ಒಬ್ಬ ಸಂತರು ಅವ್ರ ನೆನೆಸ್ಕೊಂಡದ್ದೇ ನಮಗೊಂದು ಪುಣ್ಯದ ಕೆಲಸ ಅಂತ ನನ್ಗ ಅನ್ಸ್ತತಿ. ಮತ್ತು ಓದಲ್ರಿ ಮೇಡಮ್, ಕೇಳ್ತದ್ರಿ? ಒಂದೆರಡು ವೈಯಕ್ತಿಕ ಪ್ರಸಂಗಗಳನ್ನ ಹೇಳಾಕ ಇಲ್ಲಿ ಇಚ್ಛೆ ಪಡ್ತೇನಿ. ಒಂದು, ನಮ್ಮ ಆತ್ಮೀಯರಾದಂತಹ ಸಜ್ಜನ್ ಸರ್ ಅವರು ಅಲ್ಲಮ ಪ್ರಭುದೇವರ ವಚನಾರ್ಥ ಅಂತ ಒಂದು, ಅದು ಈಗ ಗ್ರಂಥ ಆಗಿ ಹೊರಗೆ ಬಂದದ. ಆ ಒಂದು ಪುಸ್ತಕದ, ಅದು ಅಧ್ಯಾತ್ಮ ಮತ್ತು ವಿಜ್ಞಾನ ಎರಡೂ ಕೂಡಿ ಸಮ್ಮಿಳನವಾಗಿ ಬರೆದಂತ ಒಂದು ಪುಸ್ತಕ. ಅದು ಗಗನದ ಮೇಲೊಂದು ಅಭಿನವ ಗಿಳಿ ಹುಟ್ಟಿ ಅನ್ನುವಂತ ಒಂದು ವಚನ ಬರ್ದಿದ್ರು. ಆ ವಚನದ ಮೇಲೆ 8 ಅಧ್ಯಾಯಗಳನ್ನ ಅವ್ರು ಬರ್ದಾರ ಆ ಒಂದು ಪುಸ್ತಕದಲ್ಲಿ. ಅದನ್ನ ತೆಗೆದುಕೊಂಡು ಶ್ರೀಗಳ ಕಡೆಗೆ ಹೋಗಿದ್ವಿ, ನಾನು ಹೋಗಿದ್ದೆ ಅವಾಗ. ಅದನ್ನ ನೋಡಿದಂತ ಅವರು ಏನಂದ್ರ ಇದನ್ನ ಸರಿಯಾಗಿ ನಾವು ಅವರ ಅವಗಾಹನೆಗೆ ತಂದು ಅವರ ಅಭಿಪ್ರಾಯ ತಿಳ್ಕೊಬೇಕಂತ ಹೋಗಿದ್ವಿ. ಅವಾಗ ಅಂದ್ರ ಅವ್ರು, ವಿಜ್ಞಾನ ಹಾಗೂ ಆಧ್ಯಾತ್ಮ ಎರಡೂ ವಿಷಯಗಳಲ್ಲಿ ಪರಿಣಿತರು ಓದಿದರೆ ಹೆಚ್ಚು ಸಮಂಜಸವಾಗ್ತದ, ಇದು ಅವ್ರು ಹೇಳಿದಂತ ಮಾತು. ಆದರೂ ಕೂಡ ನಾನು ಓದಿ ಅಭಿಪ್ರಾಯ ತಿಳಿಸುವುದಾಗಿ ಹೇಳಿದ್ರು. ಅಷ್ಟು ಸರಳ, ಅಷ್ಟು ಸಹಜ ಸ್ವಭಾವ ಅವ್ರದ್ದಾಗಿತ್ತು. ಇನ್ನೊಂದು ವೈಯಕ್ತಿಕ ಪ್ರಸಂಗವನ್ನ ಹೇಳ್ಬೇಕು ಅಂತಂದ್ರ, ಅವ್ರು ಮೈಸೂರ್ ಕಡೆ ಸುತ್ತೂರು ಸ್ವಾಮಿಗಳ ಕಡೆಗೆ ಅಲ್ಲಿ ಪ್ರವಚನ ಮಾಡ್ಲಿಕ್ಕೆ ಯಾವಾಗ್ಲೂ ಹೋಗ್ತಾ ಇದ್ರು ಅವ್ರು. ಹಂಗ ಹೋಗುವಾಗ ಒಮ್ಮೆ ಒಬ್ಬ ವಿಜ್ಞಾನಿಗಳು ಅವ್ರ ಜೊತೆಗೆ ವಾಯು ವಿಹಾರ ಮಾಡ್ತಿದ್ರಂತ. ಇದು ಕೇಳಿದ ಮಾತು. ಅಲ್ಲಿ ಹೊರಟಾಗ ಅಲ್ಲಿ ಭತ್ತದ ಬೆಳೆ ಇತ್ತಂತ, ಅದ್ರ ಜೊತೆಗೆ ಅವರು ವಾಯು ವಿಹಾರ ಮಾಡ್ತಿದ್ರು. ಅವಾಗ ಗುರುಗಳಾದಂತ ಶ್ರೀಗಳು, ಅಲ್ಲ, ಭೂಮಿ ಮೇಲೆ ಬೆಳೆಯುವಂತ ಬೆಳೆ ಬಗ್ಗೆ ನೀವು ಅಭ್ಯಾಸ ಮಾಡ್ತೀರಿ, ಅದರಂಗನ ಭೂಮಿಯ ಅಂತರಾಳ ಕೂಡ ಅನೇಕ ನೈಸರ್ಗಿಕ ಸಂಪತ್ತುಗಳ ಆಗರ ಐತಿದು. ಇಂಥ ಅಂತರಾಳದ ಶೋಧಿಸುವ ಕಾರ್ಯ ಇನ್ನೂ ಹೆಚ್ಚಿಗೆ ಮಾಡಬಹುದಲ್ಲ ಅಂದ್ರಂತ. ಆ ಮಾತನ್ನ ಅವ್ರು ಹೇಳಿದ್ರು. ಶ್ರೀ ಗುರುಗಳ ಒಳನೋಟಕ್ಕ ವಿಜ್ಞಾನಿಗಳು ತಲೆವಾಗಿ ಬಂದ್ರಂತ. ಆ ವೈಜ್ಞಾನಿಕ ದೃಷ್ಟಿಕೋನ ಶ್ರೀಗಳಲ್ಲಿತ್ತು. ಇನ್ನೊಂದು ವಿಶೇಷ ಅಂತಂದ್ರ, ಅವ್ರು ಬಹಳ ನಿರಪೇಕ್ಷಗಳಾಗಿದ್ರು ಅನ್ನುವಂಥ ಮಾತನ್ನ ಮೇಡಮ್ ಅವ್ರು ಹೇಳಿದ್ರು. ಅದು ಬಹಳ ಸತ್ಯ. ನಾನು ಕಂಡುಕೊಂಡಂಗ ಪೂರ್ವಾಶ್ರಮದ ಎಲ್ಲ ಬಂಧನಗಳನ್ನು ಕಳೆದಂತಹ ಸಂತರಾಗಿದ್ರು ಅವರು. ನಾನು ಕಣ್ಣಾರೆ ಕಂಡಂತೆ ಅವರ ಸೋದರ ಸಂಬಂಧಿಗಳು ಯಾರಾದರೂ ಶ್ರೀಗಳ ಹತ್ತಿರ ದರ್ಶನ ಆಶೀರ್ವಾದ ಪಡೆಯಲು ಬಂದ್ರ ಎಲ್ಲರ ಭಕ್ತರಂಗ ಅವರೂ ಬಂದು ಭೇಟಿಯಾಗಿ ಹೋಗ್ತಿದ್ರು. ಹೆಚ್ಚಿನ ಯಾವ ಒಂದು ಸಂಬಂಧವನ್ನು ಅವ್ರು ಇಟ್ಕೊಂಡಿದ್ದಿಲ್ಲ. ತಮ್ಮ ಮಠಕ್ಕೆ ಆಸ್ತಿಗಾಗಿ ತಮ್ಮ ಸಂಬಂಧಿಕರನ್ನೇ ಇವತ್ತ ಅನೇಕ ಸ್ವಾಮಿಗಳು ವಾರಸ್ದಾರನಾಗಿ ಮಾಡ್ತಾರ. ಆದ್ರ ಶ್ರೀಗಳು ಅದಕ್ಕ ಅಪವಾದ ಆಗ್ಬಿಟ್ಟಿದ್ರು.
ಅವ್ರು ಬರೆದಂತಹದ್ದು ಒಂದೇ ಒಂದಂದ್ರೆ ತಮ್ಮ ದೇಹ ಸಂಸ್ಕಾರದ ಬಗ್ಗೆ ಬರೆದಂತ ಒಂದು ಉಯಿಲು ಮಾತ್ರವನ್ನ ನಾವು ಕಾಣ್ತಾ ಇದ್ದೀವಿ. ಅವ್ರು ಹೇಳಿದ್ರು ಅವ್ರ ಕಿಸೆ ಇಲ್ಲದ ಅಂಗಿಯನ್ನ ಉಡ್ತಿದ್ರು ಅನ್ನುವಂತ ಮಾತನ್ನ ಹೇಳಿದ್ರು. ಕಿಸೆ ಇಲ್ಲದ ಅಂಗಿ ತಾವೇ ಹೊಲ್ಕೊಂಡಂತ ಅಂಗಿಯನ್ನ ಹಾಕೊಳ್ತಿದ್ರು ಅವ್ರ ಲುಂಗಿ ಕೂಡ ಹಂಗ ಇರ್ತಿತ್ತು. ನಾನು ಕಂಡಂಗ ಸಮೀಪದಿಂದ ನನ್ಗೊಂದೆರಡು ಸಲ ಕಾಣುವಂತ ಅವಕಾಶ ಸಿಕ್ಕಾಗ ನಾನು ಕಂಡಂಗ ರೆಡಿಮೇಡ್ ಲುಂಗಿ ಸತ್ಯಕ್ ಅವ್ರು ಸುತ್ತಿದ್ದಿಲ್ಲ ಅನಿಸ್ತು. ಸಾದಾ ಒಂದು ಮಂಜರ್ಪಾಟ್ ಬಟ್ಟಿ ಇರ್ತದಲ್ರ, ಆ ಟೈಪ್ ಬಟ್ಟಿಯನ್ನ ಹೊಂದಿಸ್ಕೊಂಡು ಹೊಲಿದು ಹಾಕೊಳ್ಳೋದನ್ನ ನಾನು ಕಾಣ್ತಿದ್ದೆ. ಅಷ್ಟು ಸರಳತೆಯ ಸಾಕಾರ ಮೂರ್ತಿಗಳು ಅವರಾಗಿದ್ರು ಅಂತ. ಅವ್ರ ಕಡೆ ಒಂದ್ಸಲ ಮತ್ ಕಿಸೆನೇ ಇಲ್ಲ ಅಂದ್ಮೇಲೆ ಒಂದ್ ಪೈಸಾನು ಇರ್ತಿದ್ದಿಲ್ಲ. ಮತ್ತ ಅವ್ರ ಕಡೆ ಒಂದ್ ಸೈಕಲ್ ಕೂಡ ಇದ್ದಿದ್ದಿಲ್ರಿ ಹೇಳ್ಬೇಕಂತಂದ್ರ. ಒಮ್ಮೆ ಒಬ್ಬ ಭಕ್ತರು ಕಾರ್ ಖರೀದಿಸಿ ಅವ್ರ ಕಡೆ ತಂದ್ ಅಂತಾರಂತ, ಬುದ್ಧಿ ಈ ಕಾರು ತಮ್ಮ ಪಾದ ಸ್ಪರ್ಶ ಬಯಸ್ತದ, ಅದಕ್ಕ ನೀವು ಇದನ್ನ ನೀವೇ ಬಳಸ್ಬೇಕು ಅಂತ ಬೇಡ್ಕೊಳ್ತಾರ ಅವ್ರಿಗೆ. ಆಗ ಶ್ರೀಗಳು ಅಷ್ಟೇ ನಯವಾಗಿ ನಕ್ ಕಾರನ್ನು ಮುಟ್ಟಿ ಆತಲ್ಲ ನಾನು ಮುಟ್ಟಿದೆ, ಸ್ಪರ್ಶ ಆಯ್ತು, ತಗೊಂಡ್ ಹೋಗ್ರಿ ಅಂದ್ರಂತ. ಅಷ್ಟು ಅಂದ್ರ ಅವ್ರು ಕರ್ಕೊಂಡ್ ಹೋದವ್ರು ಕೂಸಾಗಿದ್ರ ವಿನಃ ಯಾವ್ದು ಬೇಕಂತ ಬಯಸ್ತವ್ರಲ್ಲ. ಅಂಥ ಸಂತರು, ಅಂಥ ಶರಣರನ್ನ ಸ್ಮರಿಸುವುದೇ ನಮಗೊಂದು ಸೌಭಾಗ್ಯ ಅಂತ ನನಗ ಅನಿಸ್ತೈತಿ. ಮೇಡಮ್ ಅವರು ಯಾವುದನ್ನು ಉಳಿಸ್ಲಾರ್ದಂತೆ ಎಲ್ಲವನ್ನ ಹೇಳಿದ್ದಾರೆ. ಸಿದ್ದೇಶ್ವರ ಶ್ರೀಗಳು ಇವತ್ತು ನಮ್ಮೊಂದಿಗೆ ಭೌತಿಕವಾಗಿ ಇಲ್ಲ. ಇದೊಂದು ತುಂಬಲಾಗದ ನಿರ್ವಾತ ಅಂತ ಅನಿಸ್ತದೆ. ಆದ್ರ ಸಿದ್ದೇಶ್ವರ ಶ್ರೀಗಳು ಸ್ಥಾವರವಾಗದೆ ಕೋಟಿ ಕೋಟಿ ಭಕ್ತರ ಹೃದಯಗಳಲ್ಲಿ ಚೇತನ ಸ್ವರೂಪಿಯಾಗಿ ಶಾಶ್ವತವಾಗಿ ನೆಲೆಸ್ಯಾರ ಅಂತ ಹೇಳ್ತೀನಿ. ಮರಣವನ್ನೇ ಮಹಾನವಮಿಯಾಗಿ ಸ್ವೀಕರಿಸಿದ ಸಂತರವರು ಎಲ್ಲರ ಮನದಲ್ಲಿ ಮಧುರ ನೆನಪನ್ನ ಬಿಟ್ಟು ಹೋಗ್ಯಾರ ಅಂತ ಹೇಳ್ತೀನಿ. ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಸೋದರ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಎಲ್ಲಾ ಸಂಘಟಕರಿಗೂ, ಎಲ್ಲಾ ಸಂಯೋಜಕರಿಗೂ, ಆಲಿಸಿದಂತ ಎಲ್ಲ ಶರಣರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ತಮ್ಮ ಅಮೂಲ್ಯವಾದ ಮಾರ್ಗದರ್ಶನ ನುಡಿಗಳನ್ನಾಡಿದ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಂವಾದದಲ್ಲಿ ಯಾರಾದರೂ ಪಾಲ್ಗೊಳ್ಳುವವರಿದ್ದರೆ ಸರ್ ಹ್ಯಾಂಡ್ ರೈಸ್ ಮಾಡಿದಾರೆ ಮೇಡಮ್. ಹ್ಞೂನ್ರಿ ಮೇಡಮ್. ಸರ್ ಮಾತಾಡ್ತಾರೆ. ಸರ್ ಮಾತಾಡ್ತೀರಾ? ಓಂ ಶ್ರೀ ಗುರು ಬಸವಲಿಂಗಮ್ಮ. ಇವತ್ತು ಮಾತೋಶ್ರೀ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಕ್ಕವ್ರ ಉಪನ್ಯಾಸ ಎಷ್ಟು ಚಲೋ ಆಗಿತ್ತಂದ್ರೆ ನನಗೆ ಅವ್ರ ಉಪನ್ಯಾಸ ಕೇಳ್ಕೊಂತ ಇವರು ಸಿದ್ದೇಶ್ವರ ಸ್ವಾಮಿಗಳ ಪರಕಾಯ ಪ್ರವೇಶ ಮಾಡಿ ಅವರೇ ಮಾತಾಡಕತ್ತಾರ ಅನ್ನೋಷ್ಟು ನಿಜಕ್ಕೂ 1 ಅವರ್ ನಮ್ಗೆ ಎಷ್ಟು ಸರಳವಾಗಿ ಹೋಯ್ತು ಅಂತಂದ್ರೆ ಕೇಳೋಕ್ಕಾಗಲ್ಲ. ಅಷ್ಟೊಂದು ಅತ್ಯಂತ ಅಕಾಡೆಮಿಕ್ ಆಗಿ, ಅತ್ಯಂತ ಒಂದು ಮಿಸ್ಟಿಕ್, ಒಂದು ಆಧ್ಯಾತ್ಮಿಕ ಹಿನ್ನೆಲೆಯೊಳಗೆ ತಾಯಿಯವರು ಮಾಡಿದರು. ನನ್ನ ವ್ಯಕ್ತಿಗತ ಅನುಭವ ಹೆಂಗೆ ಹೇಳ್ದಂಗೆ ಅಂದ್ರೆ, ನಾನು ಮೊದಲನೇ ಸ್ಟ್ಯಾಂಡರ್ಡ್ ಇದ್ದೆ. ಇವ್ರ ಗುರುಗಳಾದಂಥ ಮಲ್ಲಿಕಾರ್ಜುನ ಸ್ವಾಮಿಗಳು ನಮ್ಮ ಊರ ಪಕ್ಕದ ಹಂಚಿನಾಳದವರು, ಅಂದರೆ ಶಿವಯೋಗ ಇದೇನು ಯೋಗಾಶ್ರಮವನ್ನು ಸ್ಥಾಪನೆ ಮಾಡಿದಂಥವ್ರು. ಅವಾಗ ಇವರು ತೆಳ್ಳಗೆ ಒಂದು ಕನ್ನಡಕ 72 ಬರ್ತಿದ್ರು. ಇವ್ರ ಗುರುಗಳು ಹೆಂಗಂತಂದ್ರೆ ಯಾವ ಊರಾಗ ಪ್ರವಚನ ಮಾಡ್ತಾರೆ ಅಲ್ಲಿ ಏನಾದರೂ ದುಡ್ಡು ಕುಡಿತಂದ್ರೆ ಆ ಊರಿಗೆ ಹಾಸ್ಪಿಟ್ಲು, ವಾಟರ್ ಟ್ಯಾಂಕು, ಸ್ಕೂಲ್ಸ್ಗಳನ್ನ ಕಟ್ತಿದ್ರು. ನಮ್ಮೂರಾಗ ವಿದ್ಯಾಚೇತನ ಅಂತಕ್ಕಂಥದ್ದನ್ನು ಲಯನ್ಸ್ ಕ್ಲಬ್ನವ್ರಿಗೆ ಕರೆಸಿದ್ರು ಇವ್ರನ್ನ 1 ತಿಂಗಳು. ಆವಾಗ ಸಿದ್ದೇಶ್ವರ ಸ್ವಾಮಿಗಳು ಜೊತೆಗೆ ಇರ್ತಿದ್ರು. ಎಂದೂ ಹೆಚ್ಚು ಮಾತಾಡೋರಲ್ಲ, ಬರೀ ನಗೆ ಮಾತು. ಮನೆಗೆ ಹಿಂಗೆ ಪ್ರಸಾದ ಬಂದ್ರೆ ಅದು ಮೊದಲನೇ ನನ್ನ ಭೇಟಿ. ಆಮೇಲೆ ಮದುವೆ ಆದಮೇಲೆ ಕೆರೇಶ್ವರ, ನನ್ನ ಹೆಂಡತಿ ದೊಡ್ಡವನ ಮನೆ ಕೆರೇಶ್ವರ, ಅಲ್ಲೇ ನಾನು ಹೋಗಿದ್ದೆ ಒಮ್ಮೆ. ಹುಬ್ಬಳ್ಳಿ ಮತ್ತು ನವಲಗುಂದ ರೋಡಿಗೆ ಸಾಯಂಕಾಲ 6ರಿಂದ 7 ಗಂಟೆಗೆ ಬಸ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಒಟ್ಟು ಹುಬ್ಬಳ್ಳಿ ಡಿಪೋದಿಂದ ಬಿಡೋಂಗಿಲ್ಲ, ನವಲಗುಂದ ಬಸ್ ಡಿಪೋದಿಂದ ಬಿಡೋಂಗಿಲ್ಲ. ನಾನು ಯಾಕೆ ಅಂತಂದೆ, ಇಲ್ರಿ ಇಲ್ಲಿ ಸಿದ್ದೇಶ್ವರ ಅಪ್ಪಗಳು ಭಾಷಣ ಮಾಡ್ತಿ ಅಂತಕ್ಕಂಥ. ಅಂದ್ರೆ ಇಷ್ಟೊಂದು ಜನ, ಬಹುಶಃ ಅವ್ರ ಉಪನ್ಯಾಸಕ್ಕೆ ನಾನು ನೋಡಿದಂಥ ಉಪನ್ಯಾಸದೊಳಗೆ ತಪೋವನದ ಶಿವಕುಮಾರ ಸ್ವಾಮಿಗಳ ಉಪನ್ಯಾಸದ ನಂತರ ಭಾರತದೊಳಗೆ ಮತ್ತು ಕರ್ನಾಟಕದೊಳಗೆ ಎಲ್ಲವನ್ನೂ ಅಳವಡಿಸಿಕೊಂಡು, ಅಂದ್ರೆ ವೇದ, ಆಗಮ, ಉಪನಿಷತ್ತುಗಳನ್ನು, ವಚನಗಳನ್ನು, ಅಲ್ಲಮರ ವಚನಗಳನ್ನು ಅವ್ರು ಬಿಡಿಸ್ತಕ್ಕಂಥ ರೀತಿ, ವಚನ ಸಾಹಿತ್ಯವನ್ನು ಹೇಳ್ತಕ್ಕಂಥದಾಗ ಅವ್ರಿಗೆ ಇಷ್ಟೆಲ್ಲ ವಚನ ಸಾಹಿತ್ಯ ಬರೀ ಇದಕ್ಕೆ ಯಾಕೆ ಅಂಟಿಕೊಳ್ಳಿಲ್ಲ ಅಂತಕ್ಕಂಥದ್ದು ನಾನು ಕೇಳಿದವ್ರಿಗೆ. ಅದು ಕೇಳಿದ್ದು 98, 99ರಾಗ. 94ರೊಳಗೆ ಬಿಟ್ಟಿದೆ. 98ರೊಳಗೆ ನಾನು, ಕಟ್ಟಿಯವರು, ದಾಸ್ತಿಕೊಪ್ಪ, ಪಾವಟೆಯವರು, ಅವರ ಅಥಣಿಯೊಳಗೆ ಅವರ ಪ್ರವಚನ ಇತ್ತು. ಹೋಗೋಣ ಅಂತಂದರು. ಎಲ್ಲರೂ ಕೂತ್ಕೊಂಡು ಗಾಡಿ ಮಾಡ್ಕೊಂಡು ಹೋದ್ವಿ. ಅವಾಗ ಅವ್ರ ಜೊತೆಗೇ ಇದ್ದು ಎಲ್ಲ ಅತ್ಯಂತ ಊರ ಹೊರಗೆ ಒಂದು ತೋಟದ ಮನೆಯೊಳಗೆ ಸಪ್ಪಳ ಇರಬಾರ್ದು, ಬೆಳಗಿನ ವಾಕು. ಅವರು
50 ವರ್ಷ ನಾವ್ ಹೆಂಗ್ ನೋಡಿ ಅಂದ್ರೆ ಹಂಗದಾರ ಅವ್ರ ಕೂಡೋದಾಗ್ಲಿಲ್ಲ. ಅವಾಗ ನಾವೆಲ್ಲರೂ ಕೂಡ್ಕೊಂಡು ಇದು ಲಿಂಗಾಯತ ಮತ್ತು ವೀರಶೈವದ ಚರ್ಚೆ ಮಾಡಿದಾಗ ಅವರು ಮುಗುಳ್ನಕ್ಕು ಅದಕ್ಕೆ ಉತ್ತರ ಕೊಡ್ಲಾರ ಸುಮ್ಮ ಬಿಡ್ತಿದ್ರು ಅವ್ರು. ಅಂದ್ರ ಇದು ಅವ್ರಿಗೆ ಅಂದ್ರೆ ಸತ್ಯವನ್ನು ಗೊತ್ತಿತ್ತು, ಆದ್ರೆ ಯಾಕೆ ಇದನ್ನ ಅನಗತ್ಯವಾಗಿ ವಿವಾದ ಮಾಡಬೇಕು ಅಂತ ತಿಳ್ಕೊಂಡು ನಕ್ಕು ಸುಮ್ಮ ಬಿಡ್ತಿದ್ರು. ನಮ್ಮದನ್ನೆಲ್ಲ ಕೇಳ್ತಿದ್ರು, ಗೋಣ ಹಾಕಿ ಸುಮ್ಮ ಬಿಡ್ತಿದ್ರು. ಅದು 95 ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಬೆಳಗಾವದಾಗ ನಾನು ನನ್ನ ಮಾಡಿದ್ವಿ. ಬೆಳಗಾವದಾಗ ಬಂದಾಗ ಒಂದು ಸುಮಾರು ಒಂದು 10,000 20,000 ಜನ ಕೂಡುವಂಥ ಪಿನ್ ಡ್ರಾಪ್ ಸೈಲೆನ್ಸ್. ಮೊದಲು 10 ನಿಮಿಷಕ್ಕೆ ಅವ್ರ ಮಾತಾ ಕೇಳ್ತಿದ್ದಿಲ್ಲ, ಹಗರ್ಕ ಕೇಳ್ಕೊಂತ ಹೋದಾಗ ನಮಗೊಂಥರ ಸಮೂಹ ಒಳಗೆ ಸಂಮೋಹನಕ್ಕೆ ಒಳಗಾಕಿವಲ್ಲ, ಹಂಗೆ ಶಬ್ದದ ಸ್ಪರ್ಶ ರೂಪ ರಸಗಂಧ ಅಂತಾರಲ್ಲ, ಆ ಶಬ್ದದ ಸಂಮೋಹನಕ್ಕೆ ಒಳಗಾಗಿ ಅವ್ರು ಹೇಳೋದೆಲ್ಲ ನಾಟಿ ಬಿಡ್ತಿತ್ತು ಒಳಗೆ. ಒಂಥರ ವೆಲ್ ಬೀಯಿಂಗ್ ಅಂತಾರ, ಒಂದೇನೋ ಒಂದು ನೆಮ್ಮದಿ ಶಾಂತಿ ಸಿಗ್ತಿತ್ತು. ಒಂದು ಶಿಸ್ತುಬದ್ಧ ಮತ್ತು ಭಾಳ ಕೊನೆ ಅವರ ಅಲ್ಲಮ್ಮನ ವಚನ ಹೇಳಿ ಎಲ್ಲವೂ ಸುಳ್ಳು, ನಾನು ಇದ್ದದ್ದು ಅಂತಕ್ಕಂಥದ್ದು ಸತ್ಯ ಅಲ್ಲ, ಅದು ಸುಳ್ಳು, ಇದ್ದೇನೆನ್ನುವುದು ಸುಳ್ಳು, ಇಲ್ಲ ನೆನ್ನುವುದು ಸುಳ್ಳು ಅಂತಕೊಂಡು ಗುಹೇಶ್ವರರ ಅಲ್ಲಮ್ಮನ ವಚನ ಹೇಳ್ತಕ್ಕಂಥ ಗುಹೇಶ್ವರ ಈ ಅಸ್ತಿತ್ವ ದೇವರು ಎಲ್ಲವೂ ಸುಳ್ಳು. ಮತ್ತು ಈ ಬದುಕನ್ನು ಇಲ್ಲಿಗಾರ ಬಿಡ್ತೀಯಾ, ಇದಕ್ಕಾರ ಬಿಡ್ತೀಯೇನ? JC ಲಾಕ್ ಮಾಡ್ರಿ. ಹೀಗಾಗಿ ಅವರ ಬದುಕು ಒಂದು ಪಾಠ, ಅವರು ಬದುಕಿದ ದಾರಿಯೇ ನಮಗೆ ಮಾರ್ಗದರ್ಶನ. ಅವರ ಸುಮಾರು ನಾನು ಕೇರೇಶ್ವರಗದು ಹೋದಾಗ ಅವ್ರ ಒಂದು ಕೇನೋಪನಿಷತ್ತು, ಕಠಿಣೋಪನಿಷತ್ತು ಉಪನಿಷತ್ತುಗಳನ್ನ ನನಗೊಂಥರ ರಿಸರ್ವೇಷನ್ ಇತ್ತು. ಆ ವೇದಗಳು ಆ ಉಪನಿಷತ್ತು ಎಲ್ಲ ವೈದಿಕರ ಬಂಡವಾಳ, ನಮ್ಗೆ ಯಾಕೆ ಬೇಕಿದು ಅಂತಕ್ಕಂಥದ್ದು. ಅವರು ಬಸವಣ್ಣನವರ ವಚನಗಳನ್ನ ವಚನ ದೀಪಿಕೆ ಅಂತ ತಿಳ್ಕೊಂಡು ಒಂದು ಪುಸ್ತಕ ಕೊಟ್ಟರು. ಯಾವಾಗ 1996 97 ಆಮೇಲೆ ಕೊನೆಗೆ 95 ಅವರೆಲ್ಲ CD ಕೊಟ್ಟು ಕಳಿಸಿದ್ರು ನನಗೆ. ಕ್ಯಾಸೆಟ್ಸ್ ಇದ್ದು ಅವಾಗ, ಕ್ಯಾಸೆಟ್ಸ್ ಕೇಳೋ ಅಂತ ತಿಳ್ಕೊಂಡು ಭಾಳ ಬೆಳಿಗ್ಗೆ 6 ರಿಂದ 7 ಗಂಟೆ ಒಳಗೆ ಕೇಳ್ತಕ್ಕಂಥದ್ದು. ಒಂಥರ ನಮ್ಗೆ ಅಡಿಕ್ಷನ್ ಅಂತಾರಲ್ಲ, ಹೆಂಗೆ ಕೆಲವರು ಒಂದೊಂದು ಚಟಕ್ಕೆ ಬಲಿಯಾಗಿರ್ತಾರಲ್ಲ, ಹಂಗೆ ಸಿದ್ದೇಶ್ವರ ಸ್ವಾಮಿಗಳು ಮಾತು ಕೇಳಬೇಕು ಚಟಕ್ಕೆ. ಅವತ್ತು ಒಂದು ದಿವಸ ಸರಿ ಹೊಕ್ಕೈತಿ ಅಂತಕ್ಕಂಥದ್ದು. ನನಗರ ಸುಮಾರು 6 ತಿಂಗಳ ಉಪನಿಷತ್ತುಗಳನ್ನ ಹೇಳ್ತಕ್ಕಂಥ ವ್ಯಾಖ್ಯಾನಗಳನ್ನ ಮತ್ತು ಅದ್ರ ಜೊತೆಗೆ ಶರಣರ ವಚನಗಳನ್ನ ಕೋರಿಲೇಟ್ ಮಾಡ್ತಕ್ಕಂಥದ್ದು. ಅವುಗಳ ಪ್ರಭಾವ ಅಂತಲ್ಲ, ಈ ರೀತಿಯಾಗಿ ಶರಣರು ಹೇಳ್ಯಾರ ಅಂದ್ರೆ ಶರಣರನ್ನು ಬಿಟ್ಟು ಕೊಡ್ತಿದ್ದಿಲ್ಲ, ಉಪನಿಷತ್ತುಗಳ ಮೌಲ್ಯಗಳನ್ನು ಕಡಿಮೆ ಮಾಡ್ತಿರಲಿಲ್ಲ. ಇದು ಒಂದು ಅವರ ದೊಡ್ಡ ಗುಣ. ಆ ಸಬ್ಲಿಮೇಷನ್ ಅಂತ ಉದಾತ್ತೀಕರಣದ ಪರಿಕಲ್ಪನೆ ಅಂತಾರಲ್ಲ, ಶಿಶುಕಂಡ ಕನಸಿನಂತಿರಬೇಕು ಅಂತಲ್ಲ, ಉರಿಯುಂಡ ಕರ್ಪೂರದಂತಿರಬೇಕು ಅಂತ. ತಮ್ಮ ಶರೀರವನ್ನ ಬೇಡ ಪಂಚಮಹಾಭೂತ ಕೊಟ್ಟು ಬಿಡ್ರಿ. ಅದು ಬಹುಶಃ ಒಬ್ಬ ದಾರ್ಶನಿಕನ ಚಿಂತನೆ ಅದು. ಯಾಕಂದ್ರೆ ಬಸವಣ್ಣ ಏನಾದರೂ ತನ್ನ ಐಕ್ಯವನ್ನ ತೋರಿಸಿದ್ದಂದ್ರೆ ಬಹುಶಃ ಎಲ್ಲ ಲಿಂಗಾಯತರು ಕುಡ್ಕೊಂಡು ಅದಕ್ಕೊಂದು ಬಂಗಾರದ ಗುಡಿಯನ್ನು ಕಟ್ತಿದ್ರೋ ಏನೋ ಗೊತ್ತಿಲ್ಲ. ಅದಕ್ಕೆ ಬಸವಣ್ಣನವರಾಗ್ಲಿ ಅಥವಾ ಎಲ್ಲ ಶರಣರಾಗ್ಲಿ ಉದಾತ್ತೀಕರಣದ ಪರಿಕಲ್ಪನೆ, ನಾವು ಇದ್ವಿ, ನಾವು ಹೋದ್ವಿ, ಬಂದಾಗ ನಾವು ಯಾರೂ ಇರಲಿಲ್ಲ ಅಂದ್ರೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತೆ ನೆನೆಯದಂತಿರಬೇಕು ಅಂತ. ಸಾಕಷ್ಟು ಜ್ಞಾನವನ್ನ ಒಂದು ವಿಶ್ವವಿದ್ಯಾಲಯ ಅವ್ರಿಗೆ ಪದ್ಮಭೂಷಣ ಕೊಟ್ಟರು, ಒಲ್ಲಂದ್ರು. 2 ಯೂನಿವರ್ಸಿಟಿ ಅವ್ರು ಡಾಕ್ಟರೇಟ್ ಕೊಡಕ್ಕೆ ಹೋದ್ರು, ಒಲ್ಲಂದ್ರು. ಮತ್ತು ನಿರಪೇಕ್ಷತೆ ಅಂದ್ರೆ ಅವ್ರ ಅಂಗಿ ಕಿಶನೇ ಇರಲಿಲ್ಲ. ಇಲ್ಲಿ ಪುಣಾಕ್ ಬಂದ್ರೆ ಅಣ್ಣರಾಯ್ ಬಿರಾದರ್ ಅವ್ರ ಮನೆಗೆ ಹೋಗಿದ್ರು. ಅವ್ರ ಮನ್ಯಾಗ ಮ್ಯಾಲ ಒಂದು ಕೊಲೆಯಾಗ ಓದ್ಕೊಂತ ನಾವು ಹೋದಾಗ ನಮ್ಮ ಮಾತುಗಳನ್ನು ಕೇಳ್ತಿದ್ರು, ಅವರು ನಗ್ತಿದ್ರು. ಯಾವಾಗಾದ್ರೂ ಒಂದು ಮಾತು ಹೇಳ್ಬಿಡ್ತಿದ್ರು, ಅಷ್ಟು ನಕ್ಕು ನಾವು ಅದ ಸಂತೋಷ ಬಂದ್ಬಿಡ್ತಿದ್ವಿ ನಾವು. ಹಿಂಗಾಗಿ ಬಹುಶಃ ನನ್ನ ಅಧ್ಯಯನದೊಳಗೆ ನಾನು ಕೇಳಿದಂಥ ಮಲ್ಲಿಕಾರ್ಜುನ ಸ್ವಾಮಿಗಳು, ಇವ್ರ ಗುರುಗಳು, ಅವರಂತೂ ಸಂಪೂರ್ಣವಾಗಿ ವೇದಾಂತ ಕೇಸರಿ, ಅದ್ರ ಹಳ್ಳಿ ಜನರಿಗೆ ಬಹಳಷ್ಟು ಹಿಡಿಸ್ತಿದ್ರು. ಅದಾದ್ಮೇಲೆ ತಪ್ಪೊಂದು ಕುಮಾರಸ್ವಾಮಿಗಳು ನನ್ನ ಮೇಲೆ ಬಹಳ ಪ್ರಭಾವ ಬೀರಿದ್ರು ಬಹಳಷ್ಟು. ಯಾಕಂದ್ರೆ ವಚನ ಸಾಹಿತ್ಯವನ್ನ, ಶರಣ ಧರ್ಮವನ್ನ ಪಾಶ್ಚಿಮಾತ್ಯರಿಗೆ ಪರಿಚಯ ಮಾಡಿದಂಥವ್ರು. ಆಮೇಲೆ ಲಿಂಗಾಯತ ಸ್ವಾಮಿಗಳು, ಇವರು ಒಂದು ಭಕ್ತಿ ಪಂಥವನ್ನ ಮಾತಾಜಿಯವರಾಗ್ಲಿ ಮಾಡಿದ್ರು. ಆ ರೀತಿಯೊಳಗೆ ಅದೇ ರೀತಿಯೊಳಗೆ ಅದರ ಅತ್ಯಂತ ಮೌಲಿಕವಾಗಿ ಬದುಕಿದಂಥ ಅವರ ಭಾವನೆ, ಅವರ ವಿಚಾರ, ಆ ನಡೆನುಡಿಗಳ ಸಮನ್ವಯ ಎಲ್ಲವನ್ನೂ ಅತ್ಯಂತ ಸ್ಥಿತಪ್ರಜ್ಞರಾಗಿ ನಮ್ಮ ತಾಯಿಯವ್ರು ತಿಳ್ಕೊಂಡು ಒಂದು 8 ದಿನದ ಮೇಲೆ ಇವ್ರು ತಿಳ್ಕೊಂಡ್ರು. ಒಂದು ಕಡೆ ತಾಯಿಯ ಶೋಕ, ಇನ್ನೊಂದು ಕಡೆ ಇವರು ಶಿವಗಳು ಹೋದ್ರಲ್ಲ, ಅವ್ರ ಜೊತೆಗೆ ಇನ್ನೂ ಒಡನಾಟ ಇಟ್ಕೊಳ್ಳಿಲ್ಲ ಅಂತಕ್ಕಂಥ ಒಂದು ಎಲ್ಲ ಅವಕಾಶಗಳಿದ್ರು ಕೂಡ ನಾನು ಅವ್ರ ಜೊತೆಗೆ ಹೆಚ್ಚಿನ ಸಂಪರ್ಕ ಇಟ್ಕೊಳ್ಳಿಲ್ಲ ಅಂತಕ್ಕಂಥದ್ದು. ಏನಾದರೂ ಕೇಳಿದ್ರೆ, ಪತ್ರ ಬರೆದ್ರ ಅಥವಾ ಹೋಗಿ ಅಥವಾ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ನಾವೊಂದು 10 ನಿಮಿಷಕ್ಕೆ ಒಂದು ಮಾತಾಡಿದ್ರೆ 1 ನಿಮಿಷ ಒಂದು ಮಾತು ಮಾತಾಡೋರು. ಅಷ್ಟೊಂದು ಮಾತು ಅವ್ರಿಗೆ, ಮೌನವೇ ಅವ್ರಿಗೆ ಮಾತಾಗಿತ್ತು ಅಂತಕ್ಕಂಥದ್ದು. ಸಹೋದರಿ
ಸರಸ್ವತಿ ಪಾಟೀಲಕ್ ಅವ್ರು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾತಾಡಿದ್ರು. ನಮಗೆ ಅವ್ರು ಇಷ್ಟು ಚಲೋ ಮಾತಾಡ್ತಂತ ನಮಗೆ ನಿಜಕ್ಕೂ ಅನ್ಸಿರ್ಲಿಲ್ಲ. ಇವರು ಜಿಯಾಲಜಿ ಪ್ರೊಫೆಸರು, ಇವರೇನು ನಾನೇನೋ ಒಂದು ಸ್ವಲ್ಪ ಪ್ರಯತ್ನ ಮಾಡಿದೆ. ಅವ್ರು ಕೊಟ್ಟ ಕುದುರೆಯನ್ನು ಏರದೆ ಇನ್ನೊಂದು ಕುದುರೆಯನ್ನು ಏರಿಸೋರು ವೀರರು ಧೀರರು ಅಲ್ಲ ಅಂತಾರ. ಅವ್ರು ಕೊಟ್ಟ ಕುದುರೆಯನ್ನು ಏರಿ ಇನ್ನೊಂದು ಕುದುರೆಯನ್ನು ಏರಲು ಕೇಳ್ಕೊಳ್ತಕ್ಕಂಥ ಅಕ್ಕನವ್ರಿಗೆ ಶರಣಾರ್ಥಿ. ಅವ್ರಿಗೆ ಸಹಾಯ ಮಾಡಿದಂಥ ಡಾಕ್ಟರ್ ಮೀನಾಕ್ಷಿ ಪಾಟೀಲ್ ಅವ್ರಿಗೆ ಮತ್ತು ಅವ್ರನ್ನ ಪರಿಚಯಿಸಿದಂಥ ತಾಯಿ ಶಾರದಮ್ಮ ಪಾಟೀಲ್ ಅವ್ರಿಗೆ, ಎಲ್ಲರಿಗೆ, ಪ್ರೇಮಕ್ಕ ಅವ್ರಿಗೆ, ಎಲ್ಲರಿಗೆ ನನ್ನ ಶರಣಾರ್ಥಿಗಳು ಹೇಳಿ. ಅವ್ರ ಜೊತೆಗೆ ಒಡನಾಟಿದ್ದಂಥ ಪ್ರೊಫೆಸರ್ BR ಪೊಲೀಸ್ ಪಾಟೀಲ್ ಇದ್ದಾರೆ, ಅವರು ಮಾತಾಡಲಿ, ವಿದ್ಯಾ ಮಗ್ದುಮ್ ಅವ್ರು ಮಾತಾಡಲಿ, ಎಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿ. ತಮ್ಮ ಅನುಭವದ ಬುತ್ತಿಯನ್ನು ಬಿಚ್ಚಿಟ್ಟ ಸರ್ ಅವರಿಗೆ ಧನ್ಯವಾದಗಳು. ಸರ್, ಎಲ್ಲರಿಗೂ ಶರಣಾರ್ಥಿಗಳು. ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಸಾಮೀಪ್ಯ ನನಗೆ ದೊರೆತದ್ದು 1980ರ ದಶಕದಲ್ಲಿ. ಬನಹಟ್ಟಿಯಲ್ಲಿ ನಮ್ಮ ಮನೆ ವಾತ್ಸಲ್ಯ ಅದರ ಗೃಹ ಪ್ರವೇಶಕ್ಕೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಬಂದು ನನ್ನ ತತ್ವಾಂತರ ಪರ್ವ ಅನ್ನುವಂಥ ಒಂದು ನಾಟಕದ ಲೋಕಾರ್ಪಣೆ, ಒಂದು ಕವಿಗೋಷ್ಠಿ ಮಾಡೋ ಮೂಲಕ, ಯಾವ ಹೋಮ ಹವನ ಇದೆ ಯಾವುದು ಇಲ್ಲದೆ ಗೃಹ ಪ್ರವೇಶ ಮಾಡಿ ಸದಾ ಕಾಲವು ನನ್ನನ್ನು ಆಶೀರ್ವದಿಸ್ತಾ ಬಂದವರು. 2000ನೇ ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ನಾನು ಬಾಗಲಕೋಟೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಅಧ್ಯಕ್ಷ ಆಗಿ ಆಯ್ಕೆ ಆದಾಗ ಆ ಸಮ್ಮೇಳನ ನೆರವೇರಿಸಲಿಕ್ಕೆ ನನಗೆ ಪ್ರೇರಣೆ ನೀಡಿದವರು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು. ತಾವು ಬರ್ತೀನಿ ಅಂದ್ರ ನಾನು ಸಮ್ಮೇಳನ ತಗೊಂಡ್ ಬರ್ತೀನಿ ಬಾಗಲಕೋಟೆಗೆ ಅಂತೆ ಅವ್ರಿಗೆ ನಾನು ಮೊದಲೇ ಮಾತಾಡಿದಾಗ, ಬರ್ರಿ ನೀವು ತಗೊಂಡ್ ಬರ್ರಿ ಮಾಡೋಣ ಅಂತ ಹೇಳಿ ನನಗೆ ಒತ್ತಾಸೆ ನೀಡಿದವರು ಶ್ರೀಗಳು. ಹಾಗೆ ಅವರ ವಿಶೇಷ ಒಂದು ಉಪನ್ಯಾಸ ಸಮ್ಮೇಳನದಲ್ಲಿ ಏರ್ಪಡಿಸಿದಾಗ 50,000ಕ್ಕಿಂತ ಹೆಚ್ಚು ಜನ ಸೇರಿದ್ರು ಅಲ್ಲಿ. ಆ ಸಂದರ್ಭದಲ್ಲಿ ನಾನು ಅವರ ಪರಿಚಯ ಮಾಡುವಾಗ ಒಂದು ಕವಿತೆಯನ್ನು ಬರೆದಿದ್ದೆ. ಕಪ್ಪು ಕಲಿ ಒಂದು ಇಲ್ಲದ ಮಂಜುರುಪಾಟ ಅಂಗಿ ಅಂತದ್ದ ಒಂದು ಲುಂಗಿ, ಫಳ ಹೊಳೆಯೋ 2 ಕಣ್ಣು, ಸಾವಿರದ ಒಂದು ದೃಷ್ಟಿ, ಖರೆ ಒಂದ್ರು ದೇವರ ಅಪರೂಪದ ಸೃಷ್ಟಿ ಈ ಸಿದ್ದೇಶ್ವರ. ನಡಿ ಬೆಳಕಿನ ನೇರ, ನುಡಿ ಮುತ್ತಿನ ಹಾರ, ಪ್ರೀತಿ ಪ್ರೇಮನ ಆಹಾರ. ಅವ್ರ ಕಡೆ ಕೈ ತೋರಿಸಿ, ಅವ್ರ ಕಡೆ ಬೆರಳು ತೋರಿಸೋ ಕೈ ಕತ್ತರಿಸಿ ಕೆಳಗೆ ಬೀಳಬೇಕು ಅಂಥ ಭಾದರ ಇದ ಸೀಮ್ಯಾಗ ಹುಟ್ಟಿ ಸಾಯೋ ಮಂದಿ ನಡಕ್ಲಿಂದ ಹುಟ್ಟು ಬಂದಾರ, ಅರಳಿ ನಿಂತಾವ ಹೂ ಮಂದಾರ, ಖರೆ ಬಂದ್ರು ಸಿಗಬಾರ್ದು ಸಿಕ್ಕಾರ, ಕೋಟಿಗೊಬ್ಬರ ಸಿದ್ದೇಶ್ವರ ಅನ್ನುವಂಥ ಆ ಕವಿತೆಯ ಮೂಲಕ ನಾನು ಅವರನ್ನ ಪರಿಚಯ ಮಾಡಿದ್ದೆ. ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವರ ವ್ಯಕ್ತಿತ್ವವನ್ನ ಕೊಂಡಾಡಿದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದಲ್ಲದೆ ಅನೇಕ ಸಂದರ್ಭಗಳಲ್ಲಿ ಅವರು ನನ್ನನ್ನ ಆಶೀರ್ವದಿಸಿ ಪುನೀತರನ್ನಾಗಿಸಿದ ಸಂದರ್ಭಗಳದಾವೆ. ಪ್ರಾಯಶಃ ಅದನ್ನ ಹೇಳಲಿಕ್ಕೆ ನನಗೆ ಇಡೀ ಒಂದು ಉಪನ್ಯಾಸನೂ ಸಾಕಾಗುವುದಿಲ್ಲ ಅಂತ ಹೇಳಿ ನನಗನ್ನಿಸ್ತದೆ. ಸೋದರಿ ಸರಸ್ವತಿ ಪಾಟೀಲ್ರು ಅವ್ರ ಬಗ್ಗೆ ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ಮತ್ತೊಂದು ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಇನ್ನೂ ಅನೇಕ ಕವಿತೆಗಳನ್ನು ನಾನು ಅವ್ರ ಬಗ್ಗೆ ಬರ್ದೇನಿ, ಅವ್ರ ಬಗ್ಗೆ ಲೇಖನಗಳನ್ನು ಬರೆದಿದ್ದೇನೆ. ಅವೆಲ್ಲ ನನಗೇನು ಅನಿಸ್ತದೆ ಅಂದ್ರೆ, ನಾವು ಬರೆದದ್ದು ಅವ್ರ ಬಗ್ಗೆ ಏನು ಹೇಳಿಲ್ಲ ಅಂತಾನೆ ಅರ್ಥ. ಯಾರ ಬಗ್ಗೆ ಏನು ಹೇಳಿದ್ರೂ ಮುಗಿಯೋದಿಲ್ವೋ ಅದು ಮಹತ್ತು. ಅಂತ ಮಹತ್ತು ಸಿದ್ದೇಶ್ವರ ಸ್ವಾಮಿಗಳ
ಒಂದು ವಿದ್ವತ್ತು ಮತ್ತು ವ್ಯಕ್ತಿತ್ವ ಅಂತ ಹೇಳಿ ಹೇಳ್ತಾ ನನ್ನ ನುಡಿಗೆ ಒಂದು ಅಲ್ಪ ವಿರಾಮ ಇಡ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ವಿದ್ಯಾ ಮೇಡಮ್. ವಿದ್ಯಾಮುಗ್ಧು. ಹಾ, ಎಲ್ಲರಿಗೂ ಶರಣಾರ್ಥಿಗಳು. ನಾನೇನು ಅಷ್ಟು ಮಾತಿನಲ್ಲಿ ಅಷ್ಟೊಂದು ಪಳಗಿದವಳಲ್ಲ. ಸುಮ್ನೆ ಒಂದ್ ಸ್ವಲ್ಪ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಜೊತೆ ನಮ್ಗೊಂದ್ ಸ್ವಲ್ಪ ಅವರ ಜೊತೆ ಒಂದ್ ಸ್ವಲ್ಪ ಅನುಭವ ಆಗಿದ್ದು ಒಂದೆರಡು ಮಾತು ಹೇಳ್ತೇನೆ ನಾನು ಅಷ್ಟೇ. ಅವರು ನಮ್ಮ ಗೋಕಾಕಕ್ಕ 2001 ಪ್ರವಚನಕ್ಕೆ ಅಂತ ಹೇಳಿ ಬಂದ್ರು. ಅವಾಗ ನಮ್ಮ ಮಯೂರ್ ಸ್ಕೂಲ್ ಅಂತದ ಇಲ್ಲಿ ದೊಡ್ಡ ಗ್ರೌಂಡ್ ಅದು. 2001 ಬಂದಾಗ ಅವರು ಸಾಯಂಕಾಲ ಹೇಳ್ತಿದ್ರು 6 ಗಂಟೆಯಿಂದ 6ರಿಂದ 7 ತನ. 6 ಅಂದ್ರೆ 6:45 ಅಷ್ಟು ಹೇಳ್ತಿದ್ರು. ಆ ವೇದಿಕೆ ಮೂಲಕ ನನಗ ಒಂದು ಪ್ರಾರ್ಥನೆಗೆ ಅವಕಾಶ ಸಿಕ್ತು. ಅದು ಗೋಕಾಕದಲ್ಲಿ ಅವಾಗ ಎಲ್ಲಾರು ನನ್ನ ಗುರ್ತಿಡಿದ್ರು. ಅದು ಆಗ ನಮ್ಮ ಊರಿನಲ್ಲಿ ಒಂದು ಜಾತ್ರೆಯ ಸಂಭ್ರಮ ಇತ್ತು. 1 ತಿಂಗಳು ಒಂದು ಜಾತ್ರೆಯ ಸಂಭ್ರಮ. 5 ಆತಂತಂದ್ರೆ ಎಲ್ಲಾ ರೋಡು ಇವು ಎಲ್ಲಾ ತುಂಬಿ ಹೋಗ್ತಾ ಇದ್ದು. ಯಾವಾಗ ನಾವು ಮುಂದೆ ಹೋಗಿ ಕೊಡಬೇಕು, ಶ್ರೀಗಳ ಮುಂದೆ ಇರ್ಬೇಕು ನಾವು ಅನ್ನುವಂಥ ಎಲ್ಲರಿಗೂ ಒಂದು ಹಪಹಪಿ. ಆ ರೀತಿ ಇವತ್ತು ಯಾವಾಗ 5 ಗಂಟೆ ಆಗ್ತತಿ, ನಾವು ಯಾವಾಗ ಮನೆ ಬಿಡೋದು ಅಂತ ಹೇಳಿ 1 ತಿಂಗಳ ಈ ರೀತಿ ನಾವು ಅವರ ಪ್ರವಚನಗಳನ್ನು ಆಲಿಸಿ ಅದರಲ್ಲಿ ಮಿಂದು ಎದ್ದೇವು ಅಂತ ಹೇಳ್ತೀನಿ. ಆದ ನಂತರ ನಮಗ ಮತ್ತು ನಮ್ಮಲ್ಲಿ ಒಂದು ರೋಟರಿ ಕ್ಲಬ್ ಇದೆ. ಆ ರೋಟರಿ ಕ್ಲಬ್ಗೆ ಮತ್ತು ಸಿದ್ದೇಶ್ವರ ಅಪ್ಪಗಳಿಗೆ ಒಂದು ಅವಿನಾಭಾವ ಸಂಬಂಧನ ಹುಟ್ಟಿತಂತೇಳಿ ನಾನು ಅಂತ ಹೇಳ್ತೇನೆ. ಅವರು ಬಂದು ಹೋದ್ರು, ಎಲ್ಲ ಆಯ್ತು. ಮುಂದೆ ಎಲ್ಲರೂ ನಮ್ಮ ಊರಲ್ಲಿ ಇಷ್ಟು ಬದಲಾವಣೆ ಆಯ್ತಂದ್ರೆ ನನ್ನ ಮನೆಯನ್ನೇ ಹಿಡ್ಕೊಂಡು ನಾನು ಹೇಳ್ತೇನೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಾಗ್ಲಿ ನಮ್ಮ ಮಾವನವರಾಗ್ಲಿ, ಈಗ ನಾನು ನಿಮ್ ಜೊತೆ ಹೇಳ್ತೀನಿ ಅಷ್ಟೇ, ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತೀನಿ. ನಮ್ಮ ಮಾವನವರಾಗ್ಲಿ ನಮ್ಮ ಮನೆಯವ್ರು ಎಲ್ಲ ಒಂಥರ ಕ್ರೋಧಿಷ್ಠರು, ಎಲ್ಲ ಸಿಟ್ಟ ಸ್ವಭಾವವುಳ್ಳವರು. ಅವ್ರಿಗೇನೋ ಒಂಥರ ನಡೀತಿದ್ದಿಲ್ಲ. ಅವ್ರೇನು ಅವ್ರು 1 ತಿಂಗಳು ಅವ್ರ ಜೊತೆ ಉಳಿದು ಅವ್ರ ಜೊತೆ ಅವೆಲ್ಲ ಅವ್ರ ಪ್ರವಚನಗಳನ್ನ ಆಲಿಸಿ ಅವರು ಒಂದು ಹಂತಕ್ಕೆ ಹೆಂಗ್ ಬಂದ್ರಂದ್ರೆ ಒಂದು ಆಧ್ಯಾತ್ಮದ ಒಂದು ವಾತಾವರಣವೇ ನಮ್ಮಲ್ಲೇ ಮೂಡತೊಡಗಿತ್ತು. ಪೂರ್ತಿ ಎಲ್ಲರೂ ಆಧ್ಯಾತ್ಮ ಚಿಂತನೆಯಲ್ಲೇನೆ ತೊಡಗಿಬಿಟ್ರು. ನಮ್ಮ ಮಾವನವ್ರು ತಗೊಳ್ರಿ, ನಮ್ಮ ಮನೆಯವರು, ನಾವು ಕೂಡ ಎಲ್ಲ ಆಧ್ಯಾತ್ಮಿಕ ಅವರ ಪ್ರವಚನಗಳನ್ನ ಕೇಳೋದು. ಅವ್ರು ಎಲ್ಲೆಲ್ಲಿ ಸಮೀಪ ಬರ್ತಾರಲ್ಲ ಅವಾಗ ಬೆಳಿಗ್ಗೆ ಹೋಗಿ ನಾವು ಅವ್ರ ಪ್ರವಚನ ಕೇಳ್ತಿದ್ವಿ. ಇಲ್ಲಿ ಆದ ನಂತರ ಅವರು ಎಲ್ಲ ಕಡೆಗಳಲ್ಲಿ ಬೆಳಿಗ್ಗೆ ಇಟ್ಕೊಂಡ್ಬಿಟ್ರೆ 6ರಿಂದ 7. ಹೀಗೆ ಇರುವಾಗ ಇಲ್ಲಿ ಗೊಡಗೇರಿಗೆ ಕಲ್ಲೋಳಿಗೆ ಬಂದಿದ್ರು, ನಮ್ಮ ಗೋಕಾಕ್ ತಾಲೂಕಿನ ಕಲ್ಲೋಳಿಗೆ. ಅಲ್ಲಿ ಒಂದು ಸ್ಕೂಲ್ದ ಆವರಣದಲ್ಲಿ ಅವ್ರನ್ನ ಪ್ರವಚನ ಏರ್ಪಾಡು ಮಾಡಿದ್ರು. ಅವರೆಲ್ಲ ಒಂಥರ ಹೊಲ ಹಿಂಗ ನಿಸರ್ಗ ಇದರಲ್ಲಿ ಒಂದು ಅವ್ರಿಗೆ ಮನೆ ಇರಬೇಕು ಅಂತದನ್ನ ಅವ್ರ ಸ್ವಾಮೀಜಿ ಎಲ್ಲರೂ ಕೂಡಿ ಆರಿಸಿ ಅವ್ರಿಗೆ ಮೊದ್ಲೇ ಒಂದು ಬುಕ್ ಮಾಡ್ತಿದ್ರು. ಅಲ್ಲಿ ಇರ್ತಿದ್ರು. ಅದು ಒಂದು ತೋಟದಲ್ಲಿ ಇರ್ತಿದ್ರು. ಅಲ್ಲಿ ಕೂಡ ಅವರು ನನಗ ಆ ಊರಿನ ಜನ ಅಂದ್ರೆ ಪ್ರಮುಖರು ಹೇಳಿದ್ರು, ನೀವು ದಿನಾಲು 5:45 ಅಂದ್ರೆ 5:45 ನೀವು ಇಲ್ಲಿ ಕಲ್ಲೋಳಿಗೆ ನಮ್ಮ ಸಾಲಿಗಿರ್ಬೇಕು. ನೀವು ಪ್ರಾರ್ಥನೆ ಹಾಗೂ ವಚನಗಳನ್ನ ಒಂದು 15 ನಿಮಿಷ ಈ ನಮ್ಮ ಸ್ವಾಮೀಜಿಯವ್ರ ವೇದಿಕೆ ಮೇಲೆ ನೀವು ಹಾಡ್ಬೇಕು ಅಂತ ಹೇಳಿ ಕೇಳಿಕೊಂಡಾಗ ನನಗ ಆದ ಆನಂದ ಅಷ್ಟಿಷ್ಟಲ್ಲ. ನಾನು ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಎಲ್ಲರೂ ಕಾರು ತೆಗೆದುಕೊಂಡು 5:45 ಅಂದ್ರೆ ಆ ವೇದಿಕೆ ಹತ್ರ ಇರ್ತಿದ್ವಿ. ನಾನು ಇಷ್ಟು ನನಗೆ ಆರಾಮ್ ಅನಿಸ್ತಿತ್ತಂದ್ರೆ ಅವ್ರ ವೇದಿಕೆಯಿಂದ ಮೇಲೆ ಅವರೇ ಇಲ್ಲಿ ಬರೋರ್ದಾರು, ಆ ವೇದಿಕೆ ಮೇಲೆ ನಾ ಕುಂತಾಡೋದಂದ್ರೆ ನನಗೊಂಥರ ಏನೋ ಆನಂದ. ಆ ರೀತಿ ನಾನು 1 ತಿಂಗಳ ನಾವು ಅವ್ರದ್ದು ಸೇವೆ ಅಲ್ಲಿ ಮಾಡಿದೆವು. ಅವರ ಸೇವೆಯ ನನಗೆ ಸೇವೆ ಮಾಡಿದ್ದಕ್ಕಾಗೇನೆ ನನಗೆ ಈಗೆಲ್ಲ ಇಂಥ ವೇದಿಕೆ ಇವೆಲ್ಲ ಸಿಗ್ತವೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಇದೊಂದಾಯ್ತು. ಅದೇ ರೀತಿ ಗುಡ್ಗೇರಿಗೆ 1 ತಿಂಗಳು ಹೇಳಿದ್ರು, ಅಲ್ಲಿಯೂ ಕೂಡ ನಾವು ನಮ್ದು ಸೇವೆ. ಈ ರೀತಿ ನಮಗ ಸಿದ್ದೇಶ್ವರ ಸ್ವಾಮಿಗಳು ಅಂತಂದ್ರೆ ಒಂಥರ ಏನೋ ನಮ್ಮ ಮನೆಯ ಒಂದು ನಾವು ಅವರ ಇದು ಅಂತ ಹೇಳಿ ಒಂಥರ ಬಾಂಧವ್ಯ ಈ ರೀತಿ. ಆನಂತರ ಇಲ್ಲಿ ನಮ್ಮ ಬ್ಲಡ್ ಬ್ಯಾಂಕ್ ನಲ್ಲಿ ನಮ್ಮ ರೋಟರಿ ಬ್ಲಡ್ ಬ್ಯಾಂಕ್ ಆಗ್ಬೇಕಾದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರೇ ಕಾರಣ. ಅವ್ರನ್ನ ಭೂಮಿ ಪೂಜೆಗೆ ಅಂತ ಹೇಳಿ ಸ್ವಾಮೀಜಿ ಅವ್ರನ್ನ ಕರೆಸಿದ್ರು. ಆಮೇಲೆ ಅವ್ರು ಹೇಳಿದ್ರು, ಅಲ್ಲಿ ಒಂದು ಬಾವಿ ಇತ್ತು, ಆ ಬಾವಿಯಲ್ಲಿ ನೀರಿರಲಿಲ್ಲ, ಎಲ್ಲ ಕೆಳಗಡೆ ಹೋಗಿತ್ತು. ಇವ್ರೇನಂತಂದ್ರು, ಎಲ್ಲಾ ಜನ ಇದನ್ನ ಒಡೆದು ಒಂದು ಇಲ್ಲಿ ಒಂದು ಏನಾದ್ರು 5 ನಿಮಿಷ
ಇನ್ನು ಒಡೆದು ಒಂದ್ ಏನಾದ್ರು ಮಾಡುವ ಅಂತ ಹೇಳಿ ಅಲ್ಲಿ ಒಂದು ಕಟ್ಟುವ ಅಂತ ಹೇಳಿ ಅಂತ ಬುದ್ಧಿಜಿ ಅವ್ರಿಗೆ ಹೇಳಿದ್ರು. ಜನರು ಅವ್ರೇನಂದ್ರು ಇದನ್ನೆಲ್ಲ ಹಂಗ್ ಮಾಡಕ್ ಆರೋಗ್ಯ ಹೋಗ್ಬೇಡ್ರಿ, ಹುಷಾರ್ ಅಂತ ನಾನ್ರಿ ಅಲ್ರಿ ಇದೆಲ್ಲ ನೀವು ಹಂಗ್ ಮಾಡಕ್ ಆರೋಗ್ಯವ್ರ ಹೋಗ್ಬೇಡ್ರಿ, ಒಬ್ಬರನ್ನ ಇದು ಡಿಪೆಂಡ್ ಆದ್ರೆ ಒಂದೇನೋ ಒಂದು ಚೆನ್ನಾಗ್ ಜಾಗ ಇದೆ ಚಲೋ, ಇದನ್ನ ಏನ್ ಮಾಡ್ರಿ ಒಂದು ಹೀಗೆ ಬಿಟ್ಟು ಬಿಡ್ರಿ, ಮಳೆ ನೀರು ಅದು ಬಂದು ತುಂಬ್ಕೊಂಡಿದ್ದು ಸದಾ ಹರಿದಿರ್ತೈತಿ, ಅದನ್ನ ಏನು ಮಾಡ್ಬೇಡ್ರಿ ಅಂತ ಅಂದಾಗ ಬಿಟ್ಟಾಗ ಈಗಲೂ ಕೂಡ ಅಲ್ಲೇ ನೀರು ತುಂಬಿ ಹರಿತಾ ಇರ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ರೀತಿ ಅವರು ನಾವು ಎಲ್ಲಿಯೂ ಅವ್ರ ಮುಂದೆ ಹೋದ್ ನಿಂತಾಗ ನಮಸ್ಕಾರ ಮಾಡಿ ದೂರಿಂದ ನಮಸ್ಕಾರ ಮಾಡೋದು, ಕೂತಾಗ ಅವ್ರು ನನ್ನ ನೋಡಿ ಒಂಥರ ಮುಗುಳ್ನಗೆ ನಕ್ಕು ಒಂದಿಷ್ಟೇ ಕೈ ಮಾಡ್ತಿದ್ರು ಅವ್ರು, ಹಾಡ್ರಿ ಅಂತದ್ರ ಅರ್ಥ, ಏನ್ ನಿಮ್ದು ಇದು ಧ್ವನಿ, ಏನು ನಿಮ್ಮದು ಧ್ವನಿ, ಇಷ್ಟೇ ಅವ್ರು ಮಾತಾಡೋದು. ಅಷ್ಟೇ ನಮ್ಗೆ ಎಷ್ಟೋ ಬೇಕಾದಷ್ಟು ನಾವು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಿಕ್ಕೆ ನನಗೆ ಇವತ್ತಂತೂ ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಅವರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಮೇಲೆ ವಿಶೇಷ ಉಪನ್ಯಾಸವನ್ನು ಇಟ್ಟಿದ್ರು. ಅದನ್ನ ನೋಡಿ ನನ್ನ ಪ್ರಾರ್ಥನೆ ವಚನ ಪ್ರಾರ್ಥನೆ ಹಾಕ್ಯಾರ ಅಂದ್ಕೊಂಡು ನನಗೆ ಬಹಳ ಆನಂದ ಆಗ್ಯದ್ರಿ ಇವತ್ತ. ಅದೇ ರೀತಿ ಸರಸ್ವತಿ ಮೇಡಮ್ ಅವರು ಬಹಳ ಚಂದ ತಮ್ಮ ಅತಿ ಸುಮಧುರ ಮತ್ತು ಶಾಂತವಾದ ಒಂದು ಧ್ವನಿಯಿಂದ ಅವರ ಎಲ್ಲ ಚರಿತ್ರೆಯನ್ನು ಇವತ್ತು ನಮ್ಗಿಲ್ಲಿ ಹೇಳಿದರು. ಅವರು ದೇಹವನ್ನು ಬಿಡುವ ಒಂದು ಸಮಯದ ಸ್ವಲ್ಪ ಒಂದು 5 ನಿಮಿಷ ಹೇಳ್ತೀನಿ. ನಾನು ಮತ್ತು ನಮ್ಮ ಮನೆಯವರು ವಿಜಾಪುರಕ್ಕೆ ಹೋಗಿದ್ವಿ. ಆ ದಿನ ಏನೇನೋ ಸಾಹಸ ಮಾಡಿ ಏನೇನೋ ಮಾಡ್ಕೊಂಡು ದೊಡ್ಡ ಜನಸಾಗರ ಇನ್ನೇನು ಅಂತಂದ ಹೋಗಿ ನಿಂತ್ವಿ. ಯಾರೂ ನಮ್ಗಲ್ಲಿ ಜಾಗ ಬಿಡ್ಲಿಕ್ ತಯಾರಿಲ್ಲ, ಏನೂ ಆಗ್ಲಿಲ್ಲ. ಏನೋ ನಮ್ಮ ಸುದೈವ ಅವ್ರನ್ನ ನಾವು ನೋಡೋದಿತ್ತಂತ ಕಾಣಿಸ್ತದ. ಮೇಲಿನಿಂದ ನಮ್ಮ ಮಲ್ಲಯ್ಯ ಸ್ವಾಮಿಗಳು, ನಮ್ಮ ಗುರುಗಳವರು, ನಮ್ಮ ಮನೆ ಗುರುಗಳಂದ್ರು ಅಡ್ಡಿ ಇಲ್ಲ, ಗುಡಿಗೇರಿಗೆ ಇರ್ತಾರ ಅವರು ನಮ್ಮನ್ನ ನೋಡಿ ಅವ್ರು ನಮ್ಮನ್ನ ಕರ್ಕೊಂಡು ನಮ್ಮ ಕೈವಲ್ಯನ ಸ್ವಾಮಿಗಳನ್ನ ಕಳಿಸಿ ಅವ್ರನ್ನ ಕರ್ಕೊಂಡ್ ಬರ್ರಿ ಹಿಂದಿಂದ ಅಂತಂದು ನಾವು ಬೇಗನೆ ಓಡಿ ಹೋಗಿ, ಇಷ್ಟೇ ಅವರು ತಮ್ಮ ಇದರಲ್ಲಿ ನಡೆದಿತ್ತು. ಇನ್ನು 15 ನಿಮಿಷ ಇತ್ತು. ನಾವು ಹೋಗಿ ಅವರಿಗೆ ಅಲ್ಲೇ ಭೂಮಿಗೆನೆ ನಮಸ್ಕಾರ ಮಾಡಿ ನಾವು ಹಿಂದಿರುಗಿದೆವು. ಅದು ಒಂದು ನಮ್ಮ ಜೀವನದ ಒಂದು ದೊಡ್ಡ ಇದು ಅಂತಾನೆ ನಾನು ಹೇಳ್ತೇನೆ. ಇಷ್ಟ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನನಗೆ ಮಾತನಾಡಲು ಅವಕಾಶ ನೀಡಿದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕಸ್ತೂರಿ ದಳವಾಯಿ ಮೇಡಮ್. ಬಸಮ್ಮ ಗಂಗನಳ್ಳಿ ಇದ್ದಾರೆ. ಬಸಮ್ಮ ಗಂಗನಳ್ಳಿ ಸಂಕ್ಷಿಪ್ತವಾಗಿ ಮಾತಾಡ್ತೇವೆ. ಒಂದು ಉಪನ್ಯಾಸ ಬಹಳಷ್ಟು ಅದ್ಭುತವಾಗಿತ್ತು. ಶಾಂತ ಸಾಗರದ ಆಳದಿಂದ ಮುತ್ತುಗಳೇ ಹೊರಬಂದ ಹಾಗೆ ಮೇಡಮ್ ಅವರು ಒಂದು ಅನುಭವದ ಮಾತುಗಳನ್ನ ಕೇಳಿ ಬಹಳಷ್ಟು ಆನಂದವಾಯಿತು. ನಾವು ಚಿಕ್ಕವರಿದ್ದಾಗ್ಲೂ ಕೂಡ ಅಪ್ಪಗಳವರ ಒಂದು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ವಿ. ನಮ್ಮ ಅಜ್ಜರ ಜೊತೆ ನಮ್ಮ ಅಪ್ಪರ ಜೊತೆ ಹೋಗ್ತಿದ್ದೀವಿ. ನಮ್ಮೂರಲ್ಲೇ 17 ಕಿಲೋಮೀಟರ್ ಬಿಜಾಪುರದಿಂದ. ನಮ್ಮ ಊರಿನ ಪ್ರತಿಯೊಂದು ಫಂಕ್ಷನ್ಗೂ ಕೂಡ ಅಪ್ಪಗಳವ್ರು ಬರ್ತಾ ಇದ್ರು. ಬಹಳಷ್ಟು ಅವ್ರ ಜೊತೆಗಿನ ಅತ್ಯಂತ ಸಮೀಪದಿಂದ ಕಂಡಂತ, ಅತ್ಯಂತ ಅವ್ರ ಜೊತೆ ಒಡನಾಟ ಇರುವಂತ ರೀತಿಯೊಳಗೆ ನಾವು ಅವರ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದೀವಿ ಅನ್ನೋದೇ ಒಂದು ದೊಡ್ಡ ಅನುಭವ. ಅವ್ರ ಮುದ್ದೇಬೇಳದಾಗೂ ಕೂಡ 1 ತಿಂಗಳ ಪ್ರವಚನ ಹೇಳಿದ್ರು. ನಮ್ಮ ನಾಗಠಾಣದಲ್ಲಿ ಕೂಡ 4-5 ಸಲ ಪ್ರವಚನವನ್ನು ಹೇಳಿದ್ರು. ಕರಬಂಟನಾಳದಲ್ಲಿ ಕೂಡ ಇತ್ತು, ಅಲ್ಲೇ ಸಮೀಪದೊಳಗೆ. ಇಲ್ಲಿ ಬೆಳಗಾವ್ ಬಂದ ಕೂಡಲೇ ಇಲ್ಲಿಯೂ ಕೂಡ 1 ತಿಂಗಳ ಪ್ರವಚನ ಅವ್ರದ್ದಿತ್ತು. ಹೀಗಾಗಿ ಬಹಳಷ್ಟು ಅವರ ಪ್ರವಚನ ಕೇಳಿ ನಾವು ಪುನೀತರಾಗಿದ್ದೇವೆ. ಅವರು ನಮ್ಮೂರಿನ ಅತ್ಯಂತ ಹತ್ತಿರದಿಂದ ಕಂಡಂತ ಯೋಗಿಗಳು ಅನ್ನುವಂತ ಒಂದು ಸಂತೋಷವೇ ನಮಗೆ ದಿವ್ಯ ಅನುಭವ ಅಂತ ಹೇಳ್ತಾ ಇಲ್ಲಿ ಇವತ್ತಿನ ಒಂದು ಉಪನ್ಯಾಸ ಅದ್ಭುತವಾದಂತ ಆನಂದವನ್ನ ನಮಗೆ ನೀಡ್ತು ಅಂತ ಹೇಳ್ತಾ ಎಂಥ ಒಂದು ಅವಕಾಶವನ್ನ ಈ ಒಂದು ವೇದಿಕೆ ನಮಗೆಲ್ಲರಿಗೂ ಮಾಡಿಸಿ ಎಲ್ಲರನ್ನೂ ಪುನೀತರನ್ನಾಗಿಸುವಂತ ಒಂದು ಕಾರ್ಯಕ್ರಮ ಇದು. ತಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಮೇಡಮ್ ವೀಣಾ ಎಲ್ಗಾರ್ ಮೇಡಮ್ ಮಾತಾಡ್ತೀರಾ? ಸುಮಂಗ್ಲಾ ಅಣ್ಣಿಗೇರಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ನನಗೂ ಕೆಲವೊಂದು ಅನುಭವಗಳ ಆಗಿವು. ಅದ್ರ ಸಲುವಾಗಿ ಕೆಲವೊಂದು ನಮ್ಮ ಅನುಭವವನ್ನು ಇಲ್ಲಿ ಹಂಚ್ಕೋಬೇಕಂತ ಅನ್ಕೊಂಡು ನಾನು ಮಾತಾಡ್ತಿಸ್ತೇನೆ. ನಮ್ಮ ತವ್ರ ಮನೇನು ವಿಜಾಪುರದಲ್ಲಿ ನಮ್ಮ ತಂದೆ ತಾಯಿಗೆ ಸಹಿತ ಸಿದ್ದೇಶ್ವರ ಸ್ವಾಮಿಗಳದ್ದು ಭಾಳ ನಿಕಟವಾದಂಥ ಪರಿಚಯ ಇತ್ತು. ಆಮೇಲೆ ನಮ್ಮ ತಂದೆಯವರು ಮಂಗಳಾರತಿ ಪದವನ್ನು ಬರಿತಾ ಇದ್ರು. ಅದನ್ನು ನಮ್ಮ ಅಕ್ಕನ ಕಡೆಯಿಂದ ಹಾಡಿಸ್ತಾ ಇದ್ರು ಪ್ರತಿ ದಿವಸ ಪ್ರವಚನದಲ್ಲಿ, ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನದಲ್ಲಿ. ಆ ನಂತರ ಅವ್ರು ಎಷ್ಟು ನಿಕಟವಾದಂಥ ಸಂಬಂಧ ಇತ್ತು ಅಂತಂದ್ರೆ, ಕರಡಿ ಅವರ ತೋಟದಲ್ಲಿ ಅವರು ಮೊದಲು ಇರ್ತಾ ಇದ್ರು. ಅವಾಗ ಅದು 68-69 ಇಸ್ವಿ ಒಳಗೆ ನಮ್ಮ ತಂದೆಗೆ ಲಕ್ವ ಹೊಡಿತು. ಲಕ್ವ ಹೊಡೆದಾಗ
ಅವರು ಮಲ್ಲಿಕಾರ್ಜುನ ಸ್ವಾಮಿಗಳು ಸ್ವತಃ ಅದನ್ನ ಕೇಳ್ಕೊಂಡು ಮನೆಗೆ ಬಂದು ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ಮತ್ತೆ ಅವ್ರು ನಮ್ಮ ತಂದೆಯವರು ಕೂಡ ಸಿದ್ದೇಶ್ವರ ಸ್ವಾಮಿಗಳ ಅವ್ರನ್ನ ಬುದ್ಧಿ ಅವ್ರನ್ನ ನೋಡ್ಬೇಕು ಅಂತನ್ನುವಂಥ ಆಶೆಯನ್ನು ವ್ಯಕ್ತಪಡಿಸಿದಾಗ ಸಿದ್ದೇಶ್ವರ ಸ್ವಾಮಿಗಳು ಸಹಿತ ಮನೆಗೆ ಬಂದು ತಮ್ಮ ದರ್ಶನವನ್ನ ನಮ್ಮ ಮನೆಗೆ ನಮ್ಮ ತಂದೆಯವ್ರಿಗೆ ಕೊಟ್ಟರು. ಆ ಒಂದು ಪುಣ್ಯ ಪಾದ ನಮ್ಮ ಮನೆಯಲ್ಲಿ ಹಾಕಿದ್ರಿಂದ ಇವತ್ತು ನಮ್ಮ ಮನೆಯಲ್ಲಿ ಶರಣರ ಒಂದು ಪ್ರಭಾವಳಿಯೇ ಅದ ಅಂತ ಅನಿಸ್ತದ. ನಮ್ಮ ಅಣ್ಣ ತಮ್ಮಂದಿರೆಲ್ಲರೂ ಶರಣರ ದಾರಿಯಲ್ಲೇ ನಡಿಲಕತ್ತಾರ. ಅದೊಂದು ಬಹಳ ಸಂತೋಷ ಅನಿಸ್ತದ. ಮತ್ತೆ ಸಿದ್ದೇಶ್ವರ ಸ್ವಾಮಿಗಳು ಮತ್ತು ಲಿಂಗಾನಂದ ಸ್ವಾಮಿಗಳು ನಾವೆಲ್ಲರೂ ಕುಡ್ಕೊಂಡು ಮನ್ಗಳಿಗೆ ಹೋಗಿ ಅಲ್ಲಿ ಅವರ ಪ್ರವಚನವನ್ನು ನಾವು ಕೇಳ್ಕೊಂಡಿದ್ದೇವೆ, ಸಿದ್ದೇಶ್ವರ ಸ್ವಾಮಿಗಳದು ಮತ್ತು ಲಿಂಗಾನಂದ ಸ್ವಾಮಿಗಳದು. ಹೀಗೆ ಹಲವಾರು ರೀತಿಯಲ್ಲಿ ನಮ್ಗೆ ಅವರ ಪ್ರವಚನವನ್ನು ಕೇಳುವಂಥ ಭಾಗ್ಯ ನಾನು ಬಾಲ್ಯದಲ್ಲಿ ಅಂತ ಒಂದು ಭಾಗ್ಯ ನನಗೆ ಸಿಕ್ತು. ಮುಂದೆ ನನಗೆ ನನ್ನ ಮದುವೆ ನಂತರ ನಾನು ಬಾಗಲಕೋಟೆಯಲ್ಲಿದ್ದೆ. ಅವರ ಪ್ರವಚನವನ್ನು ಕೇಳುವಂಥ ಭಾಗ್ಯ ನನಗೆ ಸಿಗ್ಲಿಲ್ಲ. ಅವರ ಅಂತ್ಯದಲ್ಲಿ ಸಹಿತ ನಾನು ವಿಜಾಪುರದಲ್ಲಿ ಇರಲಿಲ್ಲ. ಅದೊಂದು ಬಹಳಷ್ಟು ನೋವಿನ ಸಂಗತಿ. ಇಂಥ ಒಂದು ಅನುಭವ ಅಂದ್ರೆ ಅವರು ತಮ್ಮ ತಂದೆ ತಾಯಿಗಳನ್ನ ನೋಡ್ಲಿಕ್ಕೆ ಹೋಗ್ಲಾರ್ದಂಥ ಬಾಂಧವ್ಯದ ಮೋಹ ಇರ್ಲಾರ್ದಂಥ ಸಿದ್ದೇಶ್ವರ ಸ್ವಾಮಿಗಳು ಭಕ್ತರ ಮನೆಗೆ ಧಾವಿಸಿ ಬಂದರು ಅನ್ನುವಂಥ ಒಂದು ವಿಚಾರ ನನಗೆ ಬಹಳಷ್ಟು ಪುಲಕಿತಗೊಳ್ತದ. ಮತ್ತು ಅಂಥ ಒಂದು ಪುಣ್ಯ ನಮ್ಮ ಮನೆ ಮಾಡಿತ್ತು ಅನ್ನುವಂಥ ವಿಚಾರ ನನಗೆ ಬಹಳಷ್ಟು ಸಂತೋಷವನ್ನು ಕೊಡ್ತದ. ಆ ವಿಚಾರವನ್ನು ಹೇಳ್ಕೋಬೇಕು ಅನ್ನುವಂಥ ಒಂದು ಅಭಿಲಾಷೆ ನಂದಾಗಿತ್ತು. ಅದಕ್ಕೆ ಈ ಒಂದು ಅವಕಾಶಕ್ಕಾಗಿ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಮುಂದಿನ ಕಾರ್ಯಕ್ರಮ ನೆಕ್ಸ್ಟ್ ಶರಣು ಸಮರ್ಪಣೆಯನ್ನು ಶರಣಿ ಪ್ರೊಫೆಸರ್ ದೀಪಾ ಜಿಗಬಂಡಿ ಅಕ್ಕನವರು ಮಾಡಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಅಕ್ಕನರಿವು ಸಂಘಟನೆಗಳಲ್ಲಿ ಈ ದತ್ತಿ ಉಪನ್ಯಾಸದಲ್ಲಿ ಉಪಸ್ಥಿತರಿದ್ದ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತಿನ ವಿಶೇಷ ದತ್ತಿ ಉಪನ್ಯಾಸವನ್ನ ಡಾಕ್ಟರ್ ವೀಣಾ ಎಲಿಗಾರ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ ಹನುಮಂತಪ್ಪ ಲಿಂಗಪ್ಪ ಹೋಗಾರ್, ತಾಯಿ ಶರಣೆ ಶಾಂತಮ್ಮ ಹನುಮಂತಪ್ಪ ಹೋಗಾರ್ ಇವರ ಸ್ಮರಣಾರ್ಥ ವಿಶೇಷವಾದ ದತ್ತಿ ಉಪನ್ಯಾಸ ಏರ್ಪಡಿಸಿದ್ದು. ಮೊದಲಿಗೆ ಡಾಕ್ಟರ್ ವೀಣಾ ಎಲಿಗಾರ್ ಶರಣೆಯರಿಗೆ ಶರಣಾರ್ಥಿಗಳು. ಅತ್ಯಂತ ಭಾವನಾತ್ಮಕವಾಗಿ ಸುಮಧುರವಾಗಿ ಹಾಡಿ ಈ ಕಾರ್ಯಕ್ರಮಕ್ಕೆ ಚೇತನವನ್ನ ಕೊಟ್ಟಿರ್ತಕ್ಕಂಥ ಶರಣೆ ವಿದ್ಯಾಮುಗ್ಧನ್ ಅವರಿಗೆ ಶರಣು ಸಮರ್ಪಿಸುವೆ. ಅತ್ಯಂತ ಸ್ವಗತವಾಗಿ ಎಲ್ಲರನ್ನ ಸ್ವಾಗತಿಸಿ ಎಲ್ಲರನ್ನೂ ಪರಿಚಯಿಸಿದ ಶರಣೆ ಸುವರ್ಣ ಪಾಟೀಲ್ ರವರಿಗೂ ಶರಣಾರ್ಥಿಗಳು. ಪ್ರಸ್ತಾವನೆಯಲ್ಲಿ ಮಾರ್ಗದರ್ಶಕರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸುವುದರ ಮೂಲಕ ಈ ವಚನ ಅಧ್ಯಯನ ವೇದಿಕೆ ವಿಶ್ವವಿದ್ಯಾಂತ ಪಸರಿಸಲಿ ಎಂಬ ಹಾರೈಸಿದ ಶರಣೆ ಸುವರ್ಣ ಪಾಟೀಲ್ ಅವರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಶರಣೆ ಶಾರದಮ್ಮ ಪಾಟೀಲ್ ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರನ್ನ ಪರಿಚಯಿಸುವುದಕ್ಕಾಗಿ ವಿಶೇಷ ಧನ್ಯವಾದಗಳು. ಶರಣಾರ್ಥಿಗಳನ್ನು ವಿಶಿಷ್ಟವಾದ ವ್ಯಕ್ತಿಯನ್ನು ವಿಶೇಷ ಉಪನ್ಯಾಸದ ಮೂಲಕ ಪರಿಚಯಿಸಿದ ವೇದಿಕೆಯನ್ನೇ ಮಂತ್ರ ಮುಗ್ಧರನ್ನಾಗಿಸಿದ ಡಾಕ್ಟರ್ ಸರಸ್ವತಿ ಪಾಟೀಲ್ ಅಮ್ಮನವರಿಗೆ ಮನದಾಳದ ಅಭಿನಂದನೆಗಳು ಅಮ್ಮ. ಸ್ಪಂದನಾ ನುಡಿಗಳನ್ನಾಡಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗೌರವಾನ್ವಿತರಿಗೂ ಶರಣಾರ್ಥಿಗಳು. ಶರಣೆ ಪ್ರೇಮ ಅಣ್ಣಿಗೇರಿ ಅಮ್ಮನವರು ಸರಳತೆಯ ಮಾರ್ಗದರ್ಶನದ ನುಡಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಅಮ್ಮ. ವಚನ ಮಂಗಳ ಮಾಡಲಿರುವ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿಯವರಿಗೂ ಕೂಡ ಗೌರವಪೂರ್ವಕ ಶರಣಾರ್ಥಿಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಶರಣೆ ವಿಜಯಲಕ್ಷ್ಮಿ ಕಲಬುರ್ಗಿಯವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ನಿರಂತರ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಶರಣೆ ಡಾಕ್ಟರ್ ಧನಮ್ಮ ಜಳಕಿಯವರಿಗೂ ಅಭಿಮಾನದ ಅಭಿನಂದನೆಗಳು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶರಣ ಶ್ರೀ ಬಸವಶ್ರೀ ಪೊಲೀಸ್ ಪಾಟೀಲ್, ಶರಣೆ ಜಯದೇವಿ ಯಾದ್ಲಾಪುರ್, ಶರಣೆ ಜಯಶ್ರೀ ಪಾಟೀಲ್, ಡಾಕ್ಟರ್ ಸರಸ್ವತಿ ಬೊಮ್ಮನ, ಶರಣೆ ಸುವರ್ಣ ಅಕ್ಕ ಪಾಟೀಲ್, ಶರಣೆ ಸಂಯುಕ್ತ ಬಂಡಿ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸಿದೆ. ಸಂಘಟಕರಾಗಿ ಶರಣೆ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲ್ ಎಲ್ಲ ಶರಣೆಯರಿಗೂ ಹೃದಯಪೂರ್ವಕ ಶರಣಾರ್ಥಿ.
ಶರಣು ಸಮರ್ಪಣೆಗೈದ ಅಕ್ಕನವರಿಗೆ ಧನ್ಯವಾದಗಳು. ವಚನ ಮಂಗಳವನ್ನು ಶರಣಿ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅಕ್ಕನವರು ಮಾಡಿಕೊಡಬೇಕಾಗಿ ವಿನಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಂದು ನಾನು ಮಹಾದೇವಿ ಅಕ್ಕನ ಒಂದು ವಚನವನ್ನ ಹಾಡ್ತಾ ಇದ್ದೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ, ನೆರೆತೊರೆಗಳಿಗಂಜಿದೊಡೆ ಎಂತಯ್ಯ, ನೆರೆತೊರೆಗಳಿಗಂಜಿದೊಡೆ ಎಂತಯ್ಯ, ನೆರೆತೊರೆಗಳಿಗಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ, ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ, ಲೋಕದೊಳಗೆ ಹುಟ್ಟಿದ ಬಳಿಕ, ಸ್ತುತಿ ನಿಂದೆಗಳು ಬಂದಡೆ, ಸ್ತುತಿ ನಿಂದೆಗಳು ಬಂದಡೆ. ಸಮಾಧಾನಿಯಾಗಿರಬೇಕು, 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 ಸಮಾಧಾನಿಯಾಗಿರಬೇಕು. ಧನ್ಯವಾದಗಳು. ಸುಮಧುರವಾಗಿ ವಚನ ಮಂಗಳಗೈದ ಅಕ್ಕನವರಿಗೆ ಧನ್ಯವಾದಗಳು. ಮತ್ತೆ ನಾಳೆ ಇದೇ ಸಮಯಕ್ಕೆ ಮತ್ತೊಂದು ಉಪನ್ಯಾಸದೊಂದಿಗೆ ಪಾಲ್ಗೊಳ್ಳ ಎಂದು ಹೇಳುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅವಕಾಶ ನೀಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.